ದೃಷ್ಟಿ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಕಪ್ಪು. ಇದು ಒಬ್ಸಿಡಿಯನ್ ಅಂತ ಬರುತ್ತೆ. ಬ್ಲ್ಯಾಕ್ ಆರ್ ದ ಬೆಸ್ಟ್ ಸರ್ ಇವಿಲ್ ಐ ಪ್ರೊಟೆಕ್ಷನ್ಗೆ. ಈಗ ನಾನು ಹೊಸದಾಗಿ ತಂದೆ ಅಪ್ಪ, ಇವಾಗ ಸ್ಟೋರ್ ಇಂದ ತಂದೆ, ನೀವು ಹೇಳಿದಾಗ ಟಕ್ ಅಂತ ಅದನ್ನ ಯೂಸ್ ಮಾಡಬಾರ್ದು. ಹೊಸದಾಗಿ ಯಾರಾದ್ರೂ ಹಾಕ್ತೀನಿ ಅಂತಂದ್ರೆ Yes. ಯಾವ್ದ್ರಿಂದ ಶುರು ಮಾಡುವುದು? ಬೇಸಿಕ್ಸ್. ಯು ಡೋಂಟ್ ಚೂಸ್ ಅ ಕ್ರಿಸ್ಟಲ್, ಕ್ರಿಸ್ಟಲ್ ಚೂಸಸ್ ಯು ಅಂತ ಹೇಳ್ಕೊಡೋರು. ಈಗ ಸ್ನಾನ ಮಾಡ್ಬೇಕಾದ್ರೆ ಎಲ್ಲ ಹಾಕ್ಬೋದಲ್ವಾ? ಖಂಡಿತ ಸರ್. ಇನ್ಫ್ಯಾಕ್ಟ್ ಐ ಟೆಲ್ ಯು ಒನ್ ಮೆಥಡ್. ಖಂಡಿತ ಯಾವುದೇ ಮಡಿ ಮೈಲಿಗೆ ಕ್ರಿಸ್ಟಲ್ಗಳಿಗೆ ಇಲ್ಲ. ಓ ಹೌದಾ? ಓಕೆ. 24/7 ಹಾಕೋಬಹುದು ನೀವು ಇದನ್ನ. ಮುದ್ದು ಇದು ನ್ಯೂಟ್ರಲ್ ಸ್ಟೋನ್, ಇದು ಏನಕ್ಕೆ ಬೇಕಾದ್ರೂ ಯೂಸ್ ಮಾಡಬಹುದು. ಮಲ್ಟಿಪರ್ಪಸ್ ಸ್ಟೋನ್ ಅಂತ ಯಾವ್ದಾದ್ರು ಒಂದು ಕ್ರಿಸ್ಟಲ್ ಇದ್ರೆ ಖಂಡಿತ ಖಚಿತವಾಗಿ ಅದು ಕ್ರಿಸ್ಟಲ್. ಕ್ರಿಸ್ಟಲ್ಗಳು ಹೇಗೆ ಅಂದ್ರೆ ನಾನು ಲೋ ಹೋದ್ರು ನನ್ನ ಎನರ್ಜಿ ಡಿಪ್ ಆಗಿ ಏನು ಡೇಂಜರ್ ಬರ್ದೇ ಇರೋ ತರ ನಮ್ಮನ್ನ ಅದೇ ಯಾಕಂದ್ರೆ ಅದು ಅದೇ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾರ ಪ್ರೊಟೆಕ್ಟ್ ಮಾಡ್ತಾನೆ ಇರುತ್ತೆ. ನನ್ನ ಹತ್ರ ಬಂದಿದ್ಯಾ, ಈಗ ನನ್ನ ಇಂಟೆನ್ಷನ್ ನನ್ನ ಪಾಸಿಟಿವಿಟಿಯನ್ನ ನೀನು ಜಾಸ್ತಿ ಮಾಡು, ನನ್ನಲ್ಲಿರೋ ಪ್ರಾಣಶಕ್ತಿ ಅಥವಾ ದೈವಿಕ ಶಕ್ತಿಯನ್ನ ಹೆಚ್ಚು ಮಾಡು ಅಂತ ಒಂದು ನಿರ್ದಿಷ್ಟವಾದ ಸಂಕಲ್ಪವನ್ನ ಕೊಡಬೇಕು. ಕೆಲವ್ರು ಕೇಳ್ತಾರೆ, ಈಗ 100 ರೂಪಾಯಿ ಕ್ರಿಸ್ಟಲ್ಗೂ ಇದಕ್ಕೂ ಏನು ಮೇಡಮ್ ಡಿಫ್ರೆನ್ಸು ಅಂತ. ನೀವು 10 ವಾಲ್ಟ್ಸ್ ಬಲ್ಬ್ ಹಾಕೋದಕ್ಕೂ 100 ವಾಲ್ಟ್ಸ್ ಬಲ್ಬ್ ರೂಮಲ್ಲಿ ಹಾಕೋದಕ್ಕೂ ಏನ್ ಡಿಫ್ರೆನ್ಸು? ಎಕ್ಸಾಕ್ಟ್ಲಿ ಅದೇ ಡಿಫ್ರೆನ್ಸ್. ಈ ಮಾಮೂಲಿ ಸ್ಟೋನ್ಗಳಿಗೂ ಕ್ರಿಸ್ಟಲ್ಸ್ಗೂ ಏನ್ ಡಿಫ್ರೆನ್ಸ್? ಎಸ್, ಈ ಕ್ರಿಸ್ಟಲ್ಗಳು ಫಾರ್ಮ್ ಆಗ್ಬೇಕಾದ್ರೆ ಒಂದು ಸ್ಟ್ರಕ್ಚರ್ಡ್ ರಿಪಿಟೇಟಿವ್ ಪ್ಯಾಟರ್ನ್ ಇರುತ್ತೆ. ಸಾವಿರಾರು ವರ್ಷಗಳ ಕಾಲ ಅದು ಫಾರ್ಮ್ ಆಗಿ ಒಂದು ಸ್ಪೆಷಲ್ ಡಿಫೈನ್ಡ್ ಸ್ಟ್ರಕ್ಚರ್ ಫಾರ್ಮ್ ಆದಾಗ ಅದರಿಂದ ಒಂದಷ್ಟು ಹೀಲಿಂಗ್ ಎನರ್ಜಿ, ನಾವೇನು ಅಲೈನ್ಮೆಂಟ್ ಇಂದ ದೂರ ಹೊಟ್ಟೋಗಿರ್ತೀವೋ ಆ ಅಲೈನ್ಮೆಂಟ್ ಗೆ ವಾಪಸ್ ತಗೊಂಡು ಬರೋಕ್ಕೆ ಸಹಾಯ ಮಾಡುತ್ತೆ. ನನ್ನೊಂದು ಪರ್ಸನಲ್ ಕ್ರಿಸ್ಟಲ್ ಸೆಟ್ ಅಂತ ಇದೆ. ಅದು ಖಂಡಿತ ನನ್ನ ಹೀಲಿಂಗ್ ಸೆಂಟ್ರಲ್, ನನ್ನ ಟೇಬಲ್ ಮೇಲೆ, ನನ್ನ ಪೌಚ್ ಅಲ್ಲಿ ಅಥವಾ ನನ್ನ ಟೇಬಲ್ ಕೆಳಗೆ ಯಾವಾಗ್ಲೂ ಇರುತ್ತೆ, ವಿಚ್ ಇಸ್ ಇನ್ ಅಲೈನ್ಮೆಂಟ್ ವಿತ್ ದ ಪರ್ಪಸ್ ಆಫ್ ವೈ ಐ ಆಮ್ ದೇರ್. ಈಗ ನೆಕ್ಸ್ಟ್ ಇದನ್ನ ಯೂಸ್ ಮಾಡೋ ಮುಂಚೆ ನಾವು ಅದನ್ನ ಚಾರ್ಜ್ ಮಾಡಬೇಕು ಅಲ್ವಾ? ಆ ಚಾರ್ಜ್ ಮಾಡೋ ಪ್ರೋಸೆಸ್ ಹೇಗೆ? 100, 500, 1000 ಈ ತರ ಶುರುವಾಗಿ ಲಕ್ಷಾಂತರ ರೂಪಾಯಿ ಗಟ್ಟಲೆ ಕೂಡ ಇದೆ ನಿಮಗೆ. ಸೊ ಮನಿನ ಅಟ್ರಾಕ್ಟ್ ಮಾಡಕ್ಕೆ ಯಾವ ಕ್ರಿಸ್ಟಲ್ ನ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು? ನೋಡಿದ್ರೆ ಚಿನ್ನನೇನೋ, ಬಟ್ ಅದು ತುಂಬಾ ಪಾಪ್ಯುಲರ್ ಮನಿ ಅಟ್ರಾಕ್ಷನ್. ಅದು ಬಿಟ್ಟು ನಾವು ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನೀವೀಗ ಆಲ್ರೆಡಿ ನೋಡಿರೋ ಥಂಬ್ನೇಲ್ ಮೇಲೆ ಎಸ್, ಇದು ಬಹು ಬೇಡಿಕೆಯ ವಿಚಾರ. ಇದು ಅದ್ರ ಬಗ್ಗೆ ಮಾತಾಡಕ್ಕೆ ಅಫ್ಕೋರ್ಸ್ ನಿಮ್ಮ ಫೇವ್ರೇಟ್, ನನ್ನ ಫೇವ್ರೇಟ್, ಏನ್ ಹೇಳೋದು ಇವ್ರ ಬಗ್ಗೆ? ಏನಾದ್ರು ಪ್ರಶ್ನೆ ಕೇಳಿ ಹಿಂಗೆ ಚಕ್ ಚಕ್ ಚಕ ಅಂತ ಆನ್ಸರ್ ಕೊಡ್ತಾ ಹೋಗ್ತಾರೆ. ಸೊ ಇವತ್ತು ನಾವು ಮಾತಾಡೋ ವಿಚಾರ ಆಕ್ಚುಲಿ ನಾನು ತುಂಬಾ ಕಾಯ್ತಾ ಇದ್ದೀನಿ, ಬಿಕಾಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರತ್ತೆ. ಕೆಲವೊಂದ್ಸರಿ ನಾವು ಆಕ್ಚುಲಿ ಅದು ರಿಯಲ್ ಆಗಿ ವರ್ಕ್ ಆಗತ್ತೋ ಇಲ್ವೋ ಅಂತ ಕೂಡ ನೋಡಲ್ಲ. ಇಮ್ಮಿಡಿಯೇಟ್ಲಿ ಬರೀ ವಸ್ತು ಅಂತಲ್ಲ, ಯಾವುದೇ ವ್ಯಕ್ತಿಗಳ ವಿಚಾರದಲ್ಲಿ ಕೂಡ ಇಮ್ಮಿಡಿಯೇಟ್ಲಿ ನಾವು ಒಂಥರ ಜಡ್ಜ್ ಮಾಡ್ಬಿಡ್ತೀವಿ, ಅವ್ರು ಹಂಗಂತೆ ಇವ್ರು ಹಿಂಗಂತೆ ಅಂತ. ನಂಬಿಕೆ ಅಂತದ್ದು ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋದು ಕೂಡ ತಿಳಿಸ್ಕೊಡುತ್ತೆ ಈ ಪಾಡ್ಕಾಸ್ಟ್. ಯಾಕೆ ಏನಂದ್ರೆ ಇವತ್ತು ನಾವು ಮಾತಾಡ್ತಿರ್ತಕ್ಕಂಥ ಒಂದು ಅದ್ಭುತವಾದಂತ ವಿಚಾರ, ಅದೇನೆ ಕ್ರಿಸ್ಟಲ್ಸ್. ಅಫ್ಕೋರ್ಸ್ ನಮ್ಮ ಗೆಸ್ಟ್, ನಮ್ಮ ಅತಿಥಿ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು. ನಮಸ್ತೆ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾ ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು ಸರ್. ಸೊ ಪ್ಲೆಜರ್. ಕಳೆದ ನಮ್ಮ ಎಲ್ಲ ಪಾಡ್ಕಾಸ್ಟ್ ಗಳಲ್ಲಿ ಇಮಿಡಿಯೇಟ್ಲಿ ತುಂಬಾ ಜನ ಫಸ್ಟ್ ಯಾವ ಪಾಡ್ಕಾಸ್ಟ್ ರಿಲೀಸ್ ಮಾಡಿದ ತಕ್ಷಣ ನಮ್ದು ಕೆಳಗೆ ಬರುತ್ತು, ಸರ್ ಕ್ರಿಸ್ಟಲ್ಸ್ ಬಗ್ಗೆ ಮಾತಾಡಿ, ಸರ್ ಕ್ರಿಸ್ಟಲ್ಸ್ ಬಗ್ಗೆ ಮಾತಾಡಿ ಅಂತ. ಇವತ್ತು ಅದೇ ಒಂದು ಸಾಕಷ್ಟು ಜನರ ಕಥೆಗಳಲ್ಲಿ ನಾವು ಕೇಳಿದೀವಿ. ನಾನು ಈ ಸ್ಟೋನ್ ಹಾಕಿದ್ದಕ್ಕೆ ನನ್ನ ಜೀವನ ಬದಲಾಯಿತು, ನಾನು ಇದನ್ನ ಕತ್ತಲ್ ಹಾಕಿದಕ್ಕೆ ಬದಲಾಯಿತು ಅಂತ. ಇವತ್ತು ನಾವು ಮಾತಾಡೋಣ ಕ್ರಿಸ್ಟಲ್ಸ್ ಬಗ್ಗೆ. ಈ ಮಾಮೂಲಿ ಸ್ಟೋನ್ಗಳಿಗೂ ಕ್ರಿಸ್ಟಲ್ಸ್ಗೂ ಏನ್ ಡಿಫ್ರೆನ್ಸ್? ಸೊ ಪ್ರಕೃತಿಯಲ್ಲಿ ಸಹಜವಾಗಿ ಒಂದಷ್ಟು ಮಿನರಲ್ಸ್ ಫಾರ್ಮ್ ಆಗುತ್ತೆ, ನಮ್ಮೆಲ್ರಿಗೂ ಗೊತ್ತೇ ಇದೆ. ಈ ಮಾಮೂಲಿ ಕಲ್ಗೂ ಇದಕ್ಕೂ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, ಈ ಕ್ರಿಸ್ಟಲ್ಗಳು ಫಾರ್ಮ್ ಆಗ್ಬೇಕಾದ್ರೆ ಒಂದು ಸ್ಟ್ರಕ್ಚರ್ಡ್ ರಿಪಿಟೇಟಿವ್ ಪ್ಯಾಟರ್ನ್ ಇರುತ್ತೆ. ಆ ಒಂದು ಸ್ಪೆಷಲ್ ಪ್ಯಾಟರ್ನ್ ಅಲ್ಲಿ ರಿಪೀಟ್ ಆಗಿ ಸಾವಿರಾರು ವರ್ಷಗಳ ಕಾಲ ಅದು ಫಾರ್ಮ್ ಆಗಿ ಒಂದು ಸ್ಪೆಷಲ್ ಡಿಫೈನ್ಡ್ ಸ್ಟ್ರಕ್ಚರ್ ಫಾರ್ಮ್ ಆದಾಗ ಅದರಿಂದ ಒಂದಷ್ಟು ಹೀಲಿಂಗ್ ಎನರ್ಜಿ, ಸ್ಪೆಷಲ್ ಒಂದು ವೈಬ್ರೇಷನ್ಸ್ ಎಮಿಟ್ ಆಗಕ್ಕೆ ಶುರುವಾಗುತ್ತೆ. ಕಂಪೇರ್ ಟು ರ್ಯಾಂಡಮ್ ಸ್ಟೋನ್ ಅಂದ್ರೆ ಅದರಲ್ಲಿ ಅಷ್ಟು ಡಿಫೈನ್ಡ್ ಆಗಿ ಸ್ಟ್ರಕ್ಚರ್ಡ್ ಆಗಿ ಒಂದು ಸ್ಪೆಸಿಫಿಕ್ ಪ್ಯಾಟರ್ನ್ ಅನ್ನೋದು ಫಾರ್ಮ್ ಆಗಿರಲ್ಲ. ಸೊ ಅದರಲ್ಲಿ ಅಷ್ಟೊಂದು ಹೀಲಿಂಗ್ ವೈಬ್ಸ್, ಈಗ ಗ್ರೈನೈಟ್ ಇರ್ಬೋದು, ನಾರ್ಮಲ್ ಸ್ಟೋನ್ಸ್ ಇರ್ಬೋದು. ಅದು ಇನ್ನು ಜೆಮ್ ಸ್ಟೋನ್ಗೆ ಬಳಸುವಂತ ಕೆಲವು ಕ್ರಿಸ್ಟಲ್ಗಳಿದೆ, ಅದನ್ನ ನಾವು ಕಟ್ ಮಾಡಿ ಪಾಲಿಶ್ ಮಾಡಿ ಎಲ್ಲ ಮಾಡ್ತಾರೆ. ಅದು ತುಂಬಾ ಶಾರ್ಪ್ ಆಗಿ ಎನರ್ಜಿನ ಎಮಿಟ್ ಮಾಡುತ್ತೆ. ಅದಕ್ಕೆ ನಾವು ಕೇಳಿರ್ತೀವಿ, ಜೆಮ್ ಸ್ಟೋನ್ ಹಾಕೊಳ್ಳೋಕ್ಕಿಂತ ಮುಂಚೆ ಸೂಟ್ ಆಗತ್ತಾ ಕೇಳು ಅಂತ. ಯಾಕಂದ್ರೆ ದೇ ಆರ್ ವೆರಿ ಶಾರ್ಪ್. ಅಂದ್ರೆ ಈಗ ಸೂರ್ಯನ ಬೆಳಕು ಬೀಳ್ತಾ ಇದೆ, ಅಲ್ಲೊಂದು ಮ್ಯಾಗ್ನಿಫೈಡಿಂಗ್ ಗ್ಲಾಸ್ ಇಟ್ಬಿಟ್ರೆ ಅದು
ಫೋಕಸ್ಡ್ ಆಗಿ ಬೀಳತ್ತೆ, ಕೆಳಗಡೆ ಇರೋದು ಪೇಪರ್ ಸುಟ್ಟು ಹೋಗೋ ರೀತಿಯಲ್ಲಿ. ಅದೇ ಈ ಕ್ರಿಸ್ಟಲ್ ಏನು ಅಂದ್ರೆ ಅಷ್ಟು ಶಾರ್ಪ್ ಇಲ್ಲ, ಅದು ತುಂಬಾ ಈಸಿಯಾಗಿ ಯಾರು ಬೇಕಾದ್ರೂ ಯಾವುದೇ ಸೈಡ್ ಎಫೆಕ್ಟ್ಸ್ ಅನ್ನ ಭಯ ಇದೆ ಯೂಸ್ ಮಾಡ್ಬೋದು. ಅದೇ ಹೇಗೆ ಅಂದ್ರೆ ಈಗ ಸೂರ್ಯನ ಬೆಳಕು ಬೀಳ್ತಾ ಇದೆ, ಒಂದು ಕಿಟಕಿ ಓಪನ್ ಮಾಡೋ ತರ ಒಂದಷ್ಟು ಬೆಳಕು ಮನೆ ಒಳಗಡೆ ಬರುತ್ತೆ, ನೀವು ಕೂತ್ರೆ ಏನು ಸುಡಲ್ಲ ಅಥವಾ ಸರ್ರ ಅಂತ ಲೇಸರ್ ತರ ಅದು ಬೀಳೋದಿಲ್ಲ. ಅದರಿಂದ ಕ್ರಿಸ್ಟಲ್ ಫಾರ್ಮ್ ಆಗೋ ಸ್ಟ್ರಕ್ಚರ್ ಏನಿದೆ ಅದು ಸಹಜವಾಗಿ ಹೀಲಿಂಗ್ ವೈಬ್ಸ್ ಅನ್ನ ಎಮಿಟ್ ಮಾಡುತ್ತೆ. ಮತ್ತು ಪ್ರತಿ ಟೈಪ್ ಆಫ್ ಕ್ರಿಸ್ಟಲ್ ಒಂದೊಂದೊಂದು ಫ್ರೀಕ್ವೆನ್ಸಿನ ಎಮಿಟ್ ಮಾಡೋದ್ರಿಂದ ನಮ್ಮ ದೇಹದ ಒಳಗಡೆನೂ ಬೇರೆ 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 ಫ್ರೀಕ್ವೆನ್ಸೀಸ್ ಇರೋದ್ರಿಂದ ಬೇರೆ ಬೇರೆ ಕ್ರಿಯೆಗಳನ್ನ ಮಾಡೋಕೆ ಅದಕ್ಕೆ ಸೂಟ್ ಆಗೋ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿದಾಗ ನಾವೇನು ಅಲೈನ್ಮೆಂಟ್ ಇಂದ ದೂರ ಹೊಟ್ಟೋಗಿರ್ತೀವೋ ಆ ಅಲೈನ್ಮೆಂಟ್ಗೆ ವಾಪಸ್ ತಗೊಂಡು ಬರೋಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಫ್ರೀಕ್ವೆನ್ಸಿಲಿ ಒಂದು ಆಲೋಚನೆ ವೈಬ್ರೇಟ್ ಆಗಬೇಕು, ಬಟ್ ನಾನು ಡಿಪ್ರೆಷನ್ ಇಂದ, ಭಯದಿಂದ, ಆ ಥರದಿಂದ, ನೀವು ಹೇಳ್ದಂಗೆ ಆಂಗ್ಸೈಟಿಯಿಂದ, ರೆಸ್ಟ್ಲೆಸ್ ಇಂದ ಡಿವೇಟ್ ಆಗ್ಬಿಟ್ಟಿರ್ತೀನಿ. ಬಟ್ ಇದು ಥ್ಯಾಂಕ್ಫುಲಿ ನೇಚರ್ ಇದು ಎಕ್ಸಾಕ್ಟ್ ಫ್ರೀಕ್ವೆನ್ಸಿ, ಇದು ಈ ಆಲೋಚನೆಗೆ ಅಥವಾ ಈ ಮನಸ್ಥಿತಿಗೆ ಅಥವಾ ದೇಹ ಸ್ಥಿತಿಗೆ ಅಂತದ್ದು ವೈಬ್ರೇಟ್ ಆಗ್ತಾ ಇರೋದ್ರಿಂದ ಯಾವಾಗ ನಮ್ಮ ಮೈಂಡ್ ಅದ್ರ ಜೊತೆ ಕನೆಕ್ಟ್ ಆಗುತ್ತೋ ಆಟೋಮ್ಯಾಟಿಕ್ಲಿ ರೀಟ್ಯೂನ್ ಆಗುತ್ತೆ. ಈಗ ನೀವು ಅಡ್ರೆಸ್ ಕಳೆದು ಹೋದ್ರೆ, ಓ ಇಲ್ಲಲ್ವಾ ಲೆಫ್ಟ್ ತಗೋಬೇಕಾಗಿತ್ತು, ನೆನಪಿದ್ಯಾ ಅಂದ ತಕ್ಷಣ, ಹೌದು ಒಂದು ಲ್ಯಾಂಡ್ ಮಾರ್ಕ್ ನೋಡಿದ ತಕ್ಷಣ ನೀವು ಠಕ್ ಅಂತ ಅಲ್ಲೇ ಲೆಫ್ಟ್ ತಗೊಳಲ್ವಾ, ಅದೇ ಥರದ ಕೆಲಸ ಮಾಡುತ್ತೆ. ಇನ್ನು ನೀವು ಕೇಳಿದ್ರಿ ಈ ಕ್ರಿಸ್ಟಲ್ ಹೇಗೆ ನಾರ್ಮಲ್ ಕ್ರಿಸ್ಟಲ್ಗೂ ಮತ್ತೆ ಒಂದು ಸಾಮಾನ್ಯ ಕಲ್ಗೂ ಡಿಫ್ರೆನ್ಸ್ ಅಂತ. ಈಗ ಇದೆರಡನ್ನು ನೋಡಿ ಸರ್, ನೀವು ನೋಡಿದಾಗ ಇವೆರಡರಲ್ಲಿ ನಿಮಗೆ ಯಾವ್ದನ್ನು ನೋಡಿದ್ರೆ ಒಂದು ಕನೆಕ್ಷನ್, ಒಂದು ಸ್ಪಿರಿಚುವಲ್ ಫೀಲಿಂಗ್, ಒಂದು ಎನರ್ಜಿ ಫೀಲ್ ಆಗುತ್ತೆ. ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ನೋಡಿದ್ರೆ ಒಂದು ಲುಕ್ ಆಫ್ ಇಟ್, ಸುಮ್ಮನೆ ಹಾಗೆ ನಾನು ಪ್ಯಾಟರ್ನ್ಸ್ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಯಾವ್ದನ್ನ ನೋಡಿದ್ರೆ ನಿಮ್ಗೆ ಒಂದು ಸ್ಪಿರಿಚುವಲ್ ಫೀಲಿಂಗು ಅಥವಾ ನಂಗೇನೋ ಹೆಲ್ಪ್ ಆಗುತ್ತೆ ಅನ್ನೋ ತರ ಯಾವ್ದನ್ನ ನೋಡಿದ್ರೆ ಅನ್ಸುತ್ತೆ? ಆಕ್ಚುಲಿ ಎರಡು ಒಂಥರ ಕನೆಕ್ಟ್ ಆಗತ್ತೆ. ರೀಸನ್ ಏನಂದ್ರೆ, ಒಂದು ಇಲ್ಲಿ ಒಂದು ಕಪ್ಪೆ ಚಿಪ್ ತರ ಇಟ್ಟಿದ್ರೆ ನನಗೆ ಇದು ಸಮುದ್ರ ಒಂಥರ ಒಳ್ಳೆ ಫೀಲ್ ಕೊಡುತ್ತೆ, ತುಂಬಾ ಇಷ್ಟ. ಮತ್ತೆ ಇಲ್ಲಿ ಒಂದು ಹಾರ್ಟ್ ಕ್ರಿಸ್ಟಲ್ ಇಟ್ಟಿದ್ರೆ ಅದು ಅಫ್ಕೋರ್ಸ್ ಅಟ್ರಾಕ್ಟ್ ಮಾಡುತ್ತೆ. ಎಸ್, ಇನ್ ದಿ ಅರೇಂಜ್ಮೆಂಟ್ ವೇ ಇಫ್ ಯು ಸಿ, ಅಫ್ಕೋರ್ಸ್ ಇದು ಎಸ್, ವಿತೌಟ್ ಅ ಡೌಟ್ ಇದು ಅಲ್ವಾ. ಎಸ್, ಇದೇ ಡಿಫ್ರೆನ್ಸ್ ಒಂದು ನಾರ್ಮಲ್ ಕಲ್ ಫಾರ್ಮ್ ಆಗೋದಕ್ಕೂ ಒಂದು ಕ್ರಿಸ್ಟಲ್ ಫಾರ್ಮ್ ಆಗೋದಕ್ಕೂ. ಅಂದ್ರೆ ಒಂದು ಸ್ಪೆಸಿಫಿಕ್ ಪ್ಯಾಟರ್ನ್ ಅಲ್ಲಿ, ಒಂದು ಅಲೈನ್ಮೆಂಟ್ ಅಲ್ಲಿ ರಿಪಿಟೇಟಿವ್ ಆಗಿ ಸಾವಿರಾರು ವರ್ಷಗಳ ಕಾಲ ಒಂದು ಮಂಡಲ ಅಂತಂದ್ರೂ ತಪ್ಪಾಗಲ್ಲ, ಒಂದು ಫಾರ್ಮ್ಯಾಟ್ ಅಲ್ಲಿ ಫಾರ್ಮ್ ಆದಾಗ ಠಕ್ ಅಂತ ನೀವು ಹೇಳ್ದಂಗೆ ಎಸ್ ಅಫ್ಕೋರ್ಸ್ ಇದೇ ನಮ್ಗೆ ಕನೆಕ್ಟ್ ಮಾಡುತ್ತೆ ಅಂತ ಹೇಳಿದಾಗೆ ಆಟೋಮ್ಯಾಟಿಕಲಿ ನಮ್ಮ ಎನರ್ಜಿ ಅದ್ರ ಜೊತೆ ಬೇಗ ಟ್ಯೂನ್ ಇನ್ ಆಗುತ್ತೆ. ಅದರಿಂದ ಎಲ್ಲಾ ಕಲ್ಲು ಸೇಕ್ರೆಡ್ಡೆ, ಆದ್ರೆ ಯಾವಾಗ ಒಂದು ನಿರ್ದಿಷ್ಟವಾದ ಪ್ಯಾಟರ್ನ್ ಅಲ್ಲಿ ಅದು ಫಾರ್ಮ್ ಆಗುತ್ತೋ ಆಗ ಆಟೋಮ್ಯಾಟಿಕ್ಲಿ ನಮ್ಮ ಎನರ್ಜಿ ಅದಕ್ಕೆ ಬೇಗ ಅಲೈನ್ ಆಗೋಗುತ್ತೆ. ಅದರಿಂದ ಕ್ರಿಸ್ಟಲ್ಗಳು ನಮ್ಗೆ ಹೀಲಿಂಗ್ಗಾಗ್ಲಿ, ರಿವೈವ್ ಆಗಕ್ಕಾಗ್ಲಿ, ಹೀಲ್ ಆಗಕ್ಕಾಗ್ಲಿ, ಟ್ಯೂನ್ ಆಗಕ್ಕಾಗ್ಲಿ ತುಂಬಾ ಸಹಾಯ ಮಾಡುತ್ತೆ. ಈಗ ನಾನೊಂದು ನಾರ್ಮಲ್ ಕ್ರಿಸ್ಟಲ್ ನಿಮಗೆ ತೋರಿಸ್ತಾ ಇದ್ದೀನಿ, ಕ್ವಾಡ್ಸ್. ನೀವು ನೋಡಿರ್ತೀರ ಸ್ಫಟಿಕ ಮಾಲೆಗಳು ಹಾಕೊಳ್ಳೋದು ಎಲ್ಲ. ಜಸ್ಟ್ ಐ ವಾಂಟ್ ಯು ಟು ಜಸ್ಟ್ ಫೀಲ್, ಅಂದ್ರೆ ಯಾವತ್ತು ಕ್ರಿಸ್ಟಲ್ ಬಗ್ಗೆ ಗೊತ್ತಿಲ್ಲ, ಎನರ್ಜಿ ಬಗ್ಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಐ ವಾಂಟ್ ಯು ಟು ಜಸ್ಟ್ ಫೀಲ್ ಇಟ್. ಅದರ ಮ್ಯಾಗ್ನೆಟಿಸಮ್ನ ಸ್ವಲ್ಪ ಕಣ್ಮುಚ್ಕೊಳ್ಳಿ, ಹೇಗಿದ್ರು ಮೆಡಿಟೇಷನ್ ಮಾಡಿದೀವಿ, ಈಸಿ ಆಗತ್ತೆ ನಿಮ್ಗೆ. ಈಗ ದೀರ್ಘವಾಗಿ ಉಸಿರಾಡಿ ಅಂಡ್ ಜಸ್ಟ್ ಸಿ ಇಫ್ ಯು ಕ್ಯಾನ್ ಸೆನ್ಸ್, ಅಂದ್ರೆ ಇದೆರಡನ್ನೂ ಹೀಗೆ ಇಟ್ಕೊಳ್ಳಿ, ಅದರ ಮತ್ತು ಇನ್ನೊಂದರ ಕ್ರಿಸ್ಟಲ್ನ ಆರಾನ ಸೆನ್ಸ್ ಮಾಡಿ ಸ್ವಲ್ಪ ಗ್ಯಾಪ್ ಅಲ್ಲಿ. ಎಸ್, ವಿತೌಟ್ ಟಚಿಂಗ್ ಇಟ್, ಜಸ್ಟ್ ಸ್ಲೋಲಿ. ಎಸ್, ಕಣ್ಮುಚ್ಕೊಂಡು ನಿಧಾನವಾಗಿ. ಹೌದು ಸರ್, ಎಸ್, ಆದಷ್ಟು ಅದನ್ನ ಈಗ ಹತ್ರ ತಗೊಂಡ್ ಬನ್ನಿ ಅಂಡ್ ಜಸ್ಟ್ ಟ್ರೈ ಟು ಸೆನ್ಸ್ ಇಟ್. ಎಸ್, ದೇ ಬೋತ್ ವಿಲ್ ಹ್ಯಾವ್ ಅ ಮ್ಯಾಗ್ನೆಟಿಕ್ ಫೀಲ್. ಕ್ಲೋಸ್ ಮಾಡಿ ಎಸ್, ಕ್ಲೋಸ್ ಮಾಡಿದ್ರೆ ಬೇಗ ಫೀಲ್ ಆಗುತ್ತೆ. ಇನ್ನು ನಿಧಾನವಾಗಿ ಹತ್ರ ತಗೊಂಡ್ ಬರ್ತಾ ಹೋಗಿ. ಪರ್ಫೆಕ್ಟ್. ಕ್ಲೋಸರ್, ಮಚ್ ಕ್ಲೋಸರ್. ಪರ್ಫೆಕ್ಟ್. ಇನ್ನು ನಿಧಾನವಾಗಿ ಇನ್ನೂ ಕ್ಲೋಸರ್ ಬನ್ನಿ. ಯು ಕ್ಯಾನ್ ಕಮ್ ಅ ಲಿಟಲ್ ಮೋರ್ ಕ್ಲೋಸರ್. ಎಸ್, ಈ ಸ್ಟೇಟ್ ಇಂದ ನಿಮ್ಗೆ ನಿಧಾನವಾಗಿ ಒಂದು ಸೆನ್ಸ್ ಆಫ್, ಅದು ಎಷ್ಟು ಸಟಲ್ ಆಗಿದ್ರು, ಎಷ್ಟು ಸೂಕ್ಷ್ಮ ಆಗಿದ್ರು ಪರವಾಗಿಲ್ಲ, ಒಂದು ಸೆನ್ಸ್ ಆಫ್ ಮ್ಯಾಗ್ನೆಟಿಸಮ್, ಒಂದು ಸೆನ್ಸ್ ಆಫ್ ಎನರ್ಜಿ ಖಂಡಿತ ಫೀಲ್ ಆಗುತ್ತೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಫೀಲ್ ಆಗ್ತದೆ. ಒಂಥರ ಮ್ಯಾಗ್ನೆಟ್ ಎರಡು ಏನೋ ಅಂಟ್ಕೊಳ್ಳೋದು. ಜಸ್ಟ್ ಕ್ರಿಸ್ಟಲ್ ಅಷ್ಟೇ, ಅಂದ್ರೆ ಏನೋ ಕ್ವಾಡ್ಸ್, ಸ್ಫಟಿಕ ಅಷ್ಟೇ, ಇನ್ನೇನು. ಹೌದು, ಇದ್ರ ನಡುವೆ ಮ್ಯಾಗ್ನೆಟ್. ಹೌದು, ಅಂದ್ರೆ ಮ್ಯಾಗ್ನೆಟ್ ಇದೆಯೇನೋ ಅನ್ನೋ ತರ. ಇನ್ಫ್ಯಾಕ್ಟ್ ಈ ಪುಟ್ಟಲ್ಲೂ ಸೂಕ್ಷ್ಮವಾಗಿದ್ರೆ ಪುಟ್ಟ ಕ್ರಿಸ್ಟಲ್ಸ್ ಅಲ್ಲೂ ನಾವು ಫೀಲ್ ಮಾಡಬಹುದು. ಅಂಡ್ ದಟ್ ಈಸ್ ದ ರಿಯಲೈಸೇಷನ್, ಎಷ್ಟು ಎನರ್ಜಿ ಫೀಲ್ಡ್ ಅದ್ರ ಸುತ್ತ ಇದೆ. ಇದು ತುಂಬಾ ಒಂದು ಬೇಸಿಕ್ ಕ್ರಿಸ್ಟಲ್ ಸರ್ ಇದು. ಕ್ವಾಡ್ಸ್ ಎಲ್ಲದಕ್ಕೂ ಯೂಸ್ ಮಾಡಬಹುದು, ಎಲ್ಲ ಕಡೆ ಹೇರಳವಾಗಿ ಸಿಗತ್ತೆ. ಹೌದು, ಸ್ಫಟಿಕ ಅಂತ ಹೇಳ್ತೀವಲ್ಲ, ಎಲ್ ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಂತೂ ಹೇರಳವಾಗಿ ಸಿಗತ್ತೆ ಇದು. ಅಂದ್ರೆ ಇಲ್ಲಿ ನೋಡಿ, ಒಳಗಡೆ ಕಾಣುತ್ತೆ ನಿಮ್ಗೆ, ಒಳಗಡೆ ಮಾರ್ಕ್ಸ್, ಕಲರ್ಸ್, ಏನೇನೋ ರಪ್ಚರ್ ಆಗಿರೋದು.
ಇದು ಇಂಡಿಕೇಶನ್, ಇದು ಒರಿಜಿನಲ್ ಅಂತ. ಈಗೆಲ್ಲ ಏನಾಗುತ್ತೆ ಅಂದ್ರೆ ಚೈನಾದೆಲ್ಲ ಬಂದು ಕ್ಲಿಯರ್ ಕ್ರಿಸ್ಟಲ್ ಈ ತರ ಗ್ಲಾಸ್ ತರ ಕಾಣುತ್ತೆ. ನಾವು ದಿಸ್ ಇಸ್ ನಾಟ್ ಅ ಕ್ರಿಸ್ಟಲ್, ದಿಸ್ ಇಸ್ ಅ ಗ್ಲಾಸ್. ಈ ಗ್ಲಾಸ್ನೇ ಕಟ್ಟಿಂಗ್ ವೆರೈಟಿ ತರ ಮಾಡ್ಬಿಟ್ಟು ಕ್ರಿಸ್ಟಲ್ ಅಂತ ಹೇಳ್ತಾರೆ. ನೋ, ಇನ್ಕ್ಲೂಷನ್ಸ್ ಇದ್ದಷ್ಟು ನಮ್ಗೆ ಪಕ್ಕಾ ಇದು ಕ್ರಿಸ್ಟಲ್ ಅಂತ ಗೊತ್ತಾಗಕ್ಕೆ. ಯಾಕಂದ್ರೆ ಒಳಗಡೆ ನೋಡಿ, ಇದು ಹೊಡೆದಿಲ್ಲ, ನಿಮ್ಗೆ ಗೊತ್ತಾಗತ್ತಾ, ಆದ್ರೆ ಮಾರ್ಕ್ ಇದೆ. ಅದು ಒಳಗಡೆ ಫಾರ್ಮ್ ಆಗೋ ಇದು ಸ್ಟ್ರಕ್ಚರ್. ಕ್ವಾರ್ಟ್ಸ್. ಇದು ಹೌದು, ಈ ಕ್ವಾರ್ಟ್ಸ್ ಎಲ್ಲಾ ಕಡೆನೂ ಸಿಗತ್ತೆ. ಈಸಿಯಾಗಿ ಆಯ್ತಾ? ಸಿಗುತ್ತೆ. ಇದನ್ನ ಈಗ ಡೂಪ್ಲಿಕೇಟ್ ವರ್ಜಿನಲ್ ಅಂತ ಹೆಂಗ್ ಟೆಸ್ಟ್ ಮಾಡೋದು ಅಂದ್ರೆ, ಎಸ್, ಒಂದು ಅದು ಕ್ರಿಸ್ಟಲ್ ಒಂಥರ ಲೈಟ್ ಎಲ್ಲ ಬಿಳಿ ಫೆನ್ಶೂಗೆಲ್ಲ ಹಾಕ್ತಾರೆ, ನೀವು ನೋಡಿರ್ಬೋದು ಮನೇಲೆಲ್ಲ. ಅದು ಗ್ಲಾಸ್, ಅದು ಇಟ್ಸ್ ನಾಟ್ ಅ ಕ್ರಿಸ್ಟಲ್. ದಿಸ್ ಇಸ್ ಅ ಕ್ರಿಸ್ಟಲ್. ಇದು ಒನ್ ಆಫ್ ದ ವೇಸ್ ಆಫ್ ಲುಕಿಂಗ್ ಎಟ್. ಇಲ್ಲಿ ನೋಡಿ, ಈ ಚಿಕ್ಕದ್ರಲ್ಲೂ ಈಗ ಈಗ ಒಂದೊಂದೇ ಈ ಕ್ವಾರ್ಟ್ಸ್ ನ ಏನೇನಕ್ಕೆ ಬಳಸ್ಬೋದು, ಹೇಗ್ ಬಳಸ್ಬೋದು? ಎಸ್, ಇದು ಮಲ್ಟಿ ಪರ್ಪಸ್ ಇದು. ಬಟ್ ಅದಕ್ಕಿಂತ ಮುಂಚೆ ನಾನೊಂದು ಸಣ್ಣ ವಿಷಯ ಹೇಳ್ಬೇಕು. ಅಂದ್ರೆ ಇದು ಇವಾಗ ಫಾರ್ಮ್ ಮಾಡಿದಾರಾ ಅಥವಾ ಲ್ಯಾಬಲ್ ಮಾಡಿದಾರಾ ಆ ತರದೆಲ್ಲ ಡೌಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತೀನಿ. ಈ ಕ್ರಿಸ್ಟಲ್ಗಳ ಫಾರ್ಮೇಶನಿನ ಇತಿಹಾಸವನ್ನ ನಾವು ನೋಡಿದ್ರೆ, ಮಹಾಭಾರತದಲ್ಲಿ ಗಾಂಧಾರಿ ಅನ್ನೋರ್ದು ಒಂದು ಪಾತ್ರ ಬರುತ್ತೆ, ನಿಮ್ಗೆ ಗೊತ್ತಿರಬಹುದು. ಗಾಂಧಾರಿ ಯಾರಿಗೂ ಎಸ್. ಸೊ ಅವರು ಯಾವ ಊರಿಂದ ಬರ್ತಾರೆ ಮದುವೆ ಆಗಿ, ಆ ಜಾಗದ ಉಲ್ಲೇಖ ಇದೆ ಪುರಾಣದಲ್ಲಿ. ಇಂಡಸ್ ವ್ಯಾಲಿ ಮತ್ತು ಇದರ ಮಧ್ಯದಲ್ಲಿ ಒಂದು ಜಾಗ ಇದೆ, ಗಾಂಧಾರಿ ಬಂದಂತ ಜಾಗ ಇದು. ಇವಾಗಿನ ಅಫ್ಘಾನಿಸ್ತಾನ. ಅಬ್ಸಲ್ಯೂಟ್ಲಿ. ಅಲ್ಲಿ ಟರ್ಕ್ವೈಸ್ ಸಲ್ಮಾನ್ ಖಾನ್ ಆಗ್ತಾರೆ, ನೋಡಿದೀರಾ ಸರ್, ಬ್ರೇಸ್ಲೆಟ್ ಲೈಟ್ ಬ್ಲೂ ಕಲರ್, ಅದು ಹೇರಳವಾಗಿ ಸಿಗುವಂತಹ ಜಾಗ ಅದು. ಸೊ ಅಲ್ಲಿ ಈ ಕ್ರಿಸ್ಟಲ್ಗಳ ವಿಚಾರವಾಗಿ ಈ ತರದ ಕಲ್ಲುಗಳು ಹೇರಳವಾಗಿ ಸಿಗುವಂತಹ ಜಾಗದಿಂದ ಬಂದವಳು ಅಂತೆಲ್ಲ ಉಲ್ಲೇಖ ಇದೆ. ಅಂದ್ರೆ ನೀವು ಲೆಕ್ಕ ಹಾಕೊಳ್ಬಹುದು ಎಷ್ಟು ಸಾವಿರಾರು ವರ್ಷಗಳಿಂದ ಕ್ರಿಸ್ಟಲ್ಗಳ ಬಳಕೆ ಇದೆ ಅಂತ. ಇನ್ನು ಈಜಿಪ್ಟಿಗೆ ನೀವು ಕಾಲಿಟ್ಬಿಟ್ರೆ ಸಾಕು. ನಾನು ಈಜಿಪ್ಟಿಂದ ಅಂತೂ ಅದು ಎಷ್ಟು ಕ್ರಿಸ್ಟಲ್ಸ್ ತಂದಿದ್ದೀನೋ, ತುಂಬಾ ಟ್ರಾವೆಲ್ ಮಾಡಿದ್ದೀನಿ ನಾನು ಈಜಿಪ್ಟಿಗೆ. ಲ್ಯಾಪಿಸ್ ಲಜೂಲಿ ಅನ್ನೋದು ಅದೆಲ್ಲ ನಾನು ಇವಾಗ ತೋರಿಸ್ತೀನಿ. ಅಲ್ಲಿ ನೀವು ಸುಮ್ನೆ ಇವಾಗ ನೀವು ಈಜಿಪ್ಷಿಯನ್ ಒಂದು ದೇವತೆನ ಕಣ್ಮುಚ್ಕೊಂಡು ಕಲ್ಪನೆ ಮಾಡ್ಕೊಂಡ್ರೆ ಒಂದಷ್ಟು ಆರ್ನಮೆಂಟ್ ಕಣ್ಮುಂದೆ ಬರುತ್ತಲ್ವಾ, ದೊಡ್ಡದು ಕಿರೀಟಗಳು, ಅದು ಎಲ್ಲ ಪೂರ ಕ್ರಿಸ್ಟಲ್ಸ್. ಇನ್ಫ್ಯಾಕ್ಟ್ ಕಾಯ್ರೋ ಅಂತ ಒಂದು ಜಾಗ ಇದೆ ಈಜಿಪ್ಟ್ ಅಲ್ಲಿ, ಮ್ಯೂಸಿಯಂ. ಅಲ್ಲಿ ಮಮ್ಮೀಸ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಬೇರೆ ಬೇರೆ ಕಡೆಯಿಂದ. ಅಬ್ಸಲ್ಯೂಟ್ಲಿ, ಬೇರೆ ಬೇರೆ ಕಡೆಯಿಂದ ತೆಗ್ದಿರೋದು. ಅಲ್ಲಿ ಆ ಮ್ಯೂಸಿಯಂ ಅಲ್ಲಿ ಎಷ್ಟು ಕ್ರಿಸ್ಟಲ್ಸ್ ಇಟ್ಟಿದ್ದಾರೆ ಅಂದ್ರೆ ಕ್ರಿಸ್ಟಲ್ಸ್ ನಾವು ಮೊಘಲ್ಸ್ ನೋಡಬಹುದು, ನಮ್ಮ ಭಾರತೀಯ ಸನಾತನ ಧರ್ಮದಿಂದ ನೀವು ನೋಡ್ತಾ ಬಂದ್ರೆ ಹಿಸ್ಟ್ರಿಲಿ ಇರಬಹುದು, ಅಥವಾ ಈಜಿಪ್ಷಿಯನ್ಸ್ ಇರಬಹುದು, ಇನ್ನು ನೀವು ಹೇಳಿದಾಗ ಅಫ್ಘಾನಿಸ್ತಾನ ಆ ಕಡೆ ಇರಬಹುದು, ಇನ್ನು ತೀರಾ ನಾವು ನೇಟಿವ್ ಅಮೆರಿಕನ್ ಕಡೆ ಹೋಗ್ಬಿಟ್ರೆ, ಅಂದ್ರೆ ನಮ್ಮ ಇಂಡಿಯಾ ಇಲ್ಲಿದೆ ಅಂದ್ರೆ ಆ ಕಡೆ, ಅಲ್ಲೂ ಅಷ್ಟೇ. ಅಲ್ಲೂ ನಾನು ಕೆಲವು ಕ್ರಿಸ್ಟಲ್ಸ್ ಎಲ್ಲ ತೋರಿಸ್ತೀನಿ. ಎಲ್ಲ ಕಡೆ ಭೂಮಿಯ ಮೂಲೆಯಲ್ಲೂ ನಿಮಗೆ ಆ ಜಾಗದಲ್ಲಿ ವಿಶೇಷವಾಗಿ ಹೇರಳವಾಗಿ ಸಿಗುವಂತಹ ಕ್ರಿಸ್ಟಲ್ಗಳ ಬಳಕೆ ಇದೆ. ಇನ್ನು ನೀವು ಬಳಕೆ ಬಗ್ಗೆ ಹೇಳಿದ್ರಿ, ಅದಕ್ಕೆ ವಾಪಸ್ ಬರ್ತೀನಿ. ನಮ್ಮ ದೇವಸ್ಥಾನಗಳಲ್ಲಿ ಭಗವಂತ ಅಂದಾಗ ನಮ್ಗೆ ಹೈಯೆಸ್ಟ್ ಎನರ್ಜಿ ಅದು ಅಲ್ವಾ, ಅಂದ್ರೆ ಟಾಪ್ ಮೋಸ್ಟ್ ಒಂದು ರೆಫರೆನ್ಸ್ ಪಾಯಿಂಟ್. ಯಾವ್ದ್ರಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡಿದೀವಿ? ಆಫ್ಕೋರ್ಸ್ ಗೋಪುರ. ಹೌದು, ಅಲ್ಲಿ ಒಳಗಡೆ ಇರೋ ವಿಗ್ರಹ ಅಲ್ಲ, ಮೂರ್ತಿ. ಹೌದು, ಮೂರ್ತಿ. ಯಾವ್ದನ್ನು ಉಪಯೋಗಿಸ್ತೀವಿ? ಕಲ್ಲು ಅಲ್ವಾ, ಸೇಕ್ರೆಡ್ ಕಲ್ಲುಗಳನ್ನೇ ಉಪಯೋಗಿಸೋದು. ಯಾಕಂದ್ರೆ ಕೆಲವ್ರಿಗಿರುತ್ತೆ, ಏನ್ ಕಲ್ಲಲ್ಲಿ ಏನಾಗತ್ತಾ, ಕಲ್ಲಲ್ಲಿ ಎನರ್ಜಿ ಇದೆಯಾ ಅಂತ ಹೇಳಿದವ್ರಿಗೆ ಆ ಸೇಕ್ರೆಡ್ ಕಲ್ಲನ್ನೇ ಚೂಸ್ ಮಾಡಿನೇ ವಿಗ್ರಹಗಳನ್ನ ಮಾಡೋದು. ಅಬ್ಸಲ್ಯೂಟ್, ಸಾಲಿಗ್ರಾಮ ಇರ್ಬೋದು ಅಥವಾ ನಾರ್ಮಲ್ ಆಗಿ ಈ ತರದ್ದು. ಅಬ್ಸಲ್ಯೂಟ್ಲಿ. ಸೊ ಯಾವ್ದು ಎನರ್ಜಿಯನ್ನ ಕಂಟೈನ್ ಮಾಡಕ್ ಸಾಧ್ಯನೋ, ಅಬ್ಸರ್ವ್ ಮಾಡಕ್ ಸಾಧ್ಯನೋ, ಎಮಿಟ್ ಮಾಡಕ್ ಸಾಧ್ಯನೋ ಆ ಥರದ್ದೇ ಸೇಕ್ರೆಡ್ ಕಲ್ಲುಗಳನ್ನ ನಾವು ದೇವಸ್ಥಾನದ ಗರ್ಭಗುಡಿಯಲ್ಲಿ ವಿಗ್ರಹಗಳಾಗೂ ಕೂಡ ಬಳಸ್ತಾ ಇದೀವಿ. ಅದೆರಡೂ ಕೆಲಸ ಮಾಡಬೇಕು. ಅಬ್ಸಲ್ಯೂಟ್ಲಿ. ಅದು ಒಂದು ಆಂಟಿನಾ ತರನೂ ಇರಬೇಕು, ಎಮಿಟು ಮಾಡಬೇಕು. ಅಂಡ್ ದೇವರಿಗೆ ಪವರ್ ನಾವೆಲ್ಲ ದರ್ಶನ ಕೊಟ್ಟು ನಮ್ಮ ಕಣ್ಗಳಿಂದ ಬರುವ ನಾವು ಒಂದು ಕ್ರಿಸ್ಟಲ್ಲೇ. ಆಕ್ಚುಲಿ ನಾವೆಲ್ಲರೂ ಜೀವಂತ ಕ್ರಿಸ್ಟಲ್ಗಳು. ಅದು ಇನ್ನೂ ಆಂಪ್ಲಿಫೈ ಆಗ್ತಾ ಹೋಗುತ್ತೆ, ನಾವೆಲ್ಲ ಸೇರಿದಷ್ಟು ಅದು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅದರ ಆರಾ ಇನ್ನೂ ವಿಸ್ತಾರ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ತಿರುವಣ್ಣಾಮಲೆಯಲ್ಲಿ, ಅದು ಅಗ್ನಿ ತತ್ವವನ್ನು ರೆಪ್ರೆಸೆಂಟ್ ಮಾಡುವಂತ ಅಗ್ನಿಲಿಂಗ ನಮ್ಮೆಲ್ರಿಗೂ ಗೊತ್ತಿದೆ. ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ರೆ ನೀವು ಆ ಒಳಾಂಗಣದಲ್ಲಿ ಹೋಗಿ ನಿಂತ್ರೆ 5 ನಿಮಿಷ ಕೂತ್ರೆ ಸಾಕು, ಆ ತಾಪ ತಡ್ಕೊಳಕ್ ಆಗೋದಿಲ್ಲ. ಏನಿದು ಇಷ್ಟು ಬಿಸಿ ಇದೆ ಅಂತ ಆಚೆ ಹೋಗೋಣ, ಮೈಯೆಲ್ಲ ಉರಿಯುವಂತ ತಾಪ, ಬೆಂಕಿ ಬಿಸಿ ಎಷ್ಟು ಜನಕ್ಕೆ ಅದು ಅನುಭವ ಆಗಿದೆ. ಐ ಥಿಂಕ್ ನಿಮಗೂ ಆಗಿರುತ್ತೆ, ನನಗೂ ಸಾಕಷ್ಟು ಸರಿ ಆಗಿದೆ. ಸೆಕೆ ಎಷ್ಟು ಸುರಿಯತ್ತೆ ಅಂತ. ಸೊ ಈ ಕಲ್ಲುಗಳು ಆ ಫ್ರೀಕ್ವೆನ್ಸಿನ ಎಮಿಟ್ ಮಾಡಿದಾಗ, ಅಲ್ಲ ಈಗ ಹೋಗ್ತಿರೋ ನಮ್ಮ ಸ್ನೇಹಿತರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಎಸ್, ತಿರುವಣ್ಣಾಮಲೈ ತಮಿಳ್ನಾಡಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ, ಶಿವನ ಅಗ್ನಿಲಿಂಗ. ಅಂಡ್ ಒಂದ್ ಹೆಮ್ಮೆ ಏನು ಅಂದ್ರೆ, ಅದು ಸೌತ್ ಇಂಡಿಯಾಲೇ ಇರ್ತಕ್ಕಂಥ ಒಂದು ದೊಡ್ಡ ಶಿವನ ದೇವಸ್ಥಾನ. ಎಲ್ಲದಕ್ಕಿಂತ ಖುಷಿ ಆಗ್ತಕ್ಕಂಥ ವಿಚಾರ ಕನ್ನಡಿಗರಿಗೆ ಅಂದ್ರೆ, ಅದನ್ನ ಕಟ್ಸಿದ್ದು ನಮ್ಮ ಕನ್ನಡದ ರಾಜರು.
ವಿಜಯನಗರ ಸಾಮ್ರಾಜ್ಯದವರಾಗಿರ್ಲಿ, ತುಂಬಾ ಜನ ನಮ್ಮ ವಿರೂಪಾಕ್ಷ ಈಗಲೂ ಅಷ್ಟೇ ನೋಡ್ಬೋದು ನೀವು ಅದೆಲ್ಲ. ಹೌದು ಸರ್, ಕನ್ನಡದಲ್ಲೂ ಲಿಪಿಗಳನ್ನ ಖಂಡಿತ ದೇವಸ್ಥಾನದ ಹೊರಾಂಗಣದಲ್ಲಿ ನಾವು ನೋಡಬಹುದು. ಖಂಡಿತ ಹೌದು. ಸಾಧ್ಯವಾದ್ರೆ ಹೋಗಿ ಬನ್ನಿ ತಿರುವಣ್ಣಾಮಲೈ. ತಿರುವಣ್ಣಾಮಲೈ ಗರ್ಭಗುಡಿ ಏನಿದೆ ಅಲ್ಲ, ಶಿವಲಿಂಗ, ಅಗ್ನಿಲಿಂಗ ಇದೆ ಅಲ್ಲ. ಹೌದು ಸರ್. ನಾನು ಲಾಸ್ಟ್ ಟೈಮ್ ಹೋದಾಗ ರಾತ್ರಿ 8:30 ದರ್ಶನ, ಓಕೆ. ಚಳಿಗಾಲದಲ್ಲಿ. ಎಸ್, ಚಳಿಗಾಲ ಮೊನ್ನೆ ಆಯ್ತಾ, Yes. ಮಳೆಗಾಲದಲ್ಲಿ. ಹೌದು ಹೌದು. ಮತ್ತೆ ಅದಕ್ಕೆ ಮುಂಚೆ ಒಂದ್ಸರಿ ಹೋದಾಗ ಬೆಳಗಿನ ಜಾವ ಹೋಗಿದ್ದೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಸ್. ಎಲ್ಲಾ ಕಡೆ ನಿಮಗೆ ಹೊರಗಡೆ ಮಳೆ ಬೀಳುತ್ತೆ, ಚಳಿ ಇರುತ್ತೆ, ವಾತಾವರಣ ತಣ್ಣಗಿರುತ್ತೆ. ಕ್ಯೂ ಅಲ್ಲಿ ನಿಂತಾಗ್ಲೂ ಕೂಡ ಹೌದು. ಆದ್ರೆ ಆ ಗರ್ಭಗುಡಿ ಒಳಗೆ, ಈಗ ನಮ್ಮ ಪಾಡ್ಕಾಸ್ಟ್ ಸ್ಟುಡಿಯೋ ಏನಿದೆ ಅಷ್ಟಿದೆ ಗರ್ಭಗುಡಿ ಒಳಗಡೆ. ಎಸ್, ಗರ್ಭಗುಡಿ ಒಳಗೆ ಹೋದ್ರೆ ನಿಮಗೆ ಬೆಂಕಿ, ಅಬ್ಸಲ್ಯೂಟ್ಲಿ ಸೆಕೆ ಎಷ್ಟು ಬರುತ್ತೆ ನಮ್ಗೆ. ಇದೇನಪ್ಪ ಇದು ಇಷ್ಟು ಚಳಿ ಆಗ್ತಾ ಇದೆ, ಸಡನ್ ಆಗಿ ಇಷ್ಟೊಂದು ಸೆಕೆ ಆಗ್ತಿದೆ. ವೈಜ್ಞಾನಿಕವಾಗಿ ಅದ್ರ ಒಳಗೆ ನ್ಯೂಕ್ಲಿಯರ್ ಫ್ಯೂಷನ್ ನಡೀತಿರತ್ತೆ ಅಂತ ಹೇಳ್ತಾರೆ. ಹೌದು, ಅಂದ್ರೆ ಅದು ಲಿಂಗ ಅಂದ ತಕ್ಷಣ ಮತ್ತೆ ಅದಕ್ಕೆ ಬೇರೆ ಒಂದಷ್ಟೇ ಸೈನ್ಸ್ ಇದೆ. ಮತ್ತು ಆ ಸ್ಟ್ರಕ್ಚರು, ದೇವಸ್ಥಾನ ಕಟ್ಸಿರುವ ರೀತಿ, ಅದರದ್ದು ಪೂರ್ತಿ ನಾವು ಡೈಮೆನ್ಷನ್ಸ್ ನೋಡಿದಾಗ ಅದ್ಭುತ ದೇವಸ್ಥಾನ. ಹೌದು. ಅಂಡ್ ಅಫ್ಕೋರ್ಸ್ ತಿರುವಣ್ಣಾಮಲೆ ಅನ್ನೋ ಒಂದು ಜಾಗದ ಹೆಸರು ಕೇಳೋದೇ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿ ಭಗವಾನ್ ರಮಣ ಮಹರ್ಷಿಗಳು ಹೇಳ್ತಾರೆ. ನಾವು ಕೂಡ ಅದರ ಅನ್ಯಾಯಿಗಳು. ಸೊ ನಾನು ಯಾಕೆ ಇದ್ದದ್ದು ಎಕ್ಸಾಂಪಲ್ ತಗೊಂಡೆ ಅಂದ್ರೆ, ಒಂದೊಂದು ಕಲ್ಲಿಗೂ ಅದರದೇ ಆದ ಫ್ರೀಕ್ವೆನ್ಸಿ ಇದೆ, ಅದನ್ನ ನಾವು ಫೀಲ್ ಮಾಡ್ಬೋದು. ಈಗ ನೋಡಿ, ನೀವು ಮುಟ್ತಾ ಇದ್ದಾಗ ಒಂಥರ ತಣ್ಣಗ್ ಫೀಲ್ ಆಗುತ್ತೆ. ಸ್ಫಟಿಕ ಮಾಲೆ ಹಾಕೊಂಡಾಗ್ಲೂ ಅಷ್ಟೇ ತಣ್ಣಗ್ ಫೀಲ್ ಆಗುತ್ತೆ. ಕೆಲವು ಸ್ಟೋನ್ಸ್ ಇದೆ, ಖಂಡಿತ ನಮ್ಗೆ ಆ ಶಾಖ ಫೀಲ್ ಆಗುತ್ತೆ. ಸೊ ಒಂದೊಂದು ಸ್ಟೋನ್ ಆ ಫ್ರೀಕ್ವೆನ್ಸಿ ಎಮಿಟ್ ಮಾಡೋದನ್ನ ನಾವು ಆ ಡಿಫ್ರೆನ್ಸ್ ನೋಡ್ತಾ ಹೋಗಬಹುದು. ಇನ್ನು ಸ್ಫಟಿಕಕ್ಕೆ ಬರೋದಾದ್ರೆ, ನೀವಾಗ್ಲೇ ಕೇಳಿದಾಗ, ಇದೊಂದು ಮುದ್ದು, ಇದು ನ್ಯೂಟ್ರಲ್ ಸ್ಟೋನ್. ಇದು ಏನಕ್ಕೆ ಬೇಕಾದ್ರೂ ಯೂಸ್ ಮಾಡಬಹುದು, ಸಿಗೋದು ಈಸಿ, ಯೂಸ್ ಮಲ್ಟಿಪರ್ಪಸ್ ಸ್ಟೋನ್ ಅಂತ ಯಾವ್ದಾದ್ರು ಒಂದು ಕ್ರಿಸ್ಟಲ್ ಇದ್ರೆ ಖಂಡಿತ ಖಚಿತವಾಗಿ ಅದು ಕ್ರಿಸ್ಟಲ್. ನಾವು ಒಂದು ಬೇಜಾರಿಂದ ಹಿಡ್ಕೊಂಡು ನೋವಾಗ್ತಾ ಇದೆ ಅದ್ ಹೀಲ್ ಮಾಡ್ಬೇಕು ಅನ್ನೋದ್ರವರೆಗೂ, ಇಂಟ್ಯೂಷನ್ ಇಂದ ಹಿಡ್ಕೊಂಡು ಧ್ಯಾನ ಮಾಡೋದ್ವರೆಗೂ, ಜಪ ಮಾಡೋದ್ರವರೆಗೂ ಎಲ್ಲದಕ್ಕೂ ಇದನ್ನ, ಮತ್ತು ನೀರನ್ನ ಚಾರ್ಜ್ ಮಾಡೋದು ಆಮೇಲೆ ನಾನು ವಿಸ್ತಾರವಾಗಿ ಹೇಳ್ತೀನಿ. ಎಲ್ಲದಕ್ಕೂ ಮನೇಲಿ ಎನರ್ಜಿ ಚೇಂಜ್ ಮಾಡೋದಕ್ಕೆ, ಶಿಫ್ಟ್ ಮಾಡೋದಕ್ಕೆ, ಜಾಸ್ತಿ ಮಾಡೋದಕ್ಕೆ, ನೆಗೆಟಿವಿಟಿ ಆಚೆ ಹಾಕೋದಕ್ಕೆ, ಮೈಂಡ್ ಅನ್ನ ಸ್ಟೇಬಲ್ ಮಾಡೋದಕ್ಕೆ, ಬೇಸಿಕಲಿ ಮಲ್ಟಿಪರ್ಪಸ್ ಯಾವ್ದಕ್ಕೆ ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು. ಎಸ್. ಓಕೆ, ಈ ಸ್ಫಟಿಕ ಅಂತ ಏನ್ ಹೇಳಿದ್ರಲ್ಲ, ಇದು ಎಲ್ಲಾ ಕಡೆ ಸಿಗತ್ತೆ. ಹೌದು. ಈಗ ಇದ್ರ ಕಾಸ್ಟ್ ಎಷ್ಟಿರ್ಬೋದು ಜನರಲ್ ಆಗಿ? ತುಂಬಾನೇ ರೀಸನಬಲ್ ರೇಟಿಗೆ ಸಿಗುತ್ತೆ ಸರ್. ಇದು ತುಂಬಾ ರೀಸನಬಲ್ ರೇಟಿಗೆ ಸಿಗುತ್ತೆ, ಯಾಕಂದ್ರೆ ಇದು ಹೇರಳವಾಗಿ ಎಲ್ಲಾ ಕಡೆ ಲಭ್ಯ ಕೂಡ ಇರೋದ್ರಿಂದ. ಅಂದ್ರೆ ಕೆಲವು ಸ್ಟೇನ್ಸ್ ಏನಾಗುತ್ತೆ ಅಂದ್ರೆ ಆ ಕಂಟ್ರಿಯಲ್ಲಿ ಮಾತ್ರ ಸಿಗುತ್ತೆ, ಕೆಲವು ಆ ನೀರಿನ ಒಳಗಡೆ ಮಾತ್ರ ಸಿಗುತ್ತೆ, ಕೆಲವು ಕೇವ್ಸ್ ಅಲ್ಲಿ ಮಾತ್ರ ಸಿಗುತ್ತೆ, ಅದೆಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಇದು ಆಲ್ಮೋಸ್ಟ್ ಎಲ್ಲಾ ಕಡೆ ನಮ್ಮ ಸೌತ್ ಇಂಡಿಯಲ್ಲೂ ಆರಾಮಾಗಿ ಸಿಗೋದ್ರಿಂದ ತುಂಬಾ ತುಂಬಾ ರೀಸನಬಲ್ ರೇಟ್. ಒಂದು ಬೇಸಿಕ್ ಎಷ್ಟು ಶುರು ಆಗ್ಬೋದು? ಐ ಥಿಂಕ್ ಫ್ಯೂ ಹಂಡ್ರೆಡ್ಸ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸರ್. ಇದು ಥೌಸಂಡ್ಸ್ ಅಲ್ಲ, ಫ್ಯೂ ಹಂಡ್ರೆಡ್ಸ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕ ಕ್ರಿಸ್ಟಲ್ಸ್ ಎಲ್ಲ ನಿಮ್ಗೆ ನಾಟ್ ಇವನ್ 100 ರೂಪೀಸ್ ಅಷ್ಟು ಕಮ್ಮಿಗೆ ಸಿಗತ್ತೆ ನಿಮ್ಗೆ. ಹೌದಾ? ಎಸ್. 100 ರೂಪಾಯಿ ಕೂಡ ಅಲ್ಲ, ಖಂಡಿತ ಇಲ್ಲ. ಆರಾಮಾಗಿ ನಾವು ಪರ್ಸಲ್ಲಿ ಇಟ್ಕೋಬಹುದು, ಕೈಯಲ್ಲಿ ಇಟ್ಕೋಬಹುದು, ದಿಂಬಡೆ ಇಟ್ಕೋಬಹುದು, ಆತರ. ಅಂದ್ರೆ ಇಂಟೆನ್ಷನ್ ಏನೇನಕ್ಕೆಲ್ಲ ಬಳಸಬಹುದು? ನೀವು ಹೇಳಿದ್ರೆ ಮಲ್ಟಿಪರ್ಪಸ್ ಅಂತ. ಎಸ್ ಎಸ್. ಈಗ ಏನೇನಕ್ಕೆ ಮನೆಗೆ ಬರ್ತಿದ್ದಂಗೆ ದೃಷ್ಟಿಗೆ ಕಟ್ಬೋದಾ? ಖಂಡಿತ ಮಾಡಬಹುದು, ಖಂಡಿತ. ಅಂದ್ರೆ ಇಂಟೆನ್ಷನ್ ಸೆಟ್ ಮಾಡೋದು ಅಂತ ಒಂದಿದೆ. ಪ್ರತಿ ಕ್ರಿಸ್ಟಲ್ಗೂ ನಾವು ಅದನ್ನ ಫಾಲೋ ಮಾಡಬೇಕು. ಇಂಟೆನ್ಷನ್ ಸೆಟ್ ಮಾಡದೆ ರ್ಯಾಂಡಮ್ ಆಗಿ, ಫಾರ್ ಎಕ್ಸಾಂಪಲ್ ನಾನು ಇದನ್ನ ಯೂಸ್ ಮಾಡ್ಕೊಂಡು ನಮ್ಮ ಸ್ಟೋರಲ್ಲಿ ಇಟ್ಕೊಂಡು ನಾನು ಅದನ್ನ ಏನಕ್ಕೋ ಬಳಸಿ ಮತ್ತೆ ನಿಮಗೆ ಕೊಟ್ರೆ, ನಾವು ನೋಡಿರ್ಬಹುದು ಈಗ ಜಪಮಾಲೆ ಬೆಸ್ಟ್ ಕ್ಲಾಸಿಕಲ್ ಎಕ್ಸಾಂಪಲ್. ಅದನ್ನ ನಾವು ಬಳಸಿದವರು ಹೇಳ್ತಾರೆ ಯೂಶಲಿ ನೆಗೆಟಿವ್ ಮಾತಾಡಬಾರ್ದು, ಬೈಕೊಳ್ಬಾರ್ದು, ವಿಚಾರಗಳು ಸರಿ ಇರಬೇಕು ಅಂತ. ಯಾಕೆ ಅಂದ್ರೆ ಅದು ನಮ್ಮ ವಿಚಾರಧಾರೆಗಳನ್ನ ಅಬ್ಸರ್ವ್ ಮಾಡುತ್ತೆ. ಕ್ರಿಸ್ಟಲ್ಸ್ ಸ್ಟೋರ್ ಅವರ್ ಇಮೋಷನ್ಸ್ ಅಂಡ್ ಥಾಟ್ಸ್. ಸೊ ನೀವು ಆ ಸ್ಪೆಸಿಫಿಕ್ ಇಂಟೆನ್ಷನ್, ನೀವು ಹೇಳಿದ್ರಿ ಮನೆಯಿಂದ ನೀವು ಎಂಟ್ರೆನ್ಸ್ ಅಲ್ಲಿ ದೃಷ್ಟಿ ಬೇಡ, ಖಂಡಿತ ಈ ಸ್ಫಟಿಕದ ಹತ್ರ ಇಂಟೆನ್ಷನ್ ಸೆಟ್ ಮಾಡೋ ಒಂದು ಪ್ರೊಸೀಜರ್ ಆಮೇಲೆ ನಾನು ಹೇಳ್ಕೊಡ್ತೀನಿ, ಒಂದು ಪ್ರೇಯರ್ ತರ ಸೆಟ್ ಮಾಡ್ಬಿಟ್ಟು ಆ ಇಂಟೆನ್ಷನ್ಗೆ ಇಟ್ಬಿಟ್ಟು ಇಡಬಹುದು, ಖಂಡಿತ ಇಡಬಹುದು. ಎಸ್, ಆತರ ತುಂಬಾ ರೀತಿಯಲ್ಲಿ ಮಲ್ಟಿಪರ್ಪಸ್ ರೀತಿಯಲ್ಲಿ ನಾವು ಇದನ್ನು ಬಳಸ್ತಾ ಹೋಗ್ತೀವಿ. ಈಗ ಕ್ರಿಸ್ಟಲ್ಸ್ ಒಬ್ಬ ಮನುಷ್ಯನ ಬಾಡಿ, ಮೈಂಡ್ ಮೇಲೆ ಹೇಗೆ ಇದು ವರ್ಕ್ ಮಾಡುತ್ತೆ? ಎಸ್. ಸೊ ಬೇಸಿಕಲಿ ಮನುಷ್ಯ ಅನ್ನೋರು ಒಂದು ಎನರ್ಜಿ ಬೀಯಿಂಗ್ಸ್ ಅಲ್ವಾ? ಅಂದ್ರೆ ನಾವು ಆಕ್ಚುಲಿ ಎನರ್ಜಿ ಬೀಯಿಂಗ್ಸ್ ಫಿಸಿಕಲ್ ಬಾಡಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನ ಇನ್ನೂ ಆಳವಾಗಿ ನೋಡೋದಾದ್ರೆ, ನಮ್ಮಲ್ಲಿ ಸಪ್ತ ಚಕ್ರಗಳಿದೆ. ಒಂದೊಂದು ಚಕ್ರನು ಒಂದೊಂದು ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗುತ್ತೆ. ಈಗ ರೇನ್ಬೋ ನೋಡಿದ್ರು ರೆಡ್ ಕೆಳಗಡೆ ಯಾಕೆ, ಅದು ಹೆವಿ ಫ್ರೀಕ್ವೆನ್ಸಿ, ಹಾಗೆ ಮೇಲೆ ಹೋಗ್ತಾ ಲೈಟರ್ ಫ್ರೀಕ್ವೆನ್ಸಿ. ಅದೇ ತರನೇ ನಮ್ಮ ದೇಹದಲ್ಲಿರೋ ಚಕ್ರಗಳು ಆ ನಿರ್ದಿಷ್ಟವಾದ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಮಾಡದೇ ಇದ್ದಾಗ, ಹೆಚ್ಚು ಕಮ್ಮಿ ಆದಾಗ, ಅದು ಓವರ್ ಆಕ್ಟಿವ್ ಅಥವಾ ಅಂಡರ್ ಆಕ್ಟಿವ್ ಆದಾಗ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತೆ. ಉದಾಹರಣೆಗೆ ಈಗ ಮೂಲಾಧಾರ ಚಕ್ರ, ಬೆನ್ಮೂಳೆಯ ತುದಿಯಲ್ಲಿರುವಂತಹ ರೆಡ್ ಬಾಲ್ ಆಫ್ ಎನರ್ಜಿ, ಅದು ಓವರ್ ಆಕ್ಟಿವ್ ಆಯ್ತು ಅಥವಾ ಅಂಡರ್ ಆಕ್ಟಿವ್ ಆಯ್ತು, ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಅಂಡ್ ಚಕ್ರಗಳಲ್ಲೂ ಸುಮಾರು ಸಮಸ್ಯೆಗಳಾಗುತ್ತೆ. ಟೇರ್ ಆಗುತ್ತೆ, ಡಿಸ್ಲೊಕೇಟ್ ಆಗುತ್ತೆ, ಶ್ರಿಂಕ್ ಆಗುತ್ತೆ, ಓವರ್ ಸೈಜ್ ಆಗುತ್ತೆ, ಎನರ್ಜಿ ಲೀಕ್ ಆಗುತ್ತೆ. ಈ ತರ ಎಲ್ಲ ಆದಾಗ
ಇದರ್ ತುಂಬಾ ಡಿಪ್ರೆಷನ್ನು, ಮಂಕು, ಏನೂ ಮಾಡಕ್ ಇಷ್ಟ ಇಲ್ಲ, ಸತ್ತೋಗ್ಬಿಡೋಣ ಅಂತ ಅನ್ಸೋದು, ವಿಪರೀತ ಸೋಂಬೇರಿತನ ಬರುತ್ತೆ, ಅಥವಾ ಫುಲ್ ಹೈಪರ್ ಆಕ್ಟಿವ್ ಆಗ್ಬಿಡ್ತಾರೆ, ತೀರಾ ರೆಸ್ಟ್ಲೆಸ್, ಕುತ್ಕೊಳ್ಳೋಕೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಚಡಪಡಿಕೆ ಯಾವಾಗ್ಲೂ ಆ ಥರ. ಈ ಒಂದು ಎನರ್ಜಿ ಇಂಬ್ಯಾಲೆನ್ಸ್ ಸರಿ ಮಾಡಕ್ಕೆ ಅದದ್ದೇ ಒಂದು ಕರೆಕ್ಟ್ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗುವಂತ ಒಂದಷ್ಟು ಕ್ರಿಸ್ಟಲ್ಸ್ ಇದೆ. ರೆಡ್ ಕಲರ್ ಅಲ್ಲಿ, ಮರೂನು, ಬ್ಲ್ಯಾಕು, ಅದನ್ನ ನಾವು ಯೂಸ್ ಮಾಡಕ್ ಶುರು ಮಾಡಿದಾಗ ಅದು ಮತ್ತೆ ನಮ್ಮ ನಾರ್ಮಲ್ ಫ್ರೀಕ್ವೆನ್ಸಿ ಬರಕ್ಕೆ ಸಹಾಯ ಮಾಡುತ್ತೆ. ಇದು ಚಕ್ರಾಸ್ ಕರೆಕ್ಟ್ ಮಾಡುತ್ತೆ. ಎಸ್, ಅಂದ್ರೆ ಈಗ ಚಕ್ರ ಅನ್ನೋದು ದೇಹ ಸ್ಥಿತಿಯನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ, ಮನಸ್ಸಿನ ಸ್ಥಿತಿಯನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ, ನಮ್ಮ ಎನರ್ಜಿ ಫೀಲ್ಡ್ ಅನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ, ಮತ್ತು ನಾವು ಮಾಡುವ ಎಲ್ಲ ಕ್ರಿಯೆಗಳನ್ನು ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಆ ಪಾಯಿಂಟ್ ಇಂದ ರೆಫರೆನ್ಸ್ ತಗೊಂಡಾಗ ನಮಗೆ ಅರ್ಥ ಮಾಡ್ಕೊಳ್ಳೋಕೆ, ಹೀಲ್ ಮಾಡ್ಕೊಳ್ಳೋಕ್ಕೂ ತುಂಬಾ ಈಸಿ ಸರ್. ನೆಕ್ಸ್ಟ್ ಈಗ ಸ್ವಾದಿಷ್ಠಾನ ಚಕ್ರ, ಆರೆಂಜ್ ಡಿಸ್ಕ್ ಆಫ್ ಎನರ್ಜಿ ನಮ್ಮ ಕೆಳ ಹೊಟ್ಟೆ ಭಾಗದಲ್ಲಿ ಇರುತ್ತಲ್ಲ, ಅದೇನಾದ್ರೂ ಓವರ್ ಆಕ್ಟಿವ್, ಅಂಡರ್ ಆಕ್ಟಿವ್ ಅಥವಾ ಡ್ಯಾಮೇಜ್ ಆದ್ರೆ ವಿಪರೀತವಾಗಿ ಸೆಕ್ಸುವಲ್ ಥಾಟ್ಸ್ ಬರೋದಾಗಿರ್ಬೋದು, ವಲ್ಗರ್ ಥಾಟ್ಸ್ ಬರೋದು, ಅಥವಾ ಹಾರ್ಮೋನ್ಸ್ ಅಲ್ಲಿ ಹೆಣ್ಮಕ್ಳಿಗೆ ತುಂಬಾ ಏರುಪೇರ್ ಆಗೋದು, ಗರ್ಭಕೋಶದಲ್ಲಿ ತುಂಬಾ ತೊಂದರೆ ಆಗೋದು, ಪೀರಿಯಡ್ ಸೈಕಲ್ ಏರುಪೇರ್ ಆಗೋದು, ಈ ತರದೆಲ್ಲ ಸಮಸ್ಯೆ ಆಗುತ್ತೆ. ಆಗ ಆ ಫ್ರೀಕ್ವೆನ್ಸಿ ಕರೆಕ್ಟ್ ಒಂದು ಸ್ವಾದಿಷ್ಠಾನ ಚಕ್ರದ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗುವಂತ ಕೆಲವೊಂದು ಕ್ರಿಸ್ಟಲ್ಗಳಿದೆ. ಇನ್ಫ್ಯಾಕ್ಟ್ ಪರ್ಲ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೆ, ಮುತ್ತು ಅಂತ ಹೇಳ್ತೀವಲ್ಲ, ಅದನ್ನ ಉಪಯೋಗಿಸಿದಾಗ ಅದು ಮತ್ತೆ ರಿಯಲೈನ್ ಆಗಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಈ ತರ ಒಂದೊಂದೇ ಚಕ್ರಕ್ಕೆ ನಾವು ಅದನ್ನ ಇದು ಮಾಡ್ತಾ ಹೋಗಬಹುದು. ಎಲ್ಲಾ ಚಕ್ರಗಳದ್ದು ಹೇಳ ವೀಕ್ಷಕರಿಗೆ ಸಹಾಯ ಆಗೋ ತರ ಸರ್. ಎಸ್. ಇನ್ನು ಮಣಿಪುರ ಚಕ್ರ ಹೊಟ್ಟೆ ಭಾಗದಲ್ಲಿರುತ್ತೆ, ಅದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ. ಅದೇನಾಗುತ್ತೆ, ಈಗ ಅದು ಓವರ್ ಸೈಜ್ ಆಯ್ತು, ಅಥವಾ ಸರಿಯಾಗಿಲ್ಲ, ಅಥವಾ ಯಾರೋ ತುಂಬಾ ಕಂಟ್ರೋಲ್ ಮಾಡಿ ನಾವೇ ಅದನ್ನ ಶ್ರಿಂಕ್ ಮಾಡ್ಕೊಂಡಿದೀವಿ, ಡ್ಯಾಮೇಜ್ ಆಯ್ತು ಅಂದಾಗ ಕಾನ್ಫಿಡೆನ್ಸ್ ಇಲ್ಲ, ವಿಲ್ ಪವರ್ ಇಲ್ಲ, ಏನು ಮಾಡಕ್ಕೆ ಆ ಒಂದು ಧೈರ್ಯ ಬರೋದಿಲ್ಲ, ಅಥವಾ ಅಯ್ಯೋ ಏನ್ ಅನ್ಕೋತಾರೋ ಅಂತ ಲೆಕ್ಕಾಚಾರ, ಅವರು ಅನ್ಕೊಳ್ತಾರೇನೋ, ಹೀಗ ಇದು ಮಾಡ್ಬಿಡ್ತಾರೇನೋ, ಟೀಸ್ ಮಾಡ್ಬಿಡ್ತಾರೋ ಅಂತ ಯಾವಾಗ್ಲೂ 2 ಹೆಜ್ಜೆ ಹಿಂದೆನೆ ಇರೋದು, ಆ ತರದೊಂದು ಇನ್ಹಿಬಿಷನ್, ಶ್ರಿಂಕ್, ಒಂಥರ ಕಂಜೆಸ್ಟೆಡ್ ಫೀಲಿಂಗ್ ತರದಲ್ಲಿ ಇರ್ತಾರೆ. ಅದೇ ಅದು ಸರಿಯಾಗಿ ಹ್ಯಾಂಡಲ್ ಮಾಡದೆ ಓವರ್ ಆಕ್ಟಿವ್ ಆಗೋದ್ರೂ ಪ್ರಾಬ್ಲಮ್. ತುಂಬಾ ಈಗೋಯಿಸ್ಟಿಕ್ ಆಗಿ ಆಡೋದು, ನಾನು ಹೇಳೋದೇ ಕರೆಕ್ಟ್ ಅನ್ನೋದು, ಎಲ್ಲಾರನ್ನೂ ಕಂಟ್ರೋಲ್ ಮಾಡ್ಬೇಕು ಅನ್ಸೋದು, ಇವರೆಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇದ್ರೇನೆ ನಾನ್ ಸರಿ ಅಂತ ಅನ್ಸೋದು, ಇಲ್ಲಾಂದ್ರೆ ನನ್ನನ್ನ ಮರ್ಯಾದೆ ಇವ್ರು ಕೊಡ್ತಾ ಇಲ್ಲ ಅಂತ ಅನ್ಸಿ ಯಾವಾಗ್ಲೂ ಓವರ್ ಪವರಿಂಗು, ಆ ತರದೆಲ್ಲ ಇರುತ್ತೆ. ಇನ್ನು ಅದಕ್ಕೆ ಸಂಬಂಧಪಟ್ಟ ಕೆಲವು ಕ್ರಿಸ್ಟಲ್ಸ್ ಇದೆ, ಯೆಲ್ಲೋ ಕಲರ್, ಗೋಲ್ಡನ್ ಕಲರ್ ರೇಡಿಯೇಟ್ ಆಗುತ್ತೆ, ತುಂಬಾ ಈಸಿಯಾಗಿ ಆ ಅಲೈನ್ಮೆಂಟ್ಗೆ ತಗೊಂಡ್ ಬರಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ನೋಡಿ, ಇಲ್ಲಿ ಬ್ಯೂಟಿ ಏನು ಅಂದ್ರೆ, ಆ ಒಂದು ಎನರ್ಜಿ ನಮ್ಮಲ್ಲಿ ಸರಿ ಹೋಗಕ್ಕೆ ಆ ಬಣ್ಣದ್ದೇ ಕ್ರಿಸ್ಟಲ್ಗಳಿದೆ ಅನ್ನೋದು ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಅವಾಗ ಈ ಸೈನ್ಸ್ ನ. ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಅಲ್ಲ ಇದು, ಅದೇ ಕಲರ್ ಎಲ್ಲ ಅದು ವೈಬ್ರೇಟ್ ಆಗುತ್ತೆ. ಇನ್ನು ಎದೆ ಭಾಗದ ಹತ್ರ ಅನಾಹತ ಚಕ್ರ ಇರುತ್ತೆ, ನಮ್ಮ ವೀಕ್ಷಕರಿಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಇದು ಸರಿ ಇಲ್ಲ ಅಂದಾಗ ಪ್ರೀತಿಯ ಕೊರತೆ ಆಗೋದು, ಪ್ರೀತಿ ಯಾವಾಗ್ಲೂ ಬೇಡ್ತಾ ಇರೋದು, ಎಷ್ಟು ಪ್ರೀತಿ ಸಿಗ್ತಾ ಇದೆ ಅಂದ್ರೂ ಇಲ್ಲ ನನ್ಗೆ ಸಿಗ್ತಾ ಇಲ್ಲ, ಸಾಕಾಗ್ತಾ ಇಲ್ಲ ಅನ್ಸೋದು, ತುಂಬಾ ಡಿಪ್ರೆಸಿವ್ ಫೀಲಿಂಗ್ ಅನ್ಸೋದು, ಅಥವಾ ಓವರ್ ಸಿಂಪಥೆಟಿಕ್, ತುಂಬಾ ಜಾಸ್ತಿ ಹೆಲ್ಪ್ ಮಾಡ್ಬಿಡಕ್ ಹೋಗೋದು, ತನಗ್ ಲಾಸ್ ಆಗ್ತಾ ಇದ್ರು ವಿಪರೀತವಾಗಿ ಏನೋ ದಾನ ಮಾಡ್ತೀನಿ ಅಂತ ಹೋಗ್ಬಿಟ್ಟು ತುಂಬಾ ಮೋಸಕ್ಕೆ ಒಳಗಾಗ್ಬಿಡೋದು, ಓವರ್ ಆಗಿ ಇಂಡಲ್ಜ್ ಆಗ್ಬಿಡೋದು. ಈಗ ಕೆಲವರು ಧಾರಾವಾಹಿ ನೋಡಿದ್ರು ತುಂಬಾ ಒಂಥರ ಸ್ಯಾಡ್ ಆಗಿ ತುಂಬಾ ಇದಾಗ್ಬಿಡ್ತಾರೆ, ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ಲಿ. ಸೊ ಆ ಒಂದು ಏರುಪೇರು ಆಗುವಂಥದ್ದು. ಆಗ್ಲೂ ಕೂಡ ನಾವು ಗ್ರೀನು ಅಥವಾ ಪಿಂಕ್, ಲೈಟ್ ಪಿಂಕ್, ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಇರೋ ಕಲರ್ ಅದು, ಆ ತರದ ಬಣ್ಣದ ಕ್ರಿಸ್ಟಲ್ಸ್ ಗಳನ್ನು ಉಪಯೋಗಿಸಿದಾಗ ಹೀಗಾಗಕ್ಕೆ ಅಬ್ಸಲ್ಯೂಟ್ಲಿ ಹೆಲ್ಪ್ ಆಗುತ್ತೆ. ಇನ್ನು ವಿಶುದ್ಧ ಚಕ್ರ ಕುತ್ತಿಗೆ ಭಾಗದಲ್ಲಿ ಇರುತ್ತೆ, ನಮ್ಗೆಲ್ರಿಗೂ ಗೊತ್ತಿದೆ, ಅದು ಕಮ್ಯುನಿಕೇಶನ್ ಚಕ್ರ. ಅಂದ್ರೆ ತುಂಬಾ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದಾಗ ವಿಪರೀತ ಸುಳ್ಳುಗಳು ಹೇಳೋದು, ಅಥವಾ ಏನೋ ನಾಟಕೀಯತೆಯಲ್ಲಿ ಏನೋ ಮಾಡೋದು, ಅಥವಾ ಇಂಪ್ರೆಸ್ ಮಾಡೋದು, ಪ್ರಿಟೆನ್ಸ್ ಅಂತೀವಿ, ತೋರಿಕೆಯಲ್ಲಿ ಏನೋ ಮಾಡಕ್ ಹೋಗ್ಬಿಡೋದು, ಅಥವಾ ಬ್ಲಾಕ್ ಆದಾಗ ಮಾತಾಡಕ್ಕೆ ಆಗಲ್ಲ, ಅಥವಾ ಏನು ಹೇಳೋದೇ ಬೇಡ ಅನ್ಸೋದು, ಬಾಟಲ್ಡ್ ಅಪ್ ಇಮೋಷನ್ಸ್ ತುಂಬಾ ಜನಕ್ಕಿರೋ ಸಮಸ್ಯೆ ಇದು. ಎಲ್ಲ ಮನ್ಸಲ್ಲೇ ಇಟ್ಕೊಂಡು ಕೊರ್ಗಿ, ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ, ಒಂದ್ 4 ಮಾತು ಬೈದು ತೀರಿಸ್ಕೊಂಡ್ಬಿಡಿ, ಬಟ್ ಒಳಗಡೆ ಇದ್ದಾಗ ಅದು ಇನ್ನೂ ಡೇಂಜರಸ್. ಹಂಗಂತ ನಾವು ಬೈತಾನೆ ಇರೋದು ರೂಢಿ ಮಾಡ್ಕೊಳ್ಳೋದಲ್ಲ, 2ರ ಮಧ್ಯೆ ಸ್ಟೇಟ್ಗೆ ಹೋಗ್ಬೇಕು. ಅಂದ್ರೆ ಹೇಳ್ದಾಗ್ಲೂ ನಾನು ಡಿಸ್ಟರ್ಬ್ ಆಗಿಲ್ಲ, ಸುಮ್ನಿದ್ದಾಗ್ಲೂ ನಾನು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇಲ್ಲ ಅಂತ. ತುಂಬಾ ಕಷ್ಟದ ಸ್ಟೇಟ್ ಇದು. ಅದರಿಂದ ಇದನ್ನ ನಾವು ಹೆಲ್ಪ್ ಮಾಡ್ಕೊಳ್ಳೋಕೆ ಬ್ಲೂ ಶೇಡ್ಸ್ ಅಲ್ಲಿ ಇರುವಂತಹ ಸಾಕಷ್ಟು ಕ್ರಿಸ್ಟಲ್ಗಳಿವೆ, ಅದನ್ನ ನಾವು ಉಪಯೋಗಿಸಬಹುದು. ಇನ್ನು ಬ್ರೂ ಮಧ್ಯೆ ಇರುವಂತಹ ಸುಂದರವಾದ ಆಜ್ಞಾಚಕ್ರ ಅಂತ ಕರಿತೀವಿ, ಇಂಟೆಲಿಜೆನ್ಸು, ಇಂಟ್ಯೂಷನ್ನು, ಮೆಮರಿ ಪವರು, ಇದು ಏರುಪೇರಾದಾಗ ವಿಪರೀತ ನೆಗೆಟಿವ್ ಥಾಟ್ಸು, ಮೈಂಡ್ ನಿಲ್ಲೋದೇ ಇಲ್ಲ, ರನ್ನಿಂಗ್ ಮೈಂಡು, ಯಾವಾಗ್ಲೂ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಬೇರೆ ಏನೋ ಓಡ್ತಾ ಇರುತ್ತೆ, ಅಲ್ಲೇನೋ ಯೋಚನೆ ಮಾಡ್ತಿದ್ರೆ ಇಲ್ಲೇನೋ ಓಡ್ತಾ ಇರುತ್ತೆ, ಆ ತರ ಕ್ರಾಸ್ ಥಾಟ್ಸ್ ಇರಬಹುದು. ಓವರ್ ಥಿಂಕಿಂಗ್ ತುಂಬಾ 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 ಜನಕ್ಕಿರೋ ಪ್ರಾಬ್ಲಮ್ ಇದು, ಅದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಇನ್ನು ನಮ್ಮ ನೆತ್ತಿಯ ಮೇಲೆ ಒಂದು ಚಕ್ರ ಇದೆ, ಕಮಲದ ದಳದ ರೀತಿ, ಒಂದು 1000ಕ್ಕಿಂತ ಹೆಚ್ಚು ಪೆಟಲ್ಸ್ ಅಂತ, ಸಹಸ್ರಾರ ಅಂತ ಹೆಸರು ಅದಕ್ಕೆ. ಅದು ಕಂಪ್ಲೀಟ್ ಕಾಸ್ಮಿಕ್ ಕನೆಕ್ಷನ್, ನಮ್ಮನ್ನ ಒಂದು ಆಧ್ಯಾತ್ಮಿಕ ಲೋಕದ ಜೊತೆಯಲ್ಲಿ ಕನೆಕ್ಟ್ ಮಾಡುವಂಥದ್ದು.
ಮಾಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಇನ್ಫ್ಯಾಕ್ಟ್ ಕ್ವಾರ್ಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೆ, ನಾನು ಹೇಳಿದಾಗೆ ಆ ಥರದ್ದೇ ನಿರ್ದಿಷ್ಟವಾದ ಕ್ರಿಸ್ಟಲ್ಗಳಿವೆ, ಅದನ್ನು ಕೂಡ ಬಳಸಬಹುದು. ಸೊ ಈ ರೀತಿ ನಮ್ಮ ಎನರ್ಜಿ ಸಿಸ್ಟಮ್ ಅಲ್ಲೇ ನಮ್ಮ ಎನರ್ಜಿಯನ್ನ ಸಹಾಯ ಮಾಡುವಂಥದ್ದು. ಇನ್ನು ಯೂಸಸ್ ರೀತಿಯಲ್ಲಿ ನಿಖರವಾಗಿ ನೋಡೋದಾದ್ರೆ ಯಾವುದೇ ಕ್ರಿಸ್ಟಲ್ನ ನಾವು ಒಂದಷ್ಟು ಹಂತದಲ್ಲಿ ಉಪಯೋಗಿಸಬಹುದು. ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ, ಅಂದ್ರೆ ಹೀಲ್ ಮಾಡ್ಕೊಳ್ಳೋಕೆ. ಯಾವ ತರ ಹೀಲಿಂಗು? ನನ್ನಲ್ಲಿ ಹೆಚ್ಚು ಪಾಸಿಟಿವಿಟಿ ಬರಬೇಕು, ನನ್ನಲ್ಲಿರೋ ನೆಗೆಟಿವಿಟಿ ಹೋಗಬೇಕು, ಅಥವಾ ನಂಗೇನೋ ಆಪರೇಷನ್ ಆಗಿತ್ತು, ಅಥವಾ ಬಿದ್ದೆ, ಅಥವಾ ಏನೋ ಆಘಾತ ಆಗಿತ್ತು, ಬ್ರೇಕಪ್ ಆಗಿತ್ತು, ಅದರಿಂದ ಹೊರಗಡೆ ಬರಬೇಕು. ಈ ತರ ಬೇಗ ಬೇಗ ನಾವು ಅದನ್ನ ಟ್ರಾನ್ಸೆಂಡ್ ಮಾಡಿ ಬೇಗ ಬೇಗ ನಾವು ಹೀಲ್ ಆಗಕ್ಕೆ, ಚಿಕಿತ್ಸೆ ಪಡ್ಕೊಳ್ಳೋಕೆ ಅದನ್ನು ಉಪಯೋಗಿಸಬಹುದು. ಇನ್ನು ಮೆಡಿಟೇಷನ್ ಅಲ್ಲಿ ಇನ್ನೂ ಆಳವಾದ ಧ್ಯಾನ ಸ್ಥಿತಿಗೆ ಹೋಗೋಕೆ, ಅತೀಂದ್ರಿಯ ಶಕ್ತಿಗಳನ್ನ ಹೆಚ್ಚು ಮಾಡ್ಕೊಳ್ಳೋಕೆ, ಹೆಚ್ಚು ಕಾಸ್ಮಿಕ್ ಎನರ್ಜಿಯನ್ನ ಗ್ರಹಿಸಿ ಅಬ್ಸರ್ವ್ ಮಾಡ್ಕೊಳ್ಳೋಕೆ, ದೇಹದಲ್ಲಿ ಯಾವಾಗ್ಲೂ ಆ ಸ್ಟೇಟ್ ಅಲ್ಲಿ ಇರೋಕೆ. ಇನ್ಫ್ಯಾಕ್ಟ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ಮ ಕ್ಲಿನಿಕ್ ಅಲ್ಲಿ ಥೆರಪಿ ಮಾಡ್ಬೇಕಾದ್ರೆಲ್ಲ, ಯಾವಾಗ್ಲೂ ಒಂದೇ ಸ್ಟೇಬಲ್ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಅಂತ ನಾವು ಹೇಳಕ್ ಬರೋದೇ ಇಲ್ಲ. ನಾವ್ ಯಾರೇ ಆಗಿರ್ಲಿ, ನಮಗೂ ಭಾವನೆಗಳು ಏರುಪೇರಾಗಬಹುದು, ಬೇಜಾರಾಗಬಹುದು, ಚಿಂತೆ ಬರಬಹುದು. ಬಟ್ ಈ ಕ್ರಿಸ್ಟಲ್ಗಳು ಹೇಗೆ ಅಂದ್ರೆ, ನಾನು ಲೋ ಹೋದ್ರು ನನ್ನ ಎನರ್ಜಿ ಡಿಪ್ ಆಗಿ ಏನು ಡೇಂಜರ್ ಬರ್ದೇ ಇರೋ ತರ ನಮ್ಮನ್ನ ಅದೇ ಯಾಕಂದ್ರೆ ಅದು ಅದೇ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾರನ್ನ ಪ್ರೊಟೆಕ್ಟ್ ಮಾಡ್ತಾನೆ ಇರುತ್ತೆ. ಈಗ ನಮ್ಗೆಲ್ಲರಿಗೂ ಗೊತ್ತಿದೆ, ವಿಪರೀತವಾಗಿ ಕೋಪನೋ ಬೇಜಾರೋ ಸಡನ್ ಆಗಿ ಏನೋ ಶಾಕ್ ಆದ್ರ ನಮ್ಮ ಆರ ಛಿದ್ರ ಆಗೋಗುತ್ತೆ, ಲೀಕ್ ಆಗೋಕ್ ಶುರು ಆಗುತ್ತೆ ಎನರ್ಜಿ. ಆದ್ರೆ ನಮ್ಮ ಮೈ ಮೇಲೆ ಯಾವ್ದಾದ್ರೂ ಒಂದು ಜೆಮ್ ಸ್ಟೋನೋ ಕ್ರಿಸ್ಟಲ್ಲೋ ಇದ್ರೆ ಅದೇನ್ ಮಾಡುತ್ತೆ? ಒಂದು ತಡೆ, ಒಂದು ಪ್ರೊಟೆಕ್ಷನ್. ನಾನು ಹೇಳಿದಾಗೆ ಸಾವಿರಾರು ವರ್ಷಗಳಿಂದ ದೊಡ್ಡ ದೊಡ್ಡ ರಾಜರು, ಅಂದ್ರೆ ಸಿಂಹಗರ್ಜನೆಯಲ್ಲಿ ಮಾತಾಡ್ತಾ ಇದ್ದವರು ಕೂಡ ಅವ್ರದ್ದು ಆರ್ಮರ್ ಇರುತ್ತಲ್ಲ ಸರ್, ಯುದ್ಧ ಮಾಡ್ಬೇಕಾದ್ರೆ ಅದೇನಂತ ರಕ್ಷಣೆ, ಅದ್ರ ಮೇಲೆಲ್ಲ ಕ್ರಿಸ್ಟಲ್ ಅನ್ಸ್ಕೊಳ್ಳೋದು. ಇನ್ಫ್ಯಾಕ್ಟ್ ನೀವು ಡೆಲ್ಲಿಗೆ ಯಾವತ್ತಾದ್ರೂ ಹೋದ್ರೆ ಅಲ್ಲಿ ಗೌರ್ಮೆಂಟ್ ಒಂದು ಮ್ಯೂಸಿಯಂ ಇದೆ. ಎಷ್ಟು ಆನಂದ ಆಗುತ್ತೆ ಅಂದ್ರೆ, ಕ್ರಿಸ್ಟಲ್ಗಳಲ್ಲಿ ಮಾಡಿರೋ ತಟ್ಟೆಗಳು ಮೂನ್ ಸ್ಟೋನ್ಸ್ ಅಲ್ಲಿ, ಆಮೇಲೆ ಬ್ಯೂಟಿ ಪ್ರಾಡಕ್ಟ್ಸ್ ಅವರು ಎಲ್ಲ ಅದನ್ನ ಕಾಜಲ್ ಕಲಿಸ್ಕೊಳಕ್ಕೆ ಇಟ್ಕೊಳ್ಳೋದು, ಮಗುಗ್ ಊಟ ಮಾಡ್ಸಕ್ಕಿರೋದು, ಅಥವಾ ಎಸೆನ್ಷಿಯಲ್ ಆಯಿಲ್ ನ ಕಂಡೆನ್ಸ್ ಮಾಡಿ ಮಾಡಕ್ಕಿರೋದು, ಈ ತರದ್ದು ಎಲ್ಲದ್ರಲ್ಲೂ. ಇನ್ಫ್ಯಾಕ್ಟ್ ಅವಾಗೆಲ್ಲ ಎಷ್ಟು ವೈವಿಧ್ಯಮಯವಾಗಿ ವೈಭವದಲ್ಲಿ ನಾವು ಬದುಕಿದ್ವಿ ಅಲ್ವಾ. ನೆಲಕ್ಕೆ ಇವಾಗಿರೋ ತುಂಬಾ ಕಾಸ್ಟ್ಲಿ ಕ್ರಿಸ್ಟಲ್ಗಳನ್ನ ನೆಲಕ್ಕೆ ಹಾಕ್ತಾ ಇದ್ರು. ಅಂಡ್ ಜೈಪುರಲ್ಲೆಲ್ಲ ನಾವು ಇವಾಗ್ಲೂ ನೋಡ್ಬೋದಲ್ಲ ಸರ್, ಮಹಲ್ಗಳಲ್ಲಿ. ಅಲ್ಲ, ತಾಜ್ ಮಹಲ್ ಅಲ್ಲಿ ಎಷ್ಟಿದೆ? ಅಬ್ಸಲ್ಯೂಟ್ಲಿ ಎಲ್ಲ ಅದು ಬೇರೆ 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 ಟರ್ಕ್ವೈಸ್ ಇಂದ ಹಿಡ್ಕೊಂಡು ಮೂನ್ ಸ್ಟೋನು, ಕೋರಲ್ಸ್, ಎಷ್ಟು ಜಾಸ್ಪರ್ಗಳು, ಅಯ್ಯೋ ಎಷ್ಟು ನೀವು ನೋಡಬಹುದು ಅಂದ್ರೆ, ಹಬ್ಬ ಎಲ್ಲಿಂದ ಇಷ್ಟು ರಿಚ್ನೆಸ್ ಇತ್ತು ಅಂತ ಅನ್ಸುತ್ತೆ. ಅವ್ರಿಗೆ ಗೊತ್ತಿತ್ತು ಆ ವೈಬ್ರೇಷನ್ ಯಾವಾಗ್ಲೂ ನನ್ನನ್ನ ಆ ಶಕ್ತಿಯಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ಆ ಹೈ ಎನರ್ಜಿಯಲ್ಲಿ ರಾಜಾರಾಣಿ ಯಾವಾಗ್ಲೂ ಆ ಹೈ ಎನರ್ಜಿಲಿ ಇರ್ಲೇಬೇಕು. ಎಷ್ಟು ಜನ ಅವರಿಂದ ಎನರ್ಜಿ ಡಿರೈವ್ ಮಾಡ್ತಾರೆ. ಅದರಿಂದ ಯಾವಾಗ್ಲೂ ಆ ಸ್ಟೇಬಲ್ ಲೆವೆಲ್ ಅಲ್ಲಿ ಇಡಕ್ಕೆ ಸಹಾಯ ಮಾಡುತ್ತೆ. ಇನ್ನು ತುಂಬಾ ಫೇವ್ರೆಟ್ ಟಾಪಿಕ್ ಮ್ಯಾನಿಫೆಸ್ಟೇಷನ್. ನಾವು ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ಎಷ್ಟೋ ಸತಿ ನಮ್ಮ ಫ್ರೀಕ್ವೆನ್ಸಿ ಆ ಬೇಕಾಗುವ ವಸ್ತು ಎನರ್ಜಿಯಲ್ಲಿ ಇರೋದಿಲ್ಲ, ತುಂಬಾ ಲೋ ಆಗಿರುತ್ತೆ. ಅದನ್ನ ಅಪ್ಲಿಫ್ಟ್ ಮಾಡಕ್ಕೆ, ಈಗ ಅಬಂಡೆನ್ಸ್ ಬೇಕು ಅಂದ್ರೆ ನನ್ನ ಮೈಂಡ್ ಪುವರ್ ಥಾಟ್ ಸೆಟ್ ಅಲ್ಲಿ ಇದ್ರೆ, ಅಬಂಡೆನ್ಸಿನ ಫ್ರೀಕ್ವೆನ್ಸಿ ಇರೋ ಕ್ರಿಸ್ಟಲ್ ಯೂಸ್ ಮಾಡಿದಾಗ ಹೇಗಿರುತ್ತೆ? ಆಟೋಮ್ಯಾಟಿಕಲಿ, ನಾನು ಆಗ್ಲೇ ಹೇಳಿದ್ನಲ್ಲ, ರೆಫರೆನ್ಸ್ ಅದು ಈ ಫ್ರೀಕ್ವೆನ್ಸಿಗೆ ಹೋಗ್ಬೇಕು ಅಂತ ನನ್ನ ಸುಪ್ತ ಮನಸ್ಸು ಆಟೋಮ್ಯಾಟಿಕ್ ಆಗಿ ಟ್ಯೂನ್ ಆಗುತ್ತೆ. ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ ನಾವು. ಈ ಕೆಲವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಇದು ಮಾಡ್ಬೇಕಾದ್ರೆ ಕ್ಯಾಲಿಬ್ರೇಟ್ ಮಾಡು ಅಂತ ಹೇಳ್ತೀವಿ, ಅದನ್ನ ಆ ಫ್ರೀಕ್ವೆನ್ಸಿಗೆ ಕೆಳಗಡೆಯಿಂದ ರೆಫರೆನ್ಸ್ ಪಾಯಿಂಟ್ ತಗೊಂಡ್ಬರುವಂಥದ್ದು ಅಂತ. ಸೊ ಆ ತರ ನಾವು ಮೆಡಿಟೇಷನ್ ಆಗ್ಲಿ, ಸ್ಪಿರಿಚುವಾಲಿಟಿ ಆಗ್ಲಿ, ಹೀಲಿಂಗ್ ಆಗ್ಲಿ, ಮತ್ತು ಮೆಂಟಲ್ ಅಂಡ್ ಇಮೋಷನಲ್ ಹೆಲ್ತ್ ತುಂಬಾ ಹೆಲ್ಪ್ ಮಾಡುವಂಥದ್ದು. ಮೈಂಡ್ ಅನ್ನ ಯಾವಾಗ್ಲೂ ಸ್ಟೇಬಲ್ ಆಗಿ ಸ್ಟ್ರಾಂಗ್ ಆಗಿಡಕ್ಕೆ, ನೀವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಇದೊಂದು ಹಾಕೊಂಡೆ ನನ್ನ ಮೈಂಡ್ ಶಿಫ್ಟ್ ಆಯ್ತು, ಅವತ್ತಿಂದ ನನ್ನ ಥಾಟ್ ಚೇಂಜ್ ಆಯ್ತು, ಅವತ್ತಿಂದ ಲಕ್ ಬಂತು ಅಂತೆಲ್ಲ ಹೇಳ್ತಾರೆ. ಅಂಡ್ ಸಾವಿರಾರು ಕಾಲದಿಂದ ದೃಷ್ಟಿಗೆ, ಪ್ರೊಟೆಕ್ಷನ್ಗೆ, ಒಂದು ಏನೋ ಒಂದು ಇರ್ಲಪ್ಪ ಸೇಫ್ಟಿಗೆ ಅನ್ನೋ ತರ ಎಷ್ಟು ನಾವು ಬಳಸ್ತೀವಿ. ನಾನು ಕೂಡ ಬಳಸ್ತೀನಿ. ಸೊ ಅದು ಖಂಡಿತ ಒಂದು ಪ್ರೊಟೆಕ್ಷನ್ ಕ್ರಿಸ್ಟಲ್ ತರಾನು ನಾವು ಬಳಸ್ಬೋದಾಗಿದೆ. ಓಕೆ, ಇಂಪಾರ್ಟೆಂಟ್ ನನಗೆಂತ ಎಲ್ಲರೂ ಇಲ್ಲಿ ನಮ್ಮ ಸ್ನೇಹಿತರು ಕಾಯ್ತಿರೋದು ಮನಿನ ಅಟ್ರಾಕ್ಟ್ ಮಾಡಕ್ಕೆ. ದುಡ್ಡು ಯಾರಿಗ್ ತಾನೇ ಬೇಡ. ಸೊ ಮನಿನ ಅಟ್ರಾಕ್ಟ್ ಮಾಡಕ್ಕೆ ಯಾವ ಕ್ರಿಸ್ಟಲ್ ನ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು? ರೈಟ್. ಇದು ಕೆಲವೆಲ್ಲ ತುಂಬಾ ಪಾಪ್ಯುಲರ್ ಕ್ರಿಸ್ಟಲ್ಸ್ ಇದೆ ಮನಿ ಅಟ್ರಾಕ್ಟ್ ಮಾಡಕ್ಕೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ರೇಂಜ್ ಅಲ್ಲಿ ಇರುತ್ತೆ. ಅದನ್ನ ಯೂಸ್ ಮಾಡಿದ್ರೇನೆ ಅನ್ನೋದು ಖಂಡಿತ ತಪ್ಪು. ಬಟ್ ಏನಾಗತ್ತೆ ಅಂದ್ರೆ, ಅದು ಅದೇ ಫ್ರೀಕ್ವೆನ್ಸಿಲಿ ಹೈ ಆಗಿ ವೈಬ್ರೇಟ್ ಆಗ್ತಾ ಇದ್ದಾಗ ಡೆಫಿನೆಟ್ಲಿ ಮನಿ ಅಟ್ರಾಕ್ಷನ್ಗೆ ಅದು ಮೋಸ್ಟ್ ಅಪ್ರಾಪ್ರಿಯೇಟ್ ಕ್ರಿಸ್ಟಲ್ ಅಂತ ಕರೆಸ್ಕೊಳತ್ತೆ. ಒಂದು, ಇಫ್ ಐ ಆಮ್ ನಾಟ್ ರಾಂಗ್, ಆರ್ ಯು ವೇರಿಂಗ್ ಅ ಪೈರೈಟ್? ಎಸ್. ಸೊ ವೀಕ್ಷಕರಿಗೆ ಒಂದು ಸೀಕ್ರೆಟ್ ಹೇಳ್ಬಿಟ್ಟೆ. ಎಸ್. ಸೊ ಅದು ನಾನು ಇನ್ನೂ ತುಂಬಾ ಬ್ರೈಟ್ ಗೋಲ್ಡನ್ ಕಲರ್ ಇರೋ ಕ್ರಿಸ್ಟಲ್ಸ್ ಕೆಲವು ತೋರಿಸ್ತೀನಿ. ಇದು ನನ್ನ ಒಬ್ರು ಕ್ಲೋಸ್ ಫ್ರೆಂಡ್ ಕೊಟ್ಟಿದ್ದು ನನಗೆ. ಎಸ್ ಸರ್. ಥ್ಯಾಂಕ್ ಯು. ನೋಡ್ತಿರೋರು ಅವ್ರು ನೋಡ್ತಿದ್ರೆ ಗೊತ್ತಾಗತ್ತೆ ಅವರಿಗೆ. ಸಾಕಷ್ಟು ಕೊಟ್ರು. ಎಸ್. ನನ್ ಫಸ್ಟ್ ಗೊತ್ತಾಗ್ಲಿಲ್ಲ, ಆಯ್ತಾ. ಎಸ್. ಆಮೇಲೆ ಇದನ್ನೆಲ್ಲ ಹಾಕೋಬೆ ಅಂತ
ಎಸ್, ನಂಗೆ ಗಿಫ್ಟ್ ಮಾಡಿದೆ ಆಕ್ಚುಲಿ. ರೈಟ್, ಬಟ್ ಆಮೇಲೆ ಗೊತ್ತಾಗಿತ್ತು ನಿಮಗೆ ಆಕ್ಚುಲಿ ಏನ್ ಬೇಕು ಅದ್ ಮಾತ್ರ ಹಾಕೊಬಹುದು. ಹೌದು, ಎಕ್ಸಾಕ್ಟ್. ಕೆಲವೊಂದ್ಸರಿ ಸುಮ್ನೆ ಕೆಲವರು ಅದ್ ಏನಕ್ಕೆ ಹಾಕೋತಾರೋ ಗೊತ್ತಿಲ್ಲ, ತುಂಬಾ ಓ ಪೋಣಿಸ್ಕೊಂಡು ಕೈ ತುಂಬಾ ಎಲ್ಲ ಹೌದು, ಹಾಕೊಬಿಡ್ತಾರೆ. ಹೌದು, ಬಟ್ ಆಕ್ಚುಲಿ ಅದನ್ನ ಸರಿಯಾಗಿ ಯೂಸ್ ಹೌದು. ಮಾಡ್ತಕ್ಕಂಥ ವಿಧಾನನೇ ಬೇರೆ. ಅಬ್ಸಲ್ಯೂಟ್ಲಿ. ಇವಾಗ ಫಸ್ಟ್ ಐ ಫಿನಿಶ್ ವಿತ್ ದಿಸ್, ಆಸ್ ಯು ರೈಟ್ಲಿ ಸೆಡ್, Yes. ಹಣಕಾಸು ಅಬಂಡೆನ್ಸ್ಗೆ ಪೈರೈಟ್ ಅಂತ ಬರುತ್ತೆ. ಈಗ ನೀವು ತೋರಿಸ್ತೀನಿ ಇವಾಗೆಲ್ಲ. ಎಸ್ ಸರ್, ಪೈರೈಟ್ ಅಂದಾಗ ಜನ ಏನದು ಪೈರೈಟ್ ಅನ್ನೋ ಹೆಸರಿದೆ ಅಂತ ಅನ್ಸುತ್ತೆ. ಯಾಕೆ ಆ ಹೆಸರು ಅಂದ್ರೆ, ನೋಡಿ ಇದನ್ನ ನಾನು ಹಾಕಿದ್ದೀನಿ. ಎಸ್, ಗೋಲ್ಡನಿಶ್ ಕಲರ್ ಇರುತ್ತೆ. ನಾನು ಆಮೇಲೆ ತೋರಿಸ್ತೀನಿ. ಅದು ಪಾಲಿಶ್ ಮಾಡಿ ಒಳಗಡೆ ಆಕ್ಚುಲಿ ಇಫ್ ಯು ಬ್ರೇಕ್, ಲೈಟ್ ಹಿಂಗ್ ಕಾಣಿಸ್ತದೆ, ಹೌದು. ಇದು ಗೋಲ್ಡ್ ಕಲರ್ ಇದೆ. ಹೌದು, ಎಸ್, ಎಸ್. ಎಸ್. ಸೊ ಅದು ಫೂಲ್ಸ್ ಗೋಲ್ಡ್ ಅಂತ ಅದಕ್ಕೆ ಹೆಸರು. ಅಂದ್ರೆ ನೋಡಿದ್ರೆ ಚಿನ್ನನೇನೋ ಅಂತ ಅನ್ಸುತ್ತೆ, ಬಟ್ ಅದು ಕಲ್ಲು, ಅಂದ್ರೆ ಹರಳು, ರಾದರ್ ಕ್ರಿಸ್ಟಲ್. ಅದು ತುಂಬಾ ಪಾಪ್ಯುಲರ್ ಮನಿ ಅಟ್ರಾಕ್ಷನ್ಗೆ. ಅದು ಬಿಟ್ಟು ನಾವು ಲೋವರ್ ಚಕ್ರಗಳೆಲ್ಲ ಯೂಶಲಿ ಮೆಟಲಿಸ್ಟಿಕ್ ಗೇನ್ಸ್ಗೆ ಹೆಲ್ಪ್ ಮಾಡೋದಲ್ವಾ. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಇದೆಲ್ಲ ಸ್ಥೂಲ ಶರೀರ ಅಂದ್ರೆ ಏನು, ಮೆಟಲಿಸ್ಟಿಕ್, ಇವಾಗಿರುವಂತಹ ಒಂದು ಲಕ್ಸುರಿ ಕಂಫರ್ಟ್ಗೆ ಸಹಾಯ ಮಾಡುವಂತಹ ಚಕ್ರಗಳು. ಆ ಬಣ್ಣದಲ್ಲಿರೋ ಕ್ರಿಸ್ಟಲ್ ಎಲ್ಲ ತುಂಬಾ ಸಹಾಯ ಮಾಡುತ್ತೆ. ಅದು ರೆಡ್, ಮರೂನ್ ಇರ್ಬೋದು, ಯೆಲ್ಲೋ ಇರ್ಬೋದು, ಆರೆಂಜಿಶ್ ಇರ್ಬೋದು. ಸೊ ಅದರಲ್ಲಿ ರೆಡ್ ಜಾಸ್ಪರ್ ಬರುತ್ತೆ, ಅಥವಾ ರೆಡ್ ಅಗೇಟ್ ಬರುತ್ತೆ, ಕಾರ್ಲಿನಿಯನ್ ಬರುತ್ತೆ, ಅಥವಾ ಇದು ನಾವು ಯೆಲ್ಲೋ ಜಾಸ್ಪರ್ ಬರುತ್ತೆ. ಸೊ ಈ ತರ ಯೆಲ್ಲೋ ಶೇಡ್ ಅಲ್ಲಿರೋ ಕ್ರಿಸ್ಟಲ್ಸ್ ನ ಗೋಲ್ಡನ್ ಶೇಡ್ ಪೈರೈಟ್ ಇದನ್ನೆಲ್ಲ ಉಪಯೋಗಿಸಬಹುದು. ಬಟ್ ಇನ್ನೊಂದಿದೆ ಎಕ್ಸೆಪ್ಷನ್, ಅಮಿಥೀಸ್ಟ್ ಅಂತ ಬರುತ್ತೆ, ನಿಮ್ ಶರ್ಟ್ ಕಲರ್ ಪರ್ಪಲ್ ಕಲರ್, ಅದು ಕೂಡ ಹಣ ಆಕರ್ಷಣೆಗೆ ತುಂಬಾ ಸಹಾಯ ಮಾಡುತ್ತೆ. ಎಸ್, ಅಮಿಥಿಸ್ಟ್. ಹೌದು, ಎಸ್, ಪರ್ಪಲ್ ಶೇಡ್ ಅಲ್ಲಿ. ನೆಕ್ಸ್ಟ್ ತುಂಬಾ ದೃಷ್ಟಿ ಆಗ್ತಿರತ್ತೆ. ಹೌದು, ಎಸ್. ಸೊ ನೀವಾಗ್ಲೇ ಮಾತಾಡ್ತಾ ತುಂಬಾ ಸೂಕ್ತವಾದ ಒಂದು ಸೆಂಟೆನ್ಸ್ ಹೇಳಿದ್ರಿ. ಎಲ್ಲಾ ಹಾಕೊಳ್ಳೋಕ್ಕಿಂತ ನಿಮಗೆ ಏನ್ ಬೇಕು ಅದನ್ನ ಚೂಸ್ ಮಾಡ್ಕೊಳ್ಳಿ ಅಂತ. ಫಾರ್ ಇನ್ಸ್ಟೆನ್ಸ್, ನಾನು ಅತ್ಯಂತ ಹೆಚ್ಚು ಗ್ರೀನ್ ಶೇಡ್ಸ್ ಅನ್ನ ಕ್ರಿಸ್ಟಲ್ಸ್ ಹಾಕ್ತೀನಿ, ಬಿಕಾಸ್ ಐ ಆಮ್ ಅ ಹೀಲರ್. ಸೊ ಥೆರಪಿಸ್ಟ್ ಆಗಿ ಆ ಹೀಲಿಂಗ್ ಎನರ್ಜಿಯನ್ನ ಇನ್ವೋಕ್ ಮಾಡೋದಾಗ್ಲಿ, ಬೇರೆಯವ್ರಿಗೆ ಚಾನಲ್ ಮಾಡೋದಾಗ್ಲಿ, ಯಾವಾಗ್ಲೂ ನಾವು ಯಾವುದೇ ಮನಸ್ಥಿತಿಲಿದ್ರು ಆ ಕಂಟೈನ್ಮೆಂಟ್ ಇರಬೇಕು, ಸೊ ದಟ್ ಐ ಕ್ಯಾನ್ ಡೂ ಜಸ್ಟಿಸ್. ಮತ್ತು ಅಫ್ಕೋರ್ಸ್ ಗ್ರೌಂಡಿಂಗ್, ಯಾವುದು ನೆಗೆಟಿವಿಟಿ ಯಾವುದೇ ರೀತಿಯಲ್ಲಿ, ಥಾಟ್ ರೀತಿಯಲ್ಲಿ, ಇಮೋಷನ್ಸ್ ರೀತಿಯಲ್ಲಿ, ಯಾವುದೇ ರೀತಿಯಲ್ಲೂ ಈಚ್ ಅದರ್ಗೆ ಎಫೆಕ್ಟ್ ಆಗಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ತರ ಆ ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕೆ ಆ ಕ್ರಿಸ್ಟಲ್ಗಳನ್ನ ಬಳಸ್ತಾ ಹೋಗ್ಬೋದು. ಸೊ ದೃಷ್ಟಿ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಕಪ್ಪು. ನೀವು ಕೂಡ ಹಾಕಿದ್ದೀರಾ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅದರಿಂದ ಇದು ಒಬ್ಸಿಡಿಯನ್ ಅಂತ ಬರುತ್ತೆ. ಎಸ್, ಸೊ ಇದನ್ನ ಎಸ್ ಅದನ್ನು ಯೂಸ್ ಮಾಡ್ಬೋದು. ಹೆಮಿಟೈಟ್ ಅಂತಾನು ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಟೈಗರ್ಸ್ ಐ ಅಂತ ಬರುತ್ತೆ, ಅಂದ್ರೆ ಈ ಹುಲಿಯ ಕಣ್ಣಿನ ರೀತಿ ಹೊಳೆಯುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಬಟ್ ಬ್ಲ್ಯಾಕ್ ಆರ್ ದ ಬೆಸ್ಟ್ ಸರ್ ಇವಿಲ್ ಐ ಪ್ರೊಟೆಕ್ಷನ್ಗೆ. ಸೊ ಓನೆಕ್ಸ್ ಅಂತ ಬರುತ್ತೆ, ಕಪ್ಪು ಕಲ್ಲಲ್ಲೇ ಬೇರೆ ಬೇರೆ ಜಾತಿ. ಅದ್ರಲ್ಲಿ ನಾನು ಒಬ್ಸಿಡಿಯನ್ ಯೂಸ್ ಮಾಡ್ತೀನಿ, ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ಅದು ತುಂಬಾ ಸಾಫ್ಟ್ ಕ್ರಿಸ್ಟಲ್ ಮತ್ತು ತುಂಬಾ ಪವರ್ಫುಲ್, ಅದು ನೆಗೆಟಿವಿಟಿನ ಇದು ಮಾಡಕ್ಕೆ. ಸೊ ಅದನ್ನ ಯೂಶಲಿ ಯೂಸ್ ಮಾಡೋದು ದೃಷ್ಟಿಗೆ ತುಂಬಾನೇ ಒಳ್ಳೇದು. ಅದನ್ನ ಬ್ರೇಸ್ಲೆಟ್ ತರ ಹಾಕೋಬಹುದು, ಮಾಲೆ ತರ ಹಾಕೋಬಹುದು. ಇಲ್ಲಿ ನೋಡಿ, ನಾನೊಂದು ಸ್ಮೋಕಿ ಕ್ವಾಡ್ಸ್ ಹಾಕಿದೀನಿ. ಇದು ಕೂಡ ಅನ್ವಾಂಟೆಡ್ ಎನರ್ಜೀಸ್ ನ ವಾರ್ಡ್ ಆಫ್ ಮಾಡಕ್ಕೆ ಇದು. ಬಟ್ ಹೆಣ್ಮಕ್ಳು ಕ್ರಿಸ್ಟಲ್ ನ ಜ್ಯುವೆಲ್ರಿ ತರನು ಯೂಸ್ ಮಾಡ್ಬೋದು ಅನ್ನೋದು ವಿಶೇಷ. ಯಾಕಂದ್ರೆ ನಾನು ಈಜಿಪ್ಷಿಯನ್ ಎನರ್ಜಿ ಸ್ವಲ್ಪ ಜಾಸ್ತಿ ನನಗೆ, ಅದರಿಂದ ನಿಮ್ ಕಿವಿ ಏನಾದ್ರು ಸ್ಟೋನ್. Yes, Stone? green aventurine, absolutely, it's Oh, stone. nice. Yes, so ಓಲೆ ಇರಬಹುದು, ನೆಕ್ಲೆಸ್ ಇರಬಹುದು, ಉಂಗ್ರಗಳು, ಬ್ರೇಸ್ಲೆಟ್ಸ್, ಇದನ್ನೆಲ್ಲ ಖಂಡಿತ ಕ್ರಿಸ್ಟಲ್ಸ್ ಯೂಸ್ ಮಾಡಬಹುದು. ಇದನ್ನ ಸಾವಿರಾರು ವರ್ಷದಿಂದ ನಮ್ಮ ರಾಜ ರಾಣಿಯರು, ಈಜಿಪ್ಷಿಯನ್ ಕಿಂಗ್ಸ್ ಅಂಡ್ ಕ್ವೀನ್ಸ್ ಯೂಸ್ ಮಾಡ್ತಾರೆ. ನಾನು ಯೂಶಲಿ ನನ್ನ ಜ್ಯುವೆಲ್ರಿ ಮ್ಯಾಚ್ ಮಾಡ್ಕೊಳ್ತೀನಿ. ಆದ್ರೆ ನಂದೊಂದು ಪರ್ಸನಲ್ ಕ್ರಿಸ್ಟಲ್ ಸೆಟ್ ಅಂತ ಇದೆ, ಅದು ಖಂಡಿತ ನನ್ನ ಹೀಲಿಂಗ್ ಸೆಂಟ್ರಲ್, ನನ್ನ ಟೇಬಲ್ ಮೇಲೆ, ನನ್ನ ಪೌಚ್ ಅಲ್ಲಿ, ಅಥವಾ ನನ್ನ ಟೇಬಲ್ ಕೆಳಗೆ ಯಾವಾಗ್ಲೂ ಇರುತ್ತೆ, ವಿಚ್ ಇಸ್ ಇನ್ ಅಲೈನ್ಮೆಂಟ್ ವಿತ್ ದ ಪರ್ಪಸ್ ಆಫ್ ವೈ ಐ ಆಮ್ ದೇರ್. ಆ ತರ ಈಗ ನೀವು ಒಂದು ಕಂಪ್ಯೂಟರ್ ಸ್ಟೋರ್ ಇಟ್ಟಿದ್ದೀರಾ, ಅದಕ್ಕೆ ಬೇಕಾಗುವಂತಹ ಕ್ರಿಸ್ಟಲ್ ಇರಬಹುದು, ಅಥವಾ ನೀವು ಜ್ಯುವೆಲ್ರಿ ಸ್ಟೋರ್ ಇಟ್ಟಿದ್ದೀರಾ, ಅದಕ್ಕೆ ಹಣ ಆಕರ್ಷಣೆ ಅಥವಾ ಒಳ್ಳೆ ಕಸ್ಟಮರ್ ಫೀಡ್ಬ್ಯಾಕ್, ಖಂಡಿತ ಬೇರೆ ಬೇರೆ ವೈಬ್ರೇಷನ್ ಕ್ರಿಸ್ಟಲ್ಸ್ ನ ಯೂಸ್ ಮಾಡಿ. ಆಕ್ಚುಲಿ ಕ್ರಿಸ್ಟಲ್ಸ್ ಎಲ್ಲ ನಿಮಗೆ ಒಂದು 100, 500, 1000 ಈ ತರ ಶುರುವಾಗಿ ಲಕ್ಷಾಂತರ ರೂಪಾಯಿ ಗಟ್ಟಲೆ ಕೂಡ ಇದೆ ನಿಮಗೆ. ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಅನ್ನೋದೂ ಇದೆ. ಅದು ರೇರೆಸ್ಟ್ ಆಫ್ ದ ರೇರ್ ಅನ್ನೋದು ಒಂದು, ಇನ್ನೊಂದು ಅದ್ರ ಕಟಿಂಗ್ ಅಂಡ್ ಇದು ಎಲ್ಲ ಯಾವ ತರ ಮಾಡ್ತಾರೆ ಅನ್ನೋದು, ಫಿನಿಶಿಂಗ್ ಆ ತರದೆಲ್ಲ. ಎಸ್, ಖಂಡಿತ. ಸೊ ಎಫೆಕ್ಟ್ ಅಷ್ಟೇ ಇರುತ್ತೆ, ಸೇಮ್ ಇರುತ್ತೆ. ಖಂಡಿತ ಸರ್. ಈಗ ಕೆಲವ್ರು ಕೇಳ್ತಾರೆ, ಈಗ 100 ರೂಪಾಯಿ ಕ್ರಿಸ್ಟಲ್ಗೂ ಇದಕ್ಕೂ ಏನು ಮೇಡಮ್ ಡಿಫ್ರೆನ್ಸು ಅಂತ. ನೀವು 10 ವಾಲ್ಟ್ಸ್ ಬಲ್ಬ್ ಹಾಕೋದಕ್ಕೂ 100 ವಾಲ್ಟ್ಸ್ ಬಲ್ಬ್ ರೂಮಲ್ಲಿ ಹಾಕೋದಕ್ಕೂ ಏನ್ ಡಿಫ್ರೆನ್ಸು, ಎಕ್ಸಾಕ್ಟ್ಲಿ ಅದೇ ಡಿಫ್ರೆನ್ಸ್. ಈಗ ಆನ್ಲೈನ್ ಅಲ್ಲಿ ತುಂಬಾ ಕಡೆ ಈಗ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಬರ್ತಿರತ್ತೆ. ಈಗ ನಮ್ಮ ಹತ್ರ ಬೆಸ್ಟ್ ಸಿಗತ್ತೆ, ಅಥವಾ ಯಾರೋ ಒಂದು ಸೆಲೆಬ್ರಿಟಿ ಹಾಕಿರಿ ಯಾವ್ದಾವ್ದು ಫೋಟೋ ಎತ್ಬಿಟ್ಟು ಈಗ ಹಾಕಿದ್ರೆ ನಾವು, ಅಥವಾ ಎಲ್ಲಾರು ಯಾವ್ದೊಂದು ಸ್ಟೋರ್ಗೆ ಹೋದಾಗ ನಾವು ಚೂಸ್ ಮಾಡೋದು ಹೇಗೆ ಕರೆಕ್ಟ್ ಸ್ಟೋನ್? ಹೌದು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಆಗ್ಲೇ ಹೇಳ್ದಾಗೆ, ವೀಕ್ಷಕರ ಅನ್ಯತಾ ಭಾವಿಸಬಾರ್ದು,
ಚೈನಾದವರು ಈ ಫೇಕ್ ಪ್ರಾಡಕ್ಟ್ ಮಾಡೋದ್ರಲ್ಲಿ ಫೇಮಸ್ ಅಲ್ವಾ. ಇದನ್ನು ಯಾವ ರೇಂಜ್ಗೆ ಫೇಕ್ ಪ್ರಾಡಕ್ಟ್ಸ್ ಮಾಡ್ತಾರೆ ಅಂದ್ರೆ ಒಂದು ಕ್ಷಣ ನಮ್ಗೆ ಗೊತ್ತಾಗಲ್ಲ ಯಾವುದು ಅಂತ, ಅನ್ಲೆಸ್ ನಾವ್ ಇವಾಗ ಎನರ್ಜಿ ಸೆನ್ಸ್ ಮಾಡಿದ್ವಲ್ಲ, ಆ ತರ ಸೆನ್ಸ್ ಮಾಡೋ ಎಕ್ಸ್ಪರ್ಟ್ಸ್ಗಳು ಜಸ್ಟ್ ಈಗ ಕೈ ಆಡಿಸ್ತಾನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ದೇ ಆರ್ ರಿಯಲ್ ಅಂತ. ಬಟ್ ಆ ಡೀಪ್ ಲೆವೆಲ್ಗೆ ಹೋಗದೆ ಇರೋ ಬಿಗಿನರ್ಸ್ಗೆ ಖಂಡಿತ ಸ್ವಲ್ಪ ಕಷ್ಟ ಆಗಬಹುದು. ಆದ್ರೆ ಫಾರ್ ಎಕ್ಸಾಂಪಲ್ ರೋಸ್ ಕ್ವಾರ್ಟ್ಸ್ ಅನ್ನೋದು ಒಂದು ಲೈಟ್ ಪಿಂಕ್ ಎನರ್ಜಿ. ಇದು ಅದರಲ್ಲಿ ತುಂಬಾ ವೇರಿಯೇಷನ್ಸ್ ಬರುತ್ತೆ, ತುಂಬಾ ಲೈಟ್ ಪಿಂಕ್ ಬರುತ್ತೆ, ಬ್ರೈಟ್ ಪಿಂಕ್ ಬರುತ್ತೆ. ಬಟ್ ಅದ್ರಲ್ಲೇನೆ ಕಲರ್ ಫೀಡ್ ಮಾಡಿ ಒಂಥರ ಪ್ಯಾಚ್ 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 ತರ ಬರೋದನ್ನ ಮಾಡ್ತಾರೆ. ಈ ಕಾಪರ್ ಅಲ್ಲಿ ಬರುತ್ತಲ್ಲ ಆ ತರ ಇರುತ್ತೆ. ಅಥವಾ ಈಗ ಅಮಿತಿಸ್ಟು ಲಿಟ್ರಲಿ ಬ್ರೈಟ್ ಪರ್ಪಲ್ ಇರುತ್ತೆ, ನೀವು ಹಾಕಿರೋ ಶರ್ಟ್ ಅಲ್ಲಿ ಪರ್ಪಲ್ ಶೇಡ್ಸ್ ಇದೆಯಲ್ಲ ಸರ್, ಅದೇ ತರ. ಆದ್ರೆ ಅದ್ರಲ್ಲಿ ತುಂಬಾ ಲೈಟ್ ತೀರಾ ವೈಟ್ 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 ಇನ್ಕ್ಲೂಷನ್ಸ್ ಇರೋದಿರುತ್ತೆ. ಅದ್ರಲ್ಲಿ ನಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಓ ಇದು ಬ್ರೈಟ್ ಇದು ಅಲ್ಲ ಅಂತ. ಆದ್ರೆ ಬಣ್ಣ ಹಚ್ಚಿ ಅದಕ್ಕೆ ಇದು ಮಾಡಿರೋರು ಇದ್ದಾರೆ. ಆದ್ರಿಂದ ದಯವಿಟ್ಟು ನೀವು ಒಥೆಂಟಿಕ್ ಆಗಿರೋರ ಹತ್ರ ತಗೊಂಡು, ಅಥವಾ ಅದ್ರ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತಲ್ವಾ ಅವ್ರ ಹತ್ರ ತಗೊಂಡ್ರೆ ಖಂಡಿತ ಒಳ್ಳೇದು. ಆಂಬರ್ ಅಂತ ಒಂದು ಬರುತ್ತೆ ಸರ್, ಅದೇನು ಅಂದ್ರೆ ಮರದಿಂದ ಬರುವಂತ ಇದು ಗೋಂದು. ಅದು ತೇದ್ರೆ ಗಂಧದ ತರನೇ ಸ್ಮೆಲ್ ಬರುತ್ತೆ, ಅದು ಕೂಡ ಹಣ ಆಕರ್ಷಣೆಗೆ ಹೆಲ್ಪ್ಫುಲ್. ಈ ಚೈನಾದವರು ಪ್ಲಾಸ್ಟಿಕ್ ನ ಯಾವ ರೇಂಜ್ಗೆ ಆಂಬರ್ ಅಂತ ಮಾರ್ತಾರೆ ಅಂದ್ರೆ, ನೀವು ಉಜ್ಜಿದ್ರೆ ಕ್ಲೀನಾಗಿ ಪ್ಲಾಸ್ಟಿಕ್ ಸ್ಮೆಲ್ ಬರುತ್ತೆ, ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಫೇಕ್ ಅಂತ. ಇನ್ನು ಕ್ವಾರ್ಟ್ಸ್ ಅಂತೂ ಸೂಪರ್ ಈಸಿ, ಕ್ಲಿಯರ್ ಆಗಿರೋದು ಗ್ಲಾಸ್ ಅಲ್ಲಿ ಇದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಅದಿದು ಅಂತ. ಮತ್ತೆ ಕ್ವಾರ್ಟ್ಸ್ ಏನ್ ವಿಶೇಷತೆ ಅಂದ್ರೆ ಇದು ನಮ್ ಟೆಂಪರೇಚರ್ ಪ್ರಕಾರ ಅದ್ರ ಟೆಂಪರೇಚರ್ ಶಿಫ್ಟ್ ಮಾಡ್ಕೊಳತ್ತೆ. ಈಗ ತಣ್ಣಗಿದೆ ನೋಡಿ, ಈಗ ಎ ಸಿ ಹಾಕಿದೀವಲ್ಲ, ಆಮೇಲೆ ನೀವು ನಿಮ್ ಬಾಡಿ ಮೇಲೆ ಇಟ್ಕೊಂಡ್ರೆ ನಿಮ್ ಟೆಂಪರೇಚರ್ ಬಂದ್ಬಿಡುತ್ತೆ ಅದು. ಸೊ ಆತರ ತುಂಬಾ ಈಸಿಯಾಗಿ ನಾವು ಅದ್ರ ಅಂದ್ರೆ ಕೆಲವೊಂದು ಕ್ವಾಲಿಟೀಸ್ ನ ಸೂಕ್ಷ್ಮವಾಗಿ ಗಮನಿಸ್ತಾ ನೋಡ್ಬೋದು. ಆದ್ರೆ ಒರಿಜಿನಲ್ ಕ್ರಿಸ್ಟಲ್ ನ ಒಂದ್ 3-4 ನಾವು ಫೀಲ್ ಮಾಡಿದ್ರೆ ತುಂಬಾ ಈಸಿಯಾಗಿ ಇದು ಫೇಕ್ ಒಂದು ಗೊತ್ತಾಗ್ಬಿಡುತ್ತೆ. ಆ ಪ್ಲಾಸ್ಟಿಕ್ದು ವೇಟ್ ಇರಬಹುದು, ಅಥವಾ ಗ್ಲಾಸ್ದು ಅಂದ್ರೆ ಏನು ಕಟ್ಟಿಲ್ಲ, ಸ್ಕ್ರಾಚ್ ಇಲ್ಲ, ಇನ್ಕ್ಲೂಷನ್ಸ್ ಇಲ್ಲ, ಮಾರ್ಕ್ ಇಲ್ಲ, ಏನೂ ಇಲ್ಲ ಅಂದ ತಕ್ಷಣ ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ ಸಮಥಿಂಗ್ ಇಸ್ ಫಿಶಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟೋನ್ ತಂದ್ವಿ, ಸ್ಟೋನ್ ಅಥವಾ ಈ ತರದ್ ಸ್ಟೋನ್ ಆಗ್ಬೋದು, ಅಥವಾ ಕೈಗೆ ಹಾಕೊಳ್ಳೋದಾಗಿರ್ಬೋದು, ಇದನ್ನ ಆನ್ಲೈನ್ ತರಿಸ್ಕೊಂಡು ಅಥವಾ ಎಲ್ಲೋ ತಗೊಂಡ್ವಿ. ಈಗ ನೆಕ್ಸ್ಟ್ ಇದನ್ನ ಯೂಸ್ ಮಾಡೋ ಮುಂಚೆ ನಾವು ಅದನ್ನ ಚಾರ್ಜ್ ಮಾಡಬೇಕು ಅಲ್ವಾ? ಆ ಚಾರ್ಜ್ ಮಾಡೋ ಪ್ರೋಸೆಸ್ ಹೇಗೆ? ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ನಾನು ಆಗ್ಲೇ ಹೇಳ್ದಾಗೆ ಪ್ರತಿ ಕ್ರಿಸ್ಟಲ್ ನಮ್ ಥಾಟ್ ನ, ನಮ್ ಇಂಟೆನ್ಷನ್ ನ, ನಮ್ ಎನರ್ಜಿಯನ್ನ ಅಬ್ಸರ್ವ್ ಮಾಡುತ್ತೆ. ಎಸ್. ಸೊ ಇವಾಗ ನಾನ್ ಚೆನ್ನಾಗಿ ಒಂದ್ ವಾರ ಯೂಸ್ ಮಾಡ್ಬಿಟ್ಟು ತಗೊಳ್ಳಿ ರಾಜೇಶ್ ಅವರೇ ಗಿಫ್ಟ್ ಅಂತ ನಾನು ಕೊಟ್ರೆ, ಇಟ್ ವಿಲ್ ಬಿ ಕ್ಯಾರಿಂಗ್ ಮೈ ಥಾಟ್ಸ್, ಮೈ ಇಮೋಷನ್ಸ್ ಅಂಡ್ ಮೈ ಎನರ್ಜಿ ವಿಚ್ ಮೇ ನಾಟ್ ಬಿ ಗುಡ್ ಫಾರ್ ಯು ಅಲ್ವಾ? ಅಥವಾ ನೆಗೆಟಿವ್ ಅಲ್ಲದೆ ಇದ್ರು ಇಟ್ ಮೇ ನಾಟ್ ಸೂಟ್ ಯು. ನಿಮ್ ಜಾನರ್ ಆಫ್ ವರ್ಕೇ ಬೇರೆ, ನಿಮ್ ಥಾಟ್ ಪ್ರಾಸೆಸ್ ಬೇರೆ, ನಿಮ್ಗೆ ಬೇಕಾಗಿರೋದು ಬೇರೆ. ಅಂಡ್ ಇನ್ನೊಂದು ಏನು ಅಂದ್ರೆ ಭಯ ಪಡೋದು ಬೇಡ. ಇನ್ನೊಂದು ಡೇಂಜರಸ್ ಆಸ್ಪೆಕ್ಟ್ ಏನು ಅಂದ್ರೆ, ಇದು ಪಾಪ ಎಷ್ಟು ಒಂದು ಡಿವೈನ್ ಇದು ಅಂದ್ರೆ ಐಟಮ್ ಅಂದ್ರೆ ಪ್ರಕೃತಿ ಕೊಟ್ಟಿರೋದು, ನಮ್ ನೆಗೆಟಿವ್ಸ್ ನ ಅಬ್ಸರ್ವ್ ಮಾಡುತ್ತೆ ಅದು. ಈಗ ನಾನು ಹೀಲ್ ಮಾಡು ಅಂದ್ರೆ ಅದ್ ನನ್ನಲ್ಲಿರೋ ನೆಗೆಟಿವ್ನು ಅಬ್ಸರ್ವ್ ಮಾಡ್ತಾ ಅಂತ ಅಲ್ವಾ ಅರ್ಥ, ಇಂಡೈರೆಕ್ಟ್ ಆಗಿ. ಸೊ ಅದನ್ನ ನಿಮಗೆ ಪಾಸ್ ಆನ್ ಮಾಡಿದ್ರೆ ವೆನ್ ಯು ಎನರ್ಜಿ ಇಸ್ ಲೋವರ್ ದೆನ್ ದಟ್, ನಿಮ್ಗೆ ಅದು ಶಿಫ್ಟ್ ಆಗುವಂತ ಚಾನ್ಸಸ್ ಇರತ್ತಲ್ವಾ. ಆದ್ರಿಂದಾನೆ ಕ್ರಿಸ್ಟಲ್ನ ಸುಮ್ಮನೆ ಹೇಗೋ ಯೂಸ್ ಮಾಡೋದು ತಪ್ಪು. ಬಟ್ ಅದ್ರ ಕ್ಲೆನ್ಸಿಂಗ್ಗಿಂತ ಮುಂಚೆ, ಈಗ ನಾನು ಹೊಸದಾಗಿ ತಂದೆ ಅಪ್ಪ, ಇವಾಗ ಸ್ಟೋರ್ ಇಂದ ತಂದೆ, ನೀವು ಹೇಳಿದಾಗೆ ಟಕ್ ಅಂತ ಅದನ್ನ ಯೂಸ್ ಮಾಡಬಾರ್ದು. ಫಸ್ಟ್ ತುಂಬಾ ಸಿಂಪ್ಲೆಸ್ಟ್ ಥಿಂಗ್ ಇಸ್ ಟ್ಯಾಪ್ ವಾಟರ್. ಕೊಳಾಯಿ ನೀರ್ ಕೆಳಗಡೆ ಲಿಟ್ರಲಿ ಇದನ್ನ ಇಟ್ಬಿಡಿ. ಕೊಳಾಯಿ ಅಂದ್ರೆ ಇಲ್ಲಿ ಇಟ್ಬಿಟ್ಟು ಇದ್ರಲ್ಲಿ ಏನಾದ್ರೂ ಬೇಡದೇ ಇರೋ ಎನರ್ಜೀಸ್ ಇದ್ರೆ ಎಲ್ಲ ಅದ್ರಲ್ಲೇ ಕ್ಲೀನ್ ಆಗ್ಬಿಡ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆ. ಕೆಲವು ಕ್ರಿಸ್ಟಲ್ಸ್ ತುಂಬಾ ಸಾಫ್ಟ್ ಕ್ರಿಸ್ಟಲ್ಸ್ ಅಂದ್ರೆ ನಾನು ಆಗ್ಲೇ ಹೇಳಿದಾಗ ಒಬ್ಸಿಡಿಯನ್ ಇರ್ಬೋದು, ರೋಸ್ ಕ್ವಾರ್ಟ್ಸ್ ಇರ್ಬೋದು, ಇದು ಇನ್ನೂ ಕೆಲವು ಬರುತ್ತೆ ಬ್ಲೂ, ಲೈಟ್ ಬ್ಲೂ ಆಕ್ವಾ ಕ್ರಿಸ್ಟಲ್ಸ್ ಎಲ್ಲ. ಅದಕ್ಕೆ ಸಾಲ್ಟ್ ವಾಟರ್ ಎಲ್ಲ ಏನು ಮಾಡೋದ ಅವಶ್ಯಕತೆ ಆಕ್ಚುಲಿ ಇಲ್ಲ. ಬರೀ ನಾರ್ಮಲ್ ವಾಟರ್ ಅಲ್ಲೇನೆ ಜಸ್ಟ್ ಈಗ ಇಟ್ಬಿಟ್ಟು ಏನೇನು ಇದೆಯೋ ಬೇರೆ ಇಂಟೆನ್ಷನ್ಸ್, ಪ್ರೀವಿಯಸ್ ಎನರ್ಜಿ ಅದೆಲ್ಲ ಕ್ಲೀನ್ ಆಗೋಗಿದೆ ಅಂತ ಅನ್ಕೊಂಡ್ರೆ ಸಾಕು. ಕೆಲವು ತುಂಬಾ ಇಂಟೆನ್ಸ್ ಕ್ರಿಸ್ಟಲ್ಸ್ ಇರುತ್ತೆ, ನಾನು ಆಮೇಲೆ ತೋರಿಸ್ತೀನಿ. ಮನೇಲಿರೋ ನೆಗೆಟಿವ್ ಎನರ್ಜಿನೆಲ್ಲ ಹೀರ್ಕೊಳ್ಳುತ್ತೆ, ಬ್ಲಾಕ್ ಟರ್ಮಲಿನ್ ಅಂತೆಲ್ಲ ಬರುತ್ತೆ. ಅದನ್ನ ಬೇಕಾದ್ರೆ ನೀವು ಸಾಲ್ಟ್ ವಾಟರ್ ಕ್ಲೀನ್ ಮಾಡಬಹುದು. ಸೊ ಎಲ್ಲಾ ಕ್ರಿಸ್ಟಲ್ನು ಸಾಲ್ಟ್ ವಾಟರ್ ಕ್ಲೀನ್ ಮಾಡೋಷ್ಟು ಏನು ತಲೆನೋವೇನು ಬೇಕಾಗಿಲ್ಲ. ಇದಾಯ್ತಾ? ಸೊ ಅಲ್ಲಿಂದ ಬಂದಿದ್ದು, ಓನರ್ ಇಂದ ಬಂದಿದ್ದು, ಟ್ರಾನ್ಸ್ಪೋರ್ಟ್ ಎಲ್ಲಾರ್ದು ಎಲ್ಲ ಎನರ್ಜಿ ನಾನು ಕ್ಲೀನ್ ಮಾಡಿದ್ದೀನಿ. ಇದೀಗ ರೆಡಿ ಆಗಿದೆ. ಈಗ ಇದಕ್ಕೆ ನನ್ ಥಾಟ್ ಫೀಡ್ ಮಾಡಬೇಕು. ಸಾಧ್ಯ ಆಗತ್ತೆ ಕೈಯಲ್ಲಿ ಇಟ್ಕೊಳ್ಳೋಕೆ, ಖಂಡಿತ ಆಲ್ಮೋಸ್ಟ್ ಎಲ್ಲಾ ಕ್ರಿಸ್ಟಲ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಇಂಟೆನ್ಷನ್ ನ ಫೀಡ್ ಮಾಡಿ. ಇನ್ಫ್ಯಾಕ್ಟ್ ನಂತರ ಹುಡುಗಿರಿದ್ರೆ ಕ್ಯೂಟ್ ಆಗಿ ಒಂದು ಹೆಸರು ಕೊಡ್ಬೋದು ಅದಕ್ಕೆ. ಅಂದ್ರೆ
ಅದ್ರ ಜೊತೆ ಡೀಪ್ ಕನೆಕ್ಷನ್ ಬಂದಷ್ಟು ಹೆಚ್ಚು ಫ್ರೀಕ್ವೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಮುದ್ದಾದ ಕ್ರಿಸ್ಟಲ್, ನೀನೀಗ ಅಂದ್ರೆ ಮುದ್ದಾಗಿ ಮಾತಾಡ್ಸಿ ಅಂತ ಅಷ್ಟೇ, ಹೀಗೆ ಮಾತಾಡ್ಬೇಕು ಅಂತ ಏನಿಲ್ಲ. ನನ್ನ ಹತ್ರ ಬಂದಿದ್ಯಾ, ಈಗ ನನ್ನ ಇಂಟೆನ್ಷನ್, ನನ್ನ ಪಾಸಿಟಿವಿಟಿಯನ್ನ ನೀನು ಜಾಸ್ತಿ ಮಾಡು, ನನ್ನಲ್ಲಿರೋ ಪ್ರಾಣಶಕ್ತಿ ಅಥವಾ ದೈವಿಕ ಶಕ್ತಿಯನ್ನ ಹೆಚ್ಚು ಮಾಡು. ನಾನು ನಿನ್ನ ಧ್ಯಾನದಲ್ಲಿ, ನನ್ನ ಪಕ್ಕದಲ್ಲಿ ಅಥವಾ ಬೆಡ್ ಪಕ್ಕ ಅಥವಾ ನನ್ನ ಸ್ಟಡಿ ಟೇಬಲ್ ಮೇಲೆ ಉಪಯೋಗಿಸ್ತೀನಿ. ಯಾವಾಗ್ಲೂ ಒಳ್ಳೆ ವೈಬ್ಸ್, ಒಳ್ಳೆ ಎನರ್ಜಿ ನನ್ನ ಸುತ್ತಮುತ್ತ ಹರಿಯೋ ತರ ಮಾಡು ಅಂತ ಒಂದು ನಿರ್ದಿಷ್ಟವಾದ ಸಂಕಲ್ಪವನ್ನ ಕೊಡ್ಬೇಕು. ಇನ್ನು ಬೇರೆ 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 ಉದ್ದೇಶಕ್ಕಿದೆ, ಈಗ ಮದುವೆ ಆಗ್ಲಿ ಅಂತಾನೋ, ಜಾಬ್ ಸಿಗ್ಲಿ ಅಂತಾನೋ, ಪ್ರೊಟೆಕ್ಷನ್ ಪರ್ಸಲ್ ಇಟ್ಕೊಳ್ತೀನಿ ಅಂತಾನೋ, ಆ ಉದ್ದೇಶವನ್ನೇ ಅದಕ್ಕೆ ಹೇಳ್ಬೇಕು. ಆ ಉದ್ದೇಶ ಹೇಳ್ಬೇಕು ಅದಕ್ಕೆ. ಎಸ್, ಹೇಳ್ಬಿಟ್ಟು ನೀವು ಅದನ್ನ ಹೇಗ್ ಬೇಕಾದ್ರೂ ಬೇರೆ ಬೇರೆ ಮೆಥಡ್ಸ್, ಸಾಕಷ್ಟು ಮೆಥಡ್ಸ್ಗಳಿದೆ, ಅದನ್ನ ನೀವು ಬಳಸ್ತಾ ಹೋಗ್ಬೋದು. ಬಳಸ್ತಾ ಹೋಗ್ತಾ ಇದ್ದಾಗ ನಿಮ್ಮ ಇಂಟೆನ್ಷನ್ ಜೊತೆ ಕನೆಕ್ಟ್ ಆಗುತ್ತೆ. ಈಗ ಲೆಟ್ಸ್ ಸೇ ನಾನು ಇದೇ ಕ್ರಿಸ್ಟಲ್ನ ಈಗ ನೆಕ್ಸ್ಟ್ ನಂಗೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ನಂಗೆ ಇಂಟರ್ವ್ಯೂಲಿ ಚೆನ್ನಾಗಿ ಒಳ್ಳೆ ಇದು ಬರ್ಲಿ ಅಂತ ಇದು ಮಾಡಕ್ಕೆ ಇಂಟೆನ್ಷನ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಇಟ್ ಇಸ್ ಫಿಕ್ಸ್ಡ್ ವಿತ್ ದಟ್ ಇಂಟೆನ್ಷನ್. ಈಗ ಏನ್ ಮಾಡ್ತೀವಿ, ಮತ್ತೆ ಕೊಳಾಯಿ ನೀರಲ್ಲಿ ಪ್ರೀವಿಯಸ್ ಇಂಟೆನ್ಷನ್ ಎಲ್ಲ ಈಗ ಅದು ಹೋಗಿದೆ, ಈಗ ಹೊಸ ಇಂಟೆನ್ಷನ್ ನಾನು ಫೀಡ್ ಮಾಡ್ತಾ ಇದ್ದೀನಿ, ಹೆಲ್ಪ್ ಮೀ ವಿತ್ ಮೈ ಜಾಬ್, ಐ ವಿಲ್ ಕೀಪ್ ಯು ಅರೌಂಡ್ ಮೀ ಅಂತ ಹೇಳಿ ನೀವು ಅದನ್ನ ಯೂಸ್ ಮಾಡ್ಬೋದು. ಅಂದ್ರೆ ಥಾಟ್ಸ್ ಅಂಡ್ ಇಂಟೆನ್ಷನ್ಸ್ ನೀವು ಚೇಂಜ್ ಮಾಡುವಂಥದ್ದು. ಈ ತರ ನಮಗೆ ಆಗ್ಲೇ ಹೇಳಿದಾಗೆ ಒಂದೊಂದಕ್ಕೂ, ಈಗ ಪ್ರೀತಿಗೆ ಒಂದು ಕ್ರಿಸ್ಟಲ್ ಇದೆ, ಹಣಕ್ಕೊಂದು, ಆವಾಗ್ಲೇ ಹೇಳದ್ನಲ್ಲ, ಆ ತರ ಇಂಟೆನ್ಷನ್ಸ್ನ ನೀವು ಇದು ಮಾಡ್ತಾ ಹೋಗ್ಬೋದು. ಈಗ ಇದನ್ನ ರೀಚಾರ್ಜ್ ಮಾಡೋದು ಹೇಗೆ ಅಂದ್ರೆ, ಅಫ್ಕೋರ್ಸ್ ಕ್ರಿಸ್ಟಲ್ಗಳು ಫಾರ್ಮ್ ಆಗಕ್ಕೆ 1000 ವರ್ಷ ಆಗತ್ತೆ. ಅದು ಯಾವಾಗ್ಲೂ ಸಾಕಷ್ಟು ವರ್ಷಗಳ ಕಾಲ ಹೈ ಫ್ರೀಕ್ವೆನ್ಸಿ ವೈಬ್ರೇಟ್ ಆಗ್ತಾ ಇರುತ್ತೆ. ಆದ್ರೆ ಒಂದ್ ರೀತಿ ರೀಚಾರ್ಜ್, ಫೋನ್ ಇದೆ, ಅದನ್ನ ಮತ್ತೆ ಮತ್ತೆ ಚಾರ್ಜ್ ಮಾಡೋ ತರ ಇದರ ಆರಾ ಇಷ್ಟಿದೆ ಅಂದ್ರೆ ಇದನ್ನ ಇಷ್ಟು ಮಾಡ್ಕೊಳ್ಬಹುದು ಈಸಿಯಾಗಿ. ತುಂಬಾ ಮೆಥಡ್ಸ್ ಇದೆ, ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು, ತುಂಬಾ ಜಾಸ್ತಿ ರೀಚಾರ್ಜ್ ಮಾಡೋಕೆ ಮೂನ್ ಲೈಟ್ ತುಂಬಾ ಹೆಲ್ಪ್ ಮಾಡುತ್ತೆ ಸರ್. ಹುಣ್ಣಿಮೆ ಬೆಸ್ಟ್ ಅದು. ನಾನು ಎಷ್ಟೋ ವರ್ಷಗಳಿಂದ ಕ್ರಿಸ್ಟಲ್ಸ್ನ ಯೂಸ್ ಮಾಡ್ತೀನಿ. ಮೂನ್ ಲೈಟ್ ಅಲ್ಲಿ ರೀಚಾರ್ಜ್ ಆಗೋ ರೇಂಜ್ಗೆ ಯಾವ ಮೆಥಡ್ ಅಲ್ಲೂ ಆಗಲ್ಲ, ಅಷ್ಟು ಚೆನ್ನಾಗಿ ರೀಚಾರ್ಜ್ ಆಗುತ್ತೆ ಕ್ರಿಸ್ಟಲ್ಸ್. ಸೊ ಈಗ ಲೆಟ್ಸ್ ಸೇ ಇದೆ ಹುಣ್ಣಿಮೆ ಬೆಳಕಿಲ್ ಬರ್ತಾ ಇದೆ ಅಂದ್ರೆ ನೀವು ಚಂದ್ರ ಕಾಣಿಸ್ಲೇಬೇಕು, ಅಲ್ಲೇ ಹೋಗಿಡಿಬೇಕು ಅಂತ ಖಂಡಿತ ಇಲ್ಲ. ಸಾಧ್ಯ ಆಯ್ತಾ, ನಿಮ್ ಬಾಲ್ಕನಿಲೋ ಟೆರೆಸ್ ಮೇಲೋ ಇಡಿ, ಮೋಡ ಇದೆ ಬರ್ಲಿಲ್ವಾ, ಡೋಂಟ್ ವರಿ, ಚಂದ್ರನ ಬೆಳಕು ಹುಣ್ಣಿಮೆ ದಿನ ಎಲ್ಲಾ ಕಡೆ ಇದೆ, ನೀವು ಮನೇಲಿ ರೂಮಲ್ಲಿ ಗುಪ್ತವಾಗಿ ಕೂತಿದ್ರೂ ಇರುತ್ತೆ. ಸೊ ನೀವು ಜಸ್ಟ್ ಇಂಟೆನ್ಷನ್ ಕೊಡಿ. ಫಾರ್ ಇನ್ಸ್ಟೆನ್ಸ್, ನೀವು ಇಲ್ಲಿ ಎಲ್ಲೋ ಸ್ಲ್ಯಾಬ್ ಮೇಲೋ ಎಲ್ಲೋ ಇಟ್ಟಿದ್ದೀರಾ ಬ್ಯೂಟಿಫುಲ್ ಕ್ರಿಸ್ಟಲ್, ಇವತ್ತು ಹುಣ್ಣಿಮೆ ಇದೆ, ನೀನು ಬಾಲ್ಕನಿಲಿ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಬೆಸ್ಟ್ ಎಫೆಕ್ಟ್ಗೆ. ಸೊ ಹುಣ್ಣಿಮೆ ಬೆಳಕಿಂದ ಬರ್ತಾ ಇರೋ ಎನರ್ಜಿನ ತಗೊಂಡು ಚೆನ್ನಾಗಿ ರೀಚಾರ್ಜ್ ಆಗಿ ನಿನ್ನ ಬೆಸ್ಟ್ ಎನರ್ಜಿನ ಎಮಿಟ್ ಮಾಡು, ಐ ಲವ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು, ಅಂದ್ರೆ ನಾನು ಯೂಶಲಿ ತುಂಬಾ ಮುದ್ದಾಗಿ ಮಾತಾಡ್ತೀನಿ ಕ್ರಿಸ್ಟಲ್ಸ್ ಹತ್ರ, ಈ ತರ ನೀವು ಪ್ರೀತಿಯಿಂದ ಮಾತಾಡಿದ್ರೆ ಚೆನ್ನಾಗಿ ಅದು ಕನೆಕ್ಟ್ ಆಗುತ್ತೆ. ಇಟ್ಬಿಡಿ. ನಿಮಗೆ ಸಾಧ್ಯ ಆಯ್ತಾ 2-3 ಗಂಟೆ ಇಡಿ, ಇಲ್ವಾ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಬಿಟ್ಟು ಖಂಡಿತ ಒಳಗಡೆ ತಗೊಳ್ಬಹುದು, ರೀಚಾರ್ಜ್ ಮಾಡೋ ತರ. ಇದು ಹುಣ್ಣಿಮೆ ದಿನ. ಎಸ್, ಹುಣ್ಣಿಮೆ ದಿನ ಸೂರ್ಯನ ಬೆಳಕಲ್ಲೂ ರೀಚಾರ್ಜ್ ಮಾಡಬಹುದು. ಆದ್ರೆ ಕೆಲವು ಕ್ರಿಸ್ಟಲ್ಸ್ ಫೇಡ್ ಆಗತ್ತೆ ಸೂರ್ಯನ ಬೆಳಕಲ್ಲಿ. ಲ್ಯಾಪಿಸ್ ಲಜುಲಿ ಅಂತ ಬರುತ್ತೆ, ಅದೆಲ್ಲ ಏನಾಗುತ್ತೆ ಅಂದ್ರೆ ಸ್ವಲ್ಪ ಡಲ್ ಆಗತ್ತೆ. ಈಗ ನೀವು ಹಾಕೊಳ್ತಾ ಪರೇಡ್ ಸ್ವಲ್ಪ ಒಂಚೂರು ಇದಾಗಿರೋ ತರ, ಅದು ನ್ಯಾಚುರಲ್, ಅದೇನು ಇದಿಲ್ಲ. ಸೊ ಅಲ್ಲಿ ತುಂಬಾ ಅವರ್ಗಟ್ಲೆ ಎಲ್ಲ ಸೂರ್ಯನ ಬೆಳಕಲ್ಲಿ ಇಡಕ್ ಹೋಗ್ಬೇಡಿ. ಬಟ್ ಇದೆಲ್ಲ ನೀವು ಎಷ್ಟು ಅವರ್ ಇಟ್ರು ಏನೂ ಇದಾಗಲ್ಲ. ಬಣ್ಣ ಬೇರೆ ಬೇರೆ ಬಣ್ಣದ್ ಬಂದ್ರೆ ಒಂದು ಅರ್ಧ ಗಂಟೆ ಬೆಚ್ಚಗಾಗುವಷ್ಟು ಸೇಮ್ ಇಂಟೆನ್ಷನ್, ಸೂರ್ಯನಿಂದ ಯಥೇಚ್ಛವಾಗಿ ಪ್ರಾಣಶಕ್ತಿ ಹರಿತಾ ಇದೆ, ಹೀರ್ಕೊಂಡು ನಿನ್ನ ರೀಚಾರ್ಜ್ ಮಾಡ್ಕೊಂಡು ನಿನ್ನ ಪ್ರಭೆಯನ್ನ ಜಾಸ್ತಿ ಮಾಡ್ಕೊ ಅಂತ ಹೇಳ್ಬಹುದು. 2. 3ನೇದು ಸ್ಮಡ್ಜಿಂಗ್ ಅಂತ ಮಾಡ್ತೇವೆ. ಸ್ಮಡ್ಜಿಂಗ್, ಎಸ್ ಸರ್. ಈಗ ಲೆಟ್ಸ್ ಸೇ ಒಬ್ಬ ವ್ಯಕ್ತಿ ಎಲ್ಲೋ ಬಿದ್ಬಿಟ್ಟಿದ್ರು, ಕಾಲ್ ಗಾಯ ಆಗೋಗಿತ್ತು, ತುಂಬಾ ನೋವ್ತಾ ಇತ್ತು. ಸೊ ಕ್ರಿಸ್ಟಲ್ಗೆ ಹೇಳ್ತಾರೆ, ನನ್ನ ದೇಹದಲ್ಲಿರೋ ನೋವನ್ನೆಲ್ಲ ನೀನು ಕಮ್ಮಿ ಮಾಡು, ಹೀರ್ಕೊ ನೀನು ಅಂತ ಹೇಳಿ, ಆಮೇಲೆ ನಾನು ನೆಗೆಟಿವ್ ರಿಲೀಸ್ ಮಾಡೋದು ತೋರಿಸ್ತೀನಿ ಹೆಂಗೆ ಅಂತ, ಹೀರ್ಕೊ ನೀನು ಅಂತ ಹೇಳಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ತುಂಬಾ ಹೆವಿ ಎನರ್ಜಿ ಅಲ್ವಾ ಅದು, ನೀರಲ್ಲೂ ತೊಳಿತೀರಾ, ಲೆಟ್ಸ್ ಸೇ ಸಾಲ್ಟ್ ವಾಟರ್, ಬಟ್ ಇನ್ನೊಂದು ಸ್ವಲ್ಪ ಅದರ ಎನರ್ಜಿನ ಶಿಫ್ಟ್ ಮಾಡ್ಬೇಕು. ಆಗ ಮನೆಯಲ್ಲೇ ಧೂಪ ಹಾಕೋದು ಏನಾದ್ರೂ ಒಂದು ಐಟಮ್ಸ್ ಇರತ್ತಲ್ವಾ, ಧೂಪ. ಎಸ್ ಸರ್. ಅದನ್ನ ಧೂಪನ ಈ ತರ ಕೆಳಗಡೆಯಿಂದ, ಫಾರ್ ಇನ್ಸ್ಟೆನ್ಸ್ ಈ ತರ ನೀವು ಧೂಪ ಇದ್ ಮಾಡ್ತಾ ಇದೀರಾ ಅಂತ ಇಟ್ಕೊಳ್ಳಿ, ಆ ಹೊಗೆಯಲ್ಲಿ ಬರ್ತಾ ಇರುತ್ತಲ್ವಾ, ಆ ತರ ನೀವು ಇದನ್ನ ಜಸ್ಟ್ 1-2-3 ಸತಿ ಅದ್ರ ಮೇಲೆ ಹೀಗೆ ಆಡಿಸಿ, ಆ ಧೂಪದ ಎನರ್ಜಿಯಲ್ಲಿ ಏನೇನ್ ನೆಗೆಟಿವ್ ಇದೆಯೋ ಅದೆಲ್ಲ ಹೋಗಿ ಇದು ಪೂರ್ತಿ ರೀಚಾರ್ಜ್ ಆಗಿ ಫುಲ್ ವೈಬ್ರೆಂಟ್ ಎನರ್ಜಿಯನ್ನ ಧೂಪದಲ್ಲಿ ಮಾಡಬಹುದು ಸರ್, ಇಫ್ ಯು ಹ್ಯಾವ್ ಟೈಮ್ ಅಂಡ್ ವಿಲ್ಲಿಂಗ್ನೆಸ್. ಎಸ್, ಬಟ್ ಯೂಶಲಿ ಇಂಟೆನ್ಷನ್ ಟು ಇಂಟೆನ್ಷನ್ ಶಿಫ್ಟ್ ಆದಾಗ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನೊಂದು, ನಾವಾಗ್ಲೇ ಒಂದು ಡೆಮೋ ಮಾಡಿದ್ವಲ್ಲ, ನೀವು 2 ಕ್ರಿಸ್ಟಲ್ ಇಟ್ಕೊಂಡು ಎನರ್ಜಿ ಫೀಲ್ ಮಾಡಿದ್ರಲ್ಲ, ಖಂಡಿತ ಯಾರ ಮನೇಲಿ ಕ್ರಿಸ್ಟಲ್ ಇದೆಯೋ 2 ಕ್ರಿಸ್ಟಲ್ ಇಟ್ಕೊಂಡು ಫಸ್ಟ್ ಈ ತರ ರೀಚಾರ್ಜ್ ಮಾಡಕ್ಕಿಂತ ಮುಂಚೆ ನೋಡಿ, ಹುಣ್ಣಿಮೆ ಬೆಳಕಲ್ಲಿ ಇಟ್ಟು ಅಥವಾ ಸ್ಮಡ್ಜಿಂಗ್ ಮಾಡಿ ಅಥವಾ ಚಂದ್ರನ ಬೆಳಕಲ್ಲಿ ಇಟ್ಟು ನೋಡಿ, ತುಂಬಾ ಕ್ಲಿಯರ್ ಡಿಫ್ರೆನ್ಸ್ ನಿಮ್ಗೆ ಆ ಎನರ್ಜಿ ಫೀಲ್ಡ್ ಅಲ್ಲಿ ಗೊತ್ತಾಗುತ್ತೆ. ಇದೊಂದು. ಇಲ್ಲ ನನ್ಗೆ ಅಷ್ಟು ಟೈಮ್ ಇಲ್ಲ, ಏನೂ ಇಲ್ಲ ಅಂತ ಅಂದ್ರೆ, ನಮ್ ಥಾಟ್ ಅಲ್ಲೂ ಇದನ್ನ
ಎನರ್ಜೈಸ್ ಮಾಡಬಹುದು. ಓಕೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಲ್ಲದಕ್ಕಿಂತ ಸ್ಟ್ರಾಂಗ್ ಕ್ರಿಸ್ಟಲ್ ಅಂದ್ರೆ ಜೀವಂತವಾಗಿರೋ ನಾವು. ವಿ ಆರ್ ದಿ ಅಲೈವ್ ಕ್ರಿಸ್ಟಲ್. ಸೊ ನಾವು ಥಾಟ್ ಅಲ್ಲಿ ರೀಚಾರ್ಜ್ ಆಗೋ, ನಿನ್ನಲ್ಲಿ ಏನೇ ನೆಗೆಟಿವ್ ಇದೆ ಅದೆಲ್ಲ ಬಿಟ್ಟು ಈಗ ನೀನು ಬೆಸ್ಟ್ ಪಾಸಿಬಲ್ ಒಂದು ಪೊಟೆನ್ಷಿಯಲ್ನ ಎಮಿಟ್ ಮಾಡ್ತಾ ಇದೆಯಾ, ನಿನ್ನ ಯಥೇಚ್ಛವಾಗಿ ನಿನ್ನ ಸಾಮರ್ಥ್ಯನ ಹೊರ ಹಾಕ್ತಾ ಇದೆಯಾ, ಐ ಲವ್ ಯು ಸೋ ಮಚ್, ನೀನು ಒಳ್ಳೆ ಎನರ್ಜಿನ ಎಮಿಟ್ ಮಾಡಿ ನನ್ನ ಜೊತೆ ಡೀಪಾಗಿ ಕನೆಕ್ಟ್ ಆಗು ಅಂತ ಹೇಳಿ ಮುದ್ದಾಗಿ ಮಾತಾಡಿ ಕೂಡ ರೀಚಾರ್ಜ್ ಮಾಡಬಹುದು. ಬಟ್ ನೇಚರಲ್ಲಿರೋ 5 ಎಲಿಮೆಂಟ್ಸ್ ಯೂಸ್ ಮಾಡಿದಾಗ ನೀರು, ಬೆಂಕಿ, ಗಾಳಿ, ಅಥವಾ ನಾನಾಗ್ಲೇ ಹೇಳಿದಾಗ ಹುಣ್ಣಿಮೆ ಬೆಳಕು, ಇನ್ನೊಂದಿದೆ ನನ್ನ ಮೋಸ್ಟ್ ಫೇವ್ರೆಟ್, ಅದು ಸ್ವಲ್ಪ ಹುಷಾರಾಗಿರ್ಬೇಕು, ಬಟ್ ತುಂಬಾ ಶಿಫ್ಟ್ ನೋಡಿದ್ದೀನಿ ನಾನು. ಯಾವಾಗ್ಲೂ ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರು ಸಹ ನಾನೊಂದು ಪೌಚಲ್ಲಿ ನನ್ನ ಫೇವ್ರೆಟ್ ಕ್ರಿಸ್ಟಲ್ಸ್ ತಗೊಂಡು ಹೋಗ್ತೀನಿ. ಹರಿಯೋ ನೀರಿರುತ್ತಲ್ಲ, ಈಗ ಗಂಗೆ ಹರಿತಿದೆ, ಸೊ ಜಸ್ಟ್ ಹುಷಾರು ಅಂತ ಹೇಳಿದ್ದೀನಿ, ಯಾಕಂದ್ರೆ ನೀರಲ್ಲಿ ಮತ್ತೆ ಹೋದ್ರೆ ಮತ್ತೆ ನನ್ನ ಬೈಕೋಬಾರ್ದು. ಗಟ್ಟಿಯಾಗಿ ಇಟ್ಕೊಂಡು ಹರಿತಾ ಇರೋ ನೀರಲ್ಲಿ ರೀಚಾರ್ಜ್ ಆಗು ಅಂತ ಹೇಳಿದ್ರೆ ಎಷ್ಟು ಎನರ್ಜೈಸ್ ಆಗುತ್ತೆ ಕ್ರಿಸ್ಟಲ್ ಅಂದ್ರೆ ಅಷ್ಟು ಎನರ್ಜೈಸ್ ಆಗುತ್ತೆ. ಒಂಥರ ಏನೋ ಜೀವ ಹೊಸದಾಗಿ ಬಂತೇನೋ ಅನ್ನೋ ಅಷ್ಟು ಎನರ್ಜೈಸ್ ಆಗುತ್ತೆ. ನಾನು ಯೂಶಲಿ ಸೇಕ್ರೆಡ್ ರಿವರ್ಸ್, ಈಗ ನೈಲ್ ರಿವರ್ ಹತ್ರ ಹೋದ್ರೆ, ಗಂಗಾ ಹತ್ರ ಹೋದ್ರೆ, ಗ್ಯಾಂಗಸ್ ಹತ್ರ, ಕಾವೇರಿ ನೀರ್ ಹತ್ರ ಹೋದ್ರೆ, ಇದರೆಲ್ಲ ಸೇಕ್ರೆಡ್ ಸ್ಪಾಟ್ಸ್ ಹೋದ್ರೆ ನಾನು ತಗೊಂಡು ಹೋಗ್ಬಿಡ್ತೀನಿ. ಅಲ್ಲಿ ನನ್ನ ಪೌಚ್ ಹೀಗೆ ಇಟ್ಬಿಟ್ಟು, ಈ ಸತಿ ಕುಂಭಮೇಳದಲ್ಲಂತೂ ಅದು ಎಷ್ಟು ಕ್ರಿಸ್ಟಲ್ಸ್ ತಗೊಂಡೋಗಿ ನಾನು ರೀಚಾರ್ಜ್ ಮಾಡಿದೆ. ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಫೀಲಿಂಗ್. ಆ ಡಿಫರೆನ್ಸ್ ನಮಗೆ ಗೊತ್ತಾಗುತ್ತೆ. ಮತ್ತೆ ಕೆಲವೊಂದ್ಸಾರಿ ಈಗ ಸ್ನಾನ ಮಾಡ್ಬೇಕಾದ್ರೆ ಎಲ್ಲ ಹಾಕ್ಬೋದಲ್ವಾ? ಖಂಡಿತ ಸರ್. ಇನ್ಫ್ಯಾಕ್ಟ್ ಐ ಟೆಲ್ ಯು ಒನ್ ಮೆಥಡ್. ಸೊ ನಾವು ಸ್ನಾನ ಮಾಡೋ ನೀರಿದೆಯಲ್ಲ, ಈಗ ಬಕೆಟ್ ಅಲ್ಲಿ, ನಾವು ಸೌತ್ ಇಂಡಿಯಲ್ಲೆಲ್ಲ ಬಕೆಟ್ ಅಲ್ಲಿ ಹಾಕೊಂಡು ನೀರಿದ್ ಮಾಡೋದು, ಅದ್ರ ಒಳಗಡೆ ನಿರ್ದಿಷ್ಟವಾದ ಕ್ರಿಸ್ಟಲ್ಗಳನ್ನ ಸ್ನಾನದ ನೀರಿಗೆ ಹಾಕುವ ಕ್ರಿಸ್ಟಲ್ಗಳೇ ಇದೆ. ಫಾರ್ ಎಕ್ಸಾಂಪಲ್ ಟೈಗರ್ಸ್ ಇರಬಹುದು, ಇದು ಇರಬಹುದು, ಅಥವಾ ಬ್ಲಾಕ್ ಆಬ್ಸಿಡಿಯನ್ ಇರಬಹುದು. ಆ ತರ ಗ್ರೌಂಡಿಂಗ್ ಸ್ಟೋನ್ಸ್ ಇದೆ. ಜೇಡ್ ಅಂತ ಬರುತ್ತೆ, ಜೇಡ್ ಅಲ್ಲಿ ಸುಮಾರು ಕಲರ್ಸ್ ಬರುತ್ತೆ, ಜಾಸ್ಪರ್ ಅಲ್ಲಿ ತುಂಬಾ ಕಲರ್ಸ್ ಬರುತ್ತೆ. ಆ ಬಕೆಟ್ ಅಲ್ಲಿ ಹಾಕ್ಬಿಡೋದು, ಹಾಕ್ಬಿಟ್ಟು ನೀರ್ನ ರೀಚಾರ್ಜ್ ಮಾಡು ಅಂತ ಹೇಳಿ ಆ ನೀರನ್ನೇ ಅಂದ್ರೆ ಅದು ಬಕೆಟ್ ಅಲ್ಲಿ ಅದ್ರ ಪಾಡ್ಗದಿರತ್ತೆ. ತುಂಬಾ ಅಂದ್ರೆ ಈಜಿಪ್ಷನ್ಸ್ ಎಲ್ಲ ಆ ಸ್ನಾನ ಮಾಡೋ ಆ ಟಬ್ಗಳನ್ನ ಕ್ರಿಸ್ಟಲ್ಸ್ ಅಲ್ಲಿ ಮಾಡ್ತಾ ಇದ್ರು. ಟರ್ಕಿಲಿ ಹೌದು ಸರ್, ಎಂಟರ್ ಟಬ್ ಯೂಸ್ ಕ್ರಿಸ್ಟಲ್. ಅಬ್ಸಲ್ಯೂಟ್ಲಿ. ಇವತ್ತಿಗೂ ನಾನು ಹೇಳಿದಾಗೆ ಡೆಲ್ಲಿ ಮ್ಯೂಸಿಯಂ ಅಲ್ಲಿ ನಾವು ನೋಡಬಹುದು, ಆ ಬಾತಿಂಗ್ ಟಬ್ ಅಲ್ಲೇನೆ ರಾಶಿ ರಾಶಿ ಕ್ರಿಸ್ಟಲ್ಗಳು, ವಾಟರ್ ಫುಲ್ ರೀಚಾರ್ಜ್ ಆಗ್ಬಿಡತ್ತೆ. ಅದ್ರಲ್ಲಿ ಸ್ನಾನ ಮಾಡಿದ್ರೆ ಆರಾ ಹೇಗಾಗತ್ತೆ. ಎಸ್ ಎಸ್ ಅಬ್ಸಲ್ಯೂಟ್ಲಿ. ಸೊ ಅವ್ರಿಗೆ ಇದೆಲ್ಲ ಸೈನ್ಸ್ ಗೊತ್ತಿತ್ತು. ಸಾವಿರಾರು ವರ್ಷ ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಬಹುದು ಹೌ ಮಚ್ ಆಫ್ ಇಂಪಾರ್ಟೆನ್ಸ್. ಇನ್ಫ್ಯಾಕ್ಟ್ ಕೆಲವೆಲ್ಲ ಪಿಕ್ಚರ್ಸ್ ನೋಡಿದ್ರೆ ನಮ್ಮ ಹಳೆ ಕಾಲದ್ದೆಲ್ಲ ಜೆಮ್ ಸ್ಟೋನ್ಸ್ ಗಿಂತ ಜಾಸ್ತಿ ಕ್ರಿಸ್ಟಲ್ಸ್ ಗಳನ್ನೇ ಹಾಕಿರೋದು ನೋಡ್ತೀವಿ ನಾವು. ದೊಡ್ಡ ದೊಡ್ಡ ಹಾರ, ಕಿರೀಟಗಳನ್ನಂತೂ ಬಿಡಿ, ಅದು ಎಷ್ಟು ನೋಡ್ಬೋದು ನಾವು ಅದನ್ನ. ಸೊ ದ ಪವರ್ ವಾಸ್ ನೋನ್ ಫ್ರಮ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ಸ್ನಾನದ ನೀರಲ್ಲಿ ನೀವು ಹೇಳೋದಕ್ಕೆ ನಂಗೆ ನೆನಪಾಯ್ತು, ನಮ್ಮ ಬಟ್ಲ ಮನೆಯಲ್ಲಿ ನಾನು ಯಾವಾಗ್ಲೂ ಒಂದು ಟೈಗರ್ಸ್ ಐ ಇಟ್ಟಿರ್ತೀನಿ. ಯಾಕಂದ್ರೆ ಬೇರೆಯವರ ವಿಲ್ ಪವರ್ ಟ್ರಿಗರ್ ಮಾಡಕ್ ನಮ್ ವಿಲ್ ಪವರ್ ಯಾವಾಗ್ಲೂ ಪಕ್ಕ ಇರ್ಬೇಕಲ್ವಾ. ನಿಮ್ ಕೈಲಿ ಆಗತ್ತೆ ಮಾಡಿ ಇದನ್ನ ಬದಲಾಯಿಸಿ ಅನ್ನೋಕೆ ನಮ್ಮ ಸೋಲಾರ್ ಪ್ಲೆಕ್ಸಸ್ ಯಾವಾಗ್ಲೂ ಸ್ಟ್ರಾಂಗ್ ಅಂಡ್ ಸ್ಟೇಬಲ್ ಆಗಿರ್ಬೇಕು. ಎಸ್ಪೆಷಲಿ ಮೋಟಿವೇಟರ್ಸ್, ಮೋಟಿವೇಶನಲ್ ಇದು ಕೊಡೋರು, ಬೇರೆಯವ್ರನ್ನ ಇನ್ಸ್ಪೈರ್ ಮಾಡೋರು. ಸೊ ಐ ಆಲ್ವೇಸ್ ಹ್ಯಾವ್ ಅ ಟೈಗರ್ಸ್ ಐ ಇನ್ ಮೈ ಬಾತಿಂಗ್. ಮತ್ತೆ ಈಗ ಕೆಲವೊಂದ್ಸರಿ ಈಗ ಹೆಣ್ಮಕ್ಳು ಏನಾದ್ರು ಅವರಿಗೆ ಪೀರಿಯಡ್ ಸಮಸ್ಯೆ ಇದ್ದಾಗ, ಅಥವಾ ಯಾವ್ದಾದ್ರು ಸೂತಕ ಅಂದ್ರೆ ಯಾರೋ ತೀರೋದಾಗ, ಸ್ಮಶಾನಕ್ಕೆಲ್ಲ ಹೋದಾಗ, ಹಾಸ್ಪಿಟಲ್ಸ್ ಹೋದಾಗ, ಇಂಥ ಟೈಮಲ್ಲೆಲ್ಲ ಫಸ್ಟ್ ಒಂದು ಹಾಕೊಂಡು ಹೋಗ್ಬೋದಾ ಅಂತ ಒಂದು, ಎರಡನೇದು ಅಂತ ಪ್ಲೇಸಸ್ ಹೋಗಿ ಬಂದ್ರೆ ನೆಕ್ಸ್ಟ್ ಹಿಂಗೆ ಕ್ಲೆನ್ಸ್ ಮಾಡ್ಬೇಕಾ? ಆಕ್ಚುಲಿ ಖಂಡಿತ ಯಾವುದೇ ಮಡಿ ಮೈಲಿಗೆ ಕ್ರಿಸ್ಟಲ್ಗಳಿಗೆ ಇಲ್ಲ. ಓ ಹೌದಾ? ಓಕೆ. ಖಂಡಿತ ಇಲ್ಲ. 24/7 ಹಾಕೋಬಹುದು ನೀವು ಇದನ್ನ. ಎಸ್. ಕೆಲವು ಈ ಜಪಮಾಲೆಗಳು, ರುದ್ರಾಕ್ಷಿಗೆ ಅದಕ್ಕೆಲ್ಲ ಹೇಳ್ತಾರೆ, ಹೌದು, ಐ ರೆಸ್ಪೆಕ್ಟ್ ದಟ್, ಅದಕ್ಕೆ ಅದರದೇ ಆದ ಕಾರಣಗಳಿದೆ. ಆದ್ರೆ 24 hours ಹಾಕೋಬಹುದು. ಅದಕ್ಕೆ ನಾನು ಆಗ್ಲೇ ಹೇಳಿದಾಗ ಇದು ಲೇಸರ್ ಲೈಟ್ ತರ ಬರಲ್ಲ. ಒಂದು ಕಿಟಕಿ ಓಪನ್ ಮಾಡಿದ್ರೆ ಸೂರ್ಯನ ಬೆಳಕು ಬರೋ ತರ ಬರುತ್ತೆ. ಯಾರು ಬೇಕು ಚಿಕ್ಕ ಮಕ್ಕಳಿಂದ ಕ್ರಿಸ್ಟಲ್ಸ್ ಹಾಕ್ಬೋದು. ಎಷ್ಟು ಸಟಲ್, ಎಷ್ಟು ಅಪ್ರಾಪ್ರಿಯೇಟ್, ಎಷ್ಟು ಬೇಕೋ ಅಷ್ಟನ್ನೇ ಕೊಡುವಂತಹ ಒಂದು ಡಿವೈನ್ ಇಂಟೆಲಿಜೆನ್ಸ್, ದೇರ್ ಏಂಜಲಿಕ್. ಸೊ ಈಗ ಹೊಸದಾಗಿ ಯಾರಾದ್ರೂ ಹಾಕ್ತೀನಿ ಅಂತಂದ್ರೆ ಯಾವ್ದ್ರಿಂದ ಶುರು ಮಾಡುವುದು ಬೇಸಿಕ್ಸ್? ಎಸ್, ಆಕ್ಚುಲಿ ಅದಕ್ಕೊಂದು ಸಣ್ಣ ಇದು ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಲೆಟ್ಸ್ ಸೇ ನಮ್ಮಿಬ್ಬರ ಹತ್ರನೇ ಒಂದು 4-5 ಕ್ರಿಸ್ಟಲ್ ಇದೆ. ಅದನ್ನೆಲ್ಲ ತೆಗೆದು ನಾನು ನಿಮ್ಗೊಂದು ಪ್ಲೇಟ್ ಮೇಲೆ ಆಫರ್ ಮಾಡಿದ್ರೆ ಖಂಡಿತ ನಿಮ್ಮ ಕಣ್ಣು ಒಂದ್ರ ಮೇಲೆ ಸಹಜವಾಗಿ ನಂಗೆ ಇದೆ ಯಾಕೋ ಇಷ್ಟ ಆಗ್ತಿದೆ ಅಂತ ಹೋಗುತ್ತೆ ಅಲ್ವಾ. somehow you like it. ಈಗ ನನಗೆ ಇವಾಗ ನಮ್ಮ ಹತ್ರ ಇರೋ ಕ್ರಿಸ್ಟಲ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ರೆ ನನ್ನ ಕಣ್ಣು ನ್ಯಾಚುರಲಿ ಪಿಂಕ್ ಅಥವಾ ಗ್ರೀನ್ ಕಡೆ ಹೊಟ್ಟೋಗುತ್ತೆ. ಯು ವಾಂಟ್ ಬಿಲೀವ್ ದಟ್ ಇಸ್ ದ ವೇ ಟು ಚೂಸ್ ಅ ಕ್ರಿಸ್ಟಲ್. ಕಾಲಿಂಗ್ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಸರ್, ನೀವು ಆಶ್ಚರ್ಯ ಅನ್ನಿಸ್ಬೋದು, ನಾವು ಕ್ರಿಸ್ಟಲ್ ಸೈನ್ಸ್ ಬಗ್ಗೆ ಓದ್ಬೇಕಾದ್ರೆ ನಮ್ಗೆ ಏನ್ ಹೇಳೋರು ಅಂದ್ರೆ, ಯು ಡೋಂಟ್ ಚೂಸ್ ಅ ಕ್ರಿಸ್ಟಲ್, ಕ್ರಿಸ್ಟಲ್ ಚೂಸಸ್ ಯು ಅಂತ ಹೇಳ್ಕೊಡೋರು. ಅದು ನಿಮ್ಮನ್ನ ಕರೆಯುತ್ತಂತೆ, ನಿನಗೆ ನನ್ನ ಅವಶ್ಯಕತೆ ಇದೆ ಬಾ ಅಂತ. ನಾನು ಇನ್ನೊಂದು ಸ್ಟೆಪ್ ಡೀಪರ್ ಹೇಳ,
ಪ್ರಕೃತಿಲಿ ಇದೆಲ್ಲ ನಿನ್ನೆ ಮೊನ್ನೆ ಫಾರ್ಮ್ ಆಗಿರೋದಲ್ಲ. ಎಷ್ಟೋ ವರ್ಷ ತಗೊಳತ್ತೆ ಒಂದು ಕ್ರಿಸ್ಟಲ್ ಫಾರ್ಮ್ ಆಗ್ಬೇಕಾರೆ. ಎಷ್ಟು ಡೀಪ್ ಆಗಿ ಹೇಳ್ತಾರೆ ಅಂದ್ರೆ, ನನ್ನ ಮಾಸ್ಟರ್ಸ್ ಯಾವಾಗ್ಲೂ ಹೇಳೋರು, ಪ್ರತಿಯೊಬ್ಬ ಮನುಷ್ಯ ಹುಟ್ಟಾಗ್ಲೂ ಅವನ್ ಎನರ್ಜಿ ಅಲೈನ್ ಆಗಕ್ಕೆ, ಯಾಕಂದ್ರೆ ನಾವು ಭೂಮಿಗೆ ಬಂದ ತಕ್ಷಣ ಎಷ್ಟೊಂದು ಮರ್ತೋಗ್ಬಿಡ್ತೀವಿ, ಡೈಲ್ಯೂಟ್ ಆಗ್ಬಿಡುತ್ತೆ ನಮ್ದು ಆ ಹುಮ್ಮಸ್ಸು, ಆಧ್ಯಾತ್ಮ ಅದೆಲ್ಲ ಎಲ್ಲೆಲ್ಲೋ ಹೊಟ್ಟೋಗ್ಬಿಡ್ತೀವಿ ಕೋಪ, ರಾಗ, ದ್ವೇಷದಲ್ಲಿ. ಸೊ ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ, ಈಗ ಪೂರ್ವಿ ಅಂತ ಜನ್ಮ ತಾಳಿದ್ರೆ ಪೂರ್ವಿ ಎನರ್ಜಿ ಅಲೈನ್ ಆಗಕ್ಕೆ ಒಂದಿಷ್ಟು ಕ್ರಿಸ್ಟಲ್ನ ಆಲ್ರೆಡಿ ಫಾರ್ಮ್ ಮಾಡ್ಬಿಟ್ಟಿರ್ತಾನಂತೆ. ನಾನು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಅಲ್ಲಿ ಕೈ ಹಾಕಿ ಅದನ್ನ ತಗೊಳ್ತೀನಂತೆ. ಅಂದ್ರೆ ನಿಮಗ್ ಸಿಗ್ಬೇಕಾಗಿ ನಿಮಗ್ ಸಿಗತ್ತೆ. ಅಬ್ಸಲ್ಯೂಟ್ಲಿ. ಅದು ನನಗ್ ಬೇಕಾಗಿರೋ ಮೆಸೇಜ್ ಅನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತಂತೆ. ಅದಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ನಂಗೆ ಹೇಳಿದ್ದಾರೆ, ನನ್ನ ಥೆರಪಿ ಕ್ಲೈಂಟ್ಸ್ಗಳು, ಯಾವ್ದೋ ಸ್ಟೋರಲ್ಲಿ ನೋಡಿದ್ನ ರಾತ್ರಿ ಎಲ್ಲ ನಿದ್ದೆನೇ ಬರ್ಲಿಲ್ಲ, ನೆಕ್ಸ್ಟ್ ದಿನ ಹೋಗಿ ನಾನು ತಗೊಂಡ್ ಬಂದ್ಬಿಟ್ಟೆ ಅಂತ ತುಂಬಾ ಜನ ಹೇಳಿದ್ದಾರೆ. ಅದನ್ನ ಐ ಜಸ್ಟ್ ಫೀಲ್ ಐ ವಾಂಟ್ ಇಟ್ ಅಂತ ಹೇಳ್ತಾರೆ. ಬಿಕಾಸ್ ಇಟ್ ಹ್ಯಾಸ್ ಅ ಕೋಡ್ ಫಾರ್ ಯು, ಅ ಸೀಕ್ರೆಟ್ ಫಾರ್ ಯು. ಯಾಕೆಂದ್ರೆ ಇದು ಮ್ಯಾನ್ ಮೇಡ್ ಅಲ್ಲ ಅಲ್ವಾ. ಈಗ ಕಟ್ಟಿಂಗು, ಅದಕ್ಕೆ ಒಳಗಡೆ ರಬ್ಬರ್ ಬ್ಯಾಂಡ್ ಹಾಕಿರೋದು, ಪಾಲಿಶ್ ಎಲ್ಲ ಮ್ಯಾನ್ ಮೇಡ್ ಅಷ್ಟೇ ಹೊರತು ಕಲ್ಲಂತೂ 100% ನ್ಯಾಚುರಲ್. ಅಂಡ್ ಇಟ್ ಇಸ್ ಫಾರ್ಮ್ಡ್ ಫಾರ್ ಹೌ ಮೆನಿ ಇಯರ್ಸ್? ಸೋ ಮೆನಿ ಥೌಸಂಡ್, ವಿ ಡೋಂಟ್ ನೋ. ಅಂಡ್ ಈ ಕಲ್ಲು ಎಲ್ಲಿಂದ ಬಂದ, ಈಗ ನಾನು ಇದನ್ನ ಹಾಕೊಂಡಿದ್ದೀನಿ, ಯಾವ್ದೋ ದೇಶದಲ್ಲಿ ತಗೊಂಡು ಎಲ್ಲಿ ಹುಟ್ಟೋ, ಎಲ್ಲಿ ತಗೊಂಡೋದ್ರು, ಎಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿ ಎಲ್ಲಿ ಬಂತು ನಂಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹಾಕಿರೋ ಒಂದು ಗ್ರೀನ್ ಅವೆಂಚುರಿ ಕ್ರಿಸ್ಟಲ್, ಯಾವ್ದೋ ಒಂದು ಕ್ರಿಸ್ಟಲ್ ಎಸ್, ನಾನು ಸುಮ್ಮನೆ ನೋಡ್ಕೊಡ್ತೀನಿ ಕೊಡಿ ಅಂತ ತಗೊಂಡು ಎಸ್, ವಿತ್ ಇನ್ 1 minute ಬೇಕಾದ್ರೆ ಏನಾದ್ರೂ ಮಾಡ್ಕೊಡ್ಬೋದು, ಆ ತರನು ಇರುತ್ತೆ. ಆಕ್ಚುಲಿ ಇಂಟೆನ್ಷನ್ ಪಾಸ್ ಮಾಡಬಹುದು, ಬಟ್ ಮಾಡ್ತಾರ ಹಂಗೆ ಸಾಧ್ಯ ಇದೆ. ಬಟ್ ಅವ್ರಷ್ಟು ಪವರ್ಫುಲ್ ಆಗಿದ್ದಾರಾ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗತ್ತೆ. ಎಕ್ಸಾಕ್ಟ್ಲಿ. ಬಿಕಾಸ್ ಈ ಕ್ರಿಸ್ಟಲ್ಗೆ ಒಂದಷ್ಟು ಸಹಜವಾದ ಫ್ರೀಕ್ವೆನ್ಸಿ ಇದೆ. ಇಫ್ ಯು ಹ್ಯಾವ್ ಟು ಫೀಡ್ ಸಮಥಿಂಗ್, ಯು ಹ್ಯಾವ್ ಟು ಗೋ ಬಿಯಾಂಡ್ ದಟ್ ಅಲ್ವಾ ಸರ್? ಆ ಕೆಪಾಸಿಟಿ ಇದೆಯಾ ಅನ್ನೋದು. ಆದ್ರೆ ಅಷ್ಟೊಂದು ಹೆದರ್ಕೊಳ್ಳೋದು ಬೇಡ. ಬಟ್ ನಾನು ಯೂಶಲಿ ಹೇಳ್ತೀನಿ, ಈಗ ನಾನು ಇದನ್ನ ತುಂಬಾ ವರ್ಷದಿಂದ ಹಾಕ್ತೀನಿ, ಯಾರಾದ್ರೂ ಹಾಕೊಳಕ್ ಹೋದ್ರೆ ಹೇಳ್ತೇನೆ ಬೇಡ, ಯೂಸ್ ಮಾಡಬೇಡಿ ನಂದು ಅಂತ ಖಂಡಿತ ಹೇಳ್ತೀನಿ. ಬಟ್ ತುಂಬಾ ಗಾಬರಿ ಆಗೋದಿಲ್ಲ. ದಿಟ್ಸ್ ನಾಟ್ ಅಪ್ರಾಪ್ರಿಯೇಟ್. ಕ್ರಿಸ್ಟಲ್ಗಳಲ್ಲಿ ಬಹಳ ರೀತಿಯಾಗಿ ನಾವು ಅದನ್ನ ಬಳಸಬಹುದಾಗಿದೆ. ನಾನಿವತ್ತು ತುಂಬಾ ಸಿಂಪಲ್ ಆಗಿ ಯಾರು ಬೇಕಾದ್ರೂ ಸರಳವಾಗಿ ಬಳಸುವಂತ, ಯಾವುದೇ ಭಯ ಇಲ್ಲದೆ ಆರಾಮವಾಗಿ ಉಪಯೋಗ ಮಾಡ್ಕೊಳ್ಳುವಂತ ಕೆಲವೊಂದು ಉದಾಹರಣೆಗಳು, ಯೂಸಸ್ ಮತ್ತು ಕ್ರಿಸ್ಟಲ್ಸ್ ನ ತೋರಿಸ್ತೀನಿ. ಇದು ಈಸಿಯಾಗಿ ನಿಮಗೆ ಆಕ್ಸೆಸಿಬಲ್ ಕೂಡ ಇರುತ್ತೆ ಮತ್ತು ಈಸಿಯಾಗಿ ಅದನ್ನ ಯೂಸ್ ಕೂಡ ಮಾಡಬಹುದು. ಒಂದು, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಧರಿಸುವಂತಹ ಒಂದು ಸ್ಫಟಿಕ ಮಾಲೆ. ತುಂಬಾ ಜನ ಅದಕ್ಕೆ ಒಂದು ಸಿಲ್ವರ್ ಥ್ರೆಡ್ ನ ಹಾಕ್ಸಿ, ಯಾಕಂದ್ರೆ ತುಂಬಾ ವರ್ಷಗಳಿರೋದ್ರಿಂದ ಅದನ್ನ ತುಂಬಾ ಹತ್ತಿರದಿಂದ ಅದ್ರ ಜೊತೆ ಕನೆಕ್ಟ್ ಆಗ್ತಾರೆ, ಆದ್ರಿಂದ ಸ್ಫಟಿಕ ಮಾಲೆಯನ್ನ ಬಳಸ್ತಾರೆ. ಅದು ನಮಗೆ ಗೊತ್ತಿರುತ್ತೆ. ಆ ಮಾಲೆ ಅಲ್ಲದೆ ನಾವು ಸಪ್ತ ಚಕ್ರಗಳಿಗೂ ಕೂಡ ಎಲ್ಲಾ ಬೀಡ್ಸ್ ಇರುವಂತಹ ಮಾಲೆಯನ್ನು ಉಪಯೋಗಿಸಬಹುದು ಚಕ್ರ ಬ್ಯಾಲೆನ್ಸಿಂಗ್ಗೆ. ಅಥವಾ ಇಲ್ಲ, ನಂಗೆ ಸ್ಪೆಸಿಫಿಕ್ ಆಗಿ ನನ್ನ ಸೋಲಾರ್ ಪ್ಲೆಕ್ಸಸ್ ಅಥವಾ ಮಣಿಪುರ ಚಕ್ರ ಸ್ಟ್ರಾಂಗ್ ಆಗಕ್ಕೆ ಬೇಕು, ಅಥವಾ ಸ್ಪೆಸಿಫಿಕ್ ಆಗಿ ಹೀಲಿಂಗ್ ಬೇಕು ಅಂದ್ರೆ ಗ್ರೀನ್ ಸ್ಟೋನ್ಸು, ಅಮಿತಿ ಸ್ಟೋನ್ಸು, ಅಥವಾ ಈ ತರ ಟೈಗರ್ಸ್ ಆ ತರದ್ದೇ ಮಾಲೆಗಳನ್ನ ಕೂಡ ನಾವು ಬಳಸಬಹುದಾಗಿದೆ. ಇನ್ನು ತುಂಬಾ ಜನ ಲವ್ ಅಥವಾ ಪ್ರೀತಿಗೆ ಸಂಬಂಧಪಟ್ಟಂತ ಕ್ರಿಸ್ಟಲ್ಸ್ ಬಗ್ಗೆ ಕೇಳ್ತಾರೆ. ಮದ್ವೆ ಆಗ್ಬೇಕು ಅಥವಾ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತ. ಅದಕ್ಕೆ ಡೈರೆಕ್ಟ್ ಆಗಿ ನಾವು ಅಡ್ವೈಸ್ ಮಾಡುವಂತಹ ಕ್ರಿಸ್ಟಲ್ ಯಾವುದು ಅಂದ್ರೆ ರೋಸ್ ಕ್ವಾರ್ಟ್ಸ್. ಲೈಟ್ ಪಿಂಕ್ ಕಲರ್ ಇರುತ್ತೆ. ಇದು ಸ್ವಲ್ಪ ಕೆಲವು ಫ್ರೀಕ್ವೆನ್ಸಿ ಸ್ವಲ್ಪ ಕಮ್ಮಿ, ಇದೊಂದು ಚೂರು ಸುಪೀರಿಯರ್ ಕ್ವಾಲಿಟಿ. ಆ ತರ ನಾವಿಲ್ಲಿ ಡಿಫ್ರೆನ್ಸ್ ನೋಡಬಹುದು. ಬಣ್ಣದಲ್ಲೇ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ. ತುಂಬಾ ಬ್ಯೂಟಿಫುಲ್ ರೋಸ್ ಕಲರ್ ಬರೋದು ಅಥವಾ ಸ್ವಲ್ಪ ಲೈಟ್ ಶೇಡ್ ಬರೋದು. ಸೊ ನಮ್ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಮೇಲೆ ನಾವು ಯಾವ ತರದ ಕ್ರಿಸ್ಟಲ್ ಬೇಕು ಉಪಯೋಗಿಸಬಹುದು. ಇದನ್ನ ಲವ್ ಡಕ್ಸ್ ಅಂತ ಕರೀತಾರೆ. ಯೂಶಲಿ ಮದುವೆ ಆಗಬೇಕು, ಒಳ್ಳೆ ಪಾರ್ಟ್ನರ್ ಸಿಗ್ಬೇಕು ಅನ್ನೋರು ಲವ್ ಡಕ್ಸ್ ಅನ್ನ ತಮ್ಮ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಅಂತ ಒಂದು ನಂಬಿಕೆ. ಬಟ್ ರೋಸ್ ಕ್ವಾರ್ಟ್ಸ್ ಆಸ್ ಸಚ್ ಪ್ರೀತಿ ಎನರ್ಜಿಗೆ ತುಂಬಾನೇ ಸೂಕ್ತವಾದದ್ದು. ಇನ್ನು ಎಲ್ಲಾ ಚಕ್ರಗಳಿಗೂ ಬೇರೆ ಬೇರೆ ಕ್ರಿಸ್ಟಲ್ ತಗೊಳ್ಬೇಕಾ ಅವಶ್ಯಕತೆ ಇಲ್ಲ. ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಎಲ್ಲಾ ಚಕ್ರಗಳಿಗೂ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಸೆಟ್ ಆಫ್ ಕ್ರಿಸ್ಟಲ್ಸ್ ಅಲ್ಲೇನೆ ನಾವು ಮೂಲಾಧಾರ ಚಕ್ರಕ್ಕಿರ್ಬಹುದು, ಸ್ವಾದಿಷ್ಠಾನ ಚಕ್ರನ ಆಕ್ಟಿವ್ ಮಾಡೋದಿರಬಹುದು, ಚಕ್ರಗಳನ್ನ ಬಳಸಬಹುದು, ಸೋಲಾರ್ ಪ್ಲೆಕ್ಸಸ್. ಸೊ ಆ ಚಕ್ರಗಳ ಸಿಂಬಲ್ ಕೂಡ ಇರುವಂತಹ ಕ್ರಿಸ್ಟಲ್ಗಳು ಸಹ ಬರುತ್ತೆ. ಸೊ ಒಂದೇ ಸೆಟ್ ಎಲ್ಲ ತಗೊಂಡು ನಾವು ಆ ನಿರ್ದಿಷ್ಟವಾದ ಚಕ್ರವನ್ನ ಎನರ್ಜೈಸ್ ಮಾಡೋಕೆ ಅಥವಾ ಹೀಲ್ ಮಾಡೋಕೆ ಅದನ್ನ ಬಳಸಬಹುದು. ಸೊ ದ ಹೋಲ್ ರೇಂಜ್ ಆಫ್ ಕ್ರಿಸ್ಟಲ್ಸ್ ವಿಲ್ ಬಿ ಅವೈಲಬಲ್. ಇನ್ನು ಸಾಕಷ್ಟು ಜನ ಧ್ಯಾನ ಮಾಡೋಕೆ, ಸ್ಪಿರಿಚುವಲ್ ಇನ್ಸೈಟ್ಸ್ ಹೆಚ್ಚು ಮಾಡ್ಕೊಳ್ಳೋಕೆ ಕ್ರಿಸ್ಟಲ್ಸ್ ಕೇಳ್ತಾರೆ. ಸೊ ಅದರಲ್ಲೂ ಬೇರೆ ಬೇರೆ ವೆರೈಟಿ ಆಫ್ ಕ್ರಿಸ್ಟಲ್ಸ್ ಬರುತ್ತೆ. ನಾನು ಆಗ್ಲೇ ಹೇಳಿದಾಗೆ ಸ್ಫಟಿಕದ್ದಿರಬಹುದು, ಅಥವಾ ಹೀಲಿಂಗ್ ಎನರ್ಜಿಯನ್ನ ಹೆಚ್ಚು ಮಾಡ್ಕೊಳ್ಳೋಕೆ, ಹಾರ್ಟ್ ಸೆಂಟರ್ ಎನರ್ಜಿನ ಹೆಚ್ಚು ಮಾಡೋಕೆ ಮ್ಯಾಲಕೈಟ್ ಅಂತ ಬರುತ್ತೆ. ಎಷ್ಟು ವೈವಿಧ್ಯಮಯವಾಗಿದೆ ನೋಡಿ ಇದು. ತುಂಬಾ ಆ ಕಲ್ಲಿನ ತೂಕ ನಮಗೆ ಗೊತ್ತಾಗುತ್ತೆ. ಆ ಒಂದು ಕ್ರಿಸ್ಟಲ್ನು ಕೂಡ ನಾವು ಬಳಸಬಹುದಾಗಿದೆ. ಅಷ್ಟೇ ಅಲ್ಲ, ನಾವು ಈ ಕ್ರಿಸ್ಟಲ್ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾ ಹೋದಾಗ ನಮಗೆ ಆ ಒಂದು ಎನರ್ಜಿ ಆಂಪ್ಲಿಫಿಕೇಶನ್ ಅಲ್ಲಿ ಅಬಂಡೆನ್ಸ್ಗೆ ತುಂಬಾ ಜನ ಕೇಳ್ತಾರೆ. ಫಾರ್ ಇನ್ಸ್ಟೆನ್ಸ್, ಐ ವಿಲ್ ಶೋ ದ್ಯಾಟ್. ಅಬಂಡೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಪೈರೈಟ್ ಅಂತ ನಾವಾಗ್ಲೇ ಮಾತಾಡ್ತಾ ಇದ್ವಿ. ಇದು ನನ್ನ ಪರ್ಸನಲ್ ಕಲೆಕ್ಷನ್. ಇದು
ಅಂಡ್ ಈ ತರ ಎಗ್ಸ್ ಶೇಪ್ ಅಲ್ಲೂ ಸಿಗತ್ತೆ. ಸೊ ಇದು ಫೂಲ್ಸ್ ಗೋಲ್ಡ್ ಅಂತ ನಾನು ಆಗ್ಲೇ ಹೇಳಿದಾಗ ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತೆ. ಇದು ಬ್ರೇಸ್ಲೆಟ್ಸ್ ಬರುತ್ತೆ, ಪೆಂಡೆಂಟ್ಸ್ ಬರುತ್ತೆ. ಸೊ ಈ ತರ ನಾವು ಕ್ಯಾಶ್ ಬಾಕ್ಸ್ ಅಲ್ಲಿ ಬಳಸ್ಬೋದು. ಇನ್ನು ಕ್ಯಾಶ್ ಬಾಕ್ಸ್ ಅಂದ ತಕ್ಷಣ ಕ್ಯಾಶ್ ಬಾಕ್ಸ್ ಅಲ್ಲಿ ಹಣವನ್ನ ಹೆಚ್ಚು ಮಾಡೋಕೆ ಕ್ಯಾಶ್ ಬಾಕ್ಸ್ ಅಂತಾನೆ ವುಡನ್ ಬಾಕ್ಸ್ ಸಿಗತ್ತೆ, ಹಣದ ಎನರ್ಜಿಯನ್ನ ಹೆಚ್ಚು ಮಾಡೋಕೆ ಬಳಸುವಂತದ್ದು. ಆ ಕ್ಯಾಶ್ ಬಾಕ್ಸ್ ಅಲ್ಲಿ ನಾವು ತುಂಬಾ ಈಸಿಯಾಗಿ ಸಿಗುವಂತಹ ಗೋಮತಿ ಚಕ್ರ, ಇದಂತೂ ಎಲ್ಲಾ ಕಡೆ ಸಿಗತ್ತೆ, ಗೊತ್ತಿರುತ್ತೆ ನಿಮ್ಗೂ ಕೂಡ. ನಾವು ಲಕ್ಷ್ಮೀ ಪೂಜೆ ಎಲ್ಲ ಸಾಕಷ್ಟು ಜನ ಬಳಸ್ತಾರೆ. ಆ ಗೋಮತಿ ಚಕ್ರವನ್ನು ಕೂಡ ಬಳಸಬಹುದು. ಅಥವಾ ಸ್ಫಟಿಕದಲ್ಲೇನೆ ಲಕ್ಷ್ಮೀ ತರದ ಆಕಾರದ ಇದು ಬರುತ್ತೆ. ಕ್ಯಾಶ್ ಬಾಕ್ಸ್ ಅಲ್ಲಿ ಇದನ್ನೆಲ್ಲ ನಾವು ಯೂಸ್ ಮಾಡಬಹುದು. ಇನ್ನು ಹಣಕ್ಕೆ ಸೂಕ್ತವಾಗುವಂತಹ ಕ್ರಿಸ್ಟಲ್, ಅದು ಜಾಸ್ಪರ್ ಇರ್ಬೋದು, ಕಾರ್ಲಿನಿಯನ್ ಇರ್ಬೋದು, ಅಮಿಥೀಸ್ಟ್ ಇರಬಹುದು, ಕ್ವಾರ್ಟ್ಸ್ ಇರ್ಬೋದು, ಅದನ್ನೆಲ್ಲ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟು ಅಲ್ಲಿ ಒಂದಷ್ಟು ಹಣದ ಅಫರ್ಮೇಶನ್ಸ್ ನ ಬರೆದು ಇದು ಹೆಚ್ಚು ಹಣವನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅನ್ನೋ ತರ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಇದನ್ನ ಸ್ಟೋರ್ ಮಾಡಿಟ್ಕೊಳ್ಳೋದು ಕೂಡ ಅತ್ಯಂತ ಸೂಕ್ತವಾದದ್ದು ಮತ್ತು ಅತ್ಯಂತ ಹೆಚ್ಚು ಎನರ್ಜಿಯನ್ನ ನಾವು ಅದರ ಮೂಲಕ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇನ್ನು ನಾನು ಯಾವಾಗ್ಲೂ ಸಜೆಸ್ಟ್ ಮಾಡೋದೇನು ಅಂತಂದ್ರೆ, ಯಾವ್ದಾದ್ರೂ ಒಂದು ಮಲ್ಟಿಪರ್ಪಸ್ ಕ್ರಿಸ್ಟಲ್ ನ ಬಳಸುವಂಥದ್ದು. ಅಂದ್ರೆ ಎಲ್ಲ ನೀವು ನೋಡ್ಬೋದು, ಇದರಲ್ಲಿ ತುಂಬಾ ಪ್ಲಾಸ್ಟಿಕ್, ಗ್ಲಾಸು ಈ ತರದೆಲ್ಲ ವೇರಿಯೇಷನ್ಸ್ ಬರುತ್ತೆ. ಸ್ವಲ್ಪ ನೋಡ್ಕೊಂಡು ತಗೊಳ್ಬೇಕಾಗತ್ತೆ. ಎಲ್ಲಾ ಕಲರ್ಸು ಇದೆ ಇದ್ರಲ್ಲೇನೆ. ಸೊ ನೀವು ಧ್ಯಾನ ಮಾಡ್ಬೇಕಾದ್ರೆ ಅದನ್ನ ಇಟ್ಟು ಪಕ್ಕದಲ್ಲಿ ಇಟ್ಕೊಂಡು ಅಥವಾ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡುವಂಥದ್ದು ಮಲ್ಟಿ ಕಲರ್ದು, ಮಲ್ಟಿಪರ್ಪಸ್ಗೆ ಇದು ಉಪಯೋಗಕ್ಕೆ ಬರುತ್ತೆ. ಇನ್ನು ಆಧ್ಯಾತ್ಮಿಕವಾಗಿ ಬಳಸೋಕೆ ಅತ್ಯಂತ ಪವರ್ಫುಲ್, ಅತ್ಯಂತ ಸ್ಟ್ರಾಂಗ್ ಶ್ರೀಚಕ್ರಗಳು ಕೂಡ ನಮ್ಗೆ ಕ್ರಿಸ್ಟಲ್ಸ್ ಅಲ್ಲಿ ಲಭ್ಯ ಆಗತ್ತೆ. ಯಾರೆಲ್ಲ ದೇವಿ ಆರಾಧನೆಯನ್ನ ಈ ರೀತಿ ಮಾಡ್ತಾರೋ ಅವರು ಕೂಡ ಬಳಸಬಹುದು. ತುಂಬಾ ಜನಕ್ಕೆ ಗೊತ್ತಿದೆ ಸ್ಫಟಿಕ ಲಿಂಗ ಅತ್ಯಂತ ಶ್ರೇಷ್ಠ ಲಿಂಗ ಪೂಜೆಯಲ್ಲಿ. ಅಥವಾ ನಾವು ಗಣೇಶನನ್ನ, ಎಸ್ಪೆಷಲಿ ಲ್ಯಾಬ್ರಲೈಟ್ ಅನ್ನುವಂತ ಒಂದು ಸ್ಟೋನ್ ಇದೆ, ಅದರಲ್ಲಿ ನಾವು ಗಣೇಶನ ಪೂಜೆ ಮಾಡೋದು. ಇದೊಂಥರ ನವಿಲ್ ಗರಿಯಲ್ಲಿ ಯಾವ ತರ ಕಲರ್ಸ್ ಇರುತ್ತೋ ಹತ್ರದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಆ ತರ ತುಂಬಾ ಒಂದು ಸುಪೀರಿಯರ್ ಕ್ವಾಲಿಟಿಯ ಒಂದು ಲ್ಯಾಬ್ರಲೈಟ್ ಇದು. ಆ ತರ ಆಧ್ಯಾತ್ಮಿಕವಾಗೂ ಕೂಡ ನಾವು ಇದರ ಬಳಕೆಯನ್ನ ಮಾಡಬಹುದು. ಇನ್ನು ನಮ್ಗೆ ಪ್ರೊಟೆಕ್ಷನ್ ಬೇಕು, ಮಾಲೆ ತರ ಬೇಡ, ಸಿಂಪಲ್ ಆಗಿ ಹಾಕೋಬೇಕು. ಯಾವ ತರ ನಾವು ಬಳಸಬಹುದು ಅಂತ ಸಾಕಷ್ಟು ಜನ ಕೇಳ್ತಾರೆ. ಅಂಥವರಿಗೆ ನಾವಿಲ್ಲಿ ಪೆಂಡೆಂಟ್ಸ್ ಗಳನ್ನು ಕೂಡ ಉಪಯೋಗಿಸೋದನ್ನ ನೋಡಬಹುದು. ಹೀಲಿಂಗ್ಗೆ ಮ್ಯಾಲಕೈಟ್ ಪೆಂಡೆಂಟ್ ಇರಬಹುದು, ಬ್ಲಾಕ್ ಒಬ್ಸಿಡಿಯನ್ ಪ್ರೊಟೆಕ್ಷನ್ ಪೆಂಡೆಂಟ್ ಇರಬಹುದು, ಹೆಣ್ಮಕ್ಳಿಗೆ ಯೂಟ್ರಸ್ ಎನರ್ಜಿ ಕೊಡುವಂತಹ ಒಂದು ಕಾರ್ಲಿನಿಯನ್ ಪೆಂಡೆಂಟ್ ಇರಬಹುದು, ಅಥವಾ ಪ್ರೊಟೆಕ್ಷನ್ಗೆ ಅಥವಾ ಇಂಟೆಲಿಜೆನ್ಸ್ ಜಾಸ್ತಿ ಮಾಡುವಂತಹ ಲ್ಯಾಪಿಸ್ ಲಜೂಲಿಯಾ, ನೋಡಿ ನ್ಯಾಚುರಲ್ ಆಗಿರೋದ್ರಿಂದ ಅಲ್ಲಿ ಕ್ರ್ಯಾಕ್ಸ್ ಫಾರ್ಮೇಶನ್ಸ್ ಎಲ್ಲ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಥವಾ ಲವ್ ಎನರ್ಜಿ ಜಾಸ್ತಿ ಮಾಡಕ್ಕೆ ರೋಸ್ ಕ್ವಾರ್ಟ್ಸ್ ಇರಬಹುದು, ಮೈಂಡ್ ಕಾಮಾಗಿ ಇಡಕ್ಕೆ. ಇದರಲ್ಲಿ ಬೇರೆ ಬೇರೆ ಜ್ಯುವೆಲರಿ ಟೈಪ್ ಅಲ್ಲೂ ಬರುತ್ತೆ, ಸಿಂಪಲ್ ಆಗು ಬರುತ್ತೆ. ಮೂನ್ ಸ್ಟೋನ್ ತರದಿರಬಹುದು. ಈ ತರ ಬೇರೆ ಬೇರೆ ವೆರೈಟಿಯ ಪೆಂಡೆಂಟ್ ಗಳನ್ನ ನಾವು ಬಳಸಬಹುದಾಗಿದೆ. ರೈಟ್. ಇನ್ನು ನಮ್ಗೆ ನೀರಲ್ಲಿ ಕೆಲವು ಕ್ರಿಸ್ಟಲ್ಸ್ ನಾನು ಹಾಕೋದನ್ನ ಹೇಳ್ತಾ ಇದ್ದೆ. ಕುಡಿಯುವ ನೀರಿಗಾಗಿರ್ಲಿ ಅಥವಾ ನಾವು ಸ್ನಾನ ಮಾಡುವಂತ ಒಂದು ಇದಕ್ಕಾಗಿರ್ಲಿ. ಅಂಡ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಈಗ ಕ್ರಿಸ್ಟಲ್ ನ ಇಟ್ಕೊಂಡು ನಲ್ಲಿರೋ ನೆಗೆಟಿವ್ನೆಲ್ಲ ತಗೋ ಅನ್ನೋದು, ಅಥವಾ ಇನ್ನೊಂದು ಕ್ರಿಸ್ಟಲ್ ನ ಉಪಯೋಗಿಸ್ಕೊಂಡು ಈ ಎನರ್ಜಿ ನನಗೆ ಕೊಡು. ಫಾರ್ ಎಕ್ಸಾಂಪಲ್, ನೀವು ಟೈಗರ್ಸ್ ಐನ ಹಿಡ್ಕೊಂಡು ನನಗೆ ಸೆಲ್ಫ್ ಕಾನ್ಫಿಡೆನ್ಸು, ಆತ್ಮವಿಶ್ವಾಸ ಹೆಚ್ಚು ಮಾಡುವಂತ ರಿಸೀವಿಂಗ್ ಆದ್ರೂ ಮಾಡಬಹುದು, ಅಥವಾ ಬೇಡದಿರೋದನ್ನ ಬಿಡೋದಕ್ಕಾದ್ರೂ ಇದನ್ನ ಬಳಸಬಹುದು. ಸೊ ಟಂಬಲ್ ಸ್ಟೋನ್ಸ್ ಅಂತ ಬರ್ತಿದೆ, ಒಂದು ಸೆಟ್ ಅಲ್ಲಿ ಬರುತ್ತೆ 7 ಚಕ್ರದ್ದು. ಸೊ ನಿಮ್ಗೆ ಮೂಲಾಧಾರ ಚಕ್ರಕ್ಕೆ, ಸ್ವಾದಿಷ್ಠಾನ ಚಕ್ರಕ್ಕೆ, ಮಣಿಪುರ್ ಚಕ್ರಕ್ಕೆ, ಅನಾಥ ಚಕ್ರಕ್ಕೆ, ವಿಶುದ್ಧಿ ಚಕ್ರಕ್ಕೆ, ಈ ತರ ಎಲ್ಲಾ ವೆರೈಟಿ ಸ್ಟೋನ್ಸ್ ಅನ್ನು ನಾವು ಆಜ್ಞಾ ಚಕ್ರಕ್ಕೆ, ಸಹಸ್ರ ಚಕ್ರಕ್ಕೆ ಬಳಸಬಹುದಾಗಿದೆ. ಸೊ ಇದು ಟಂಬಲ್ ಸ್ಟೋನ್ ನಮ್ಗೆ ತುಂಬಾ ರೀಸನಬಲ್ ಇದ್ರಲ್ಲೂ ಸಿಗತ್ತೆ, ಮತ್ತೆ ಎಲ್ಲದಕ್ಕೂ ಮಲ್ಟಿಪರ್ಪಸ್ಗೆ ಯೂಸ್ ಮಾಡಬಹುದು. ಇದನ್ನ ನಾವು ನೀರು ರೀಚಾರ್ಜ್ ಮಾಡಕ್ಕೆ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ, ಪೌಚಲ್ಲಿ ಇಟ್ಟು ಬೆಡ್ ಕೆಳಗಡೆ ಇಡ್ತೀವಿ, ವ್ಯಾಲೆಟ್ ಅಲ್ಲಿ ಇಟ್ಕೊಳ್ತೀವಿ. ಸೊ ಈ ತರ ಮಲ್ಟಿಪರ್ಪಸ್. ಇನ್ನು ತುಂಬಾ ಜನ ವೆಹಿಕಲ್ಗೆ ಕ್ರಿಸ್ಟಲ್ ನ ಕೇಳ್ತಾರೆ. ಇದು ನನ್ನ ಆಲ್ ಟೈಮ್ ಫೇವ್ರೆಟ್. ಇದು ಅಥವಾ ಟೈಗರ್ಸ್ ಐ ಅಲ್ಲೂ ಬರುತ್ತೆ. ಈ ತರ ಟೈಗರ್ಸ್ ಐ ಅಲ್ಲೂ ಪಿರಮಿಡ್ ಶೇಪ್ ಅಲ್ಲಿ ಬರುತ್ತೆ. ಇದನ್ನ ನಾವು ಒಬ್ಸಿಡಿಯನ್, ಇದು ದಿಸ್ ಈಸ್ ಅ ಇವಿಲ್ ಐ ಪ್ರೊಟೆಕ್ಟರ್ ಅಂಡ್ ಇದು ಖಂಡಿತ ಒಂದು ಡ್ರೈವಿಂಗ್ ಇದರಲ್ಲಿ ಪ್ರೊಟೆಕ್ಷನ್ ಕೊಡೋಕೆ ಸಹಾಯ ಮಾಡುವಂತ ಕ್ರಿಸ್ಟಲ್ಸ್. ಈ ತರ ಪಿರಮಿಡ್ ನ ಡ್ಯಾಶ್ ಬೋರ್ಡ್ ಅಲ್ಲಿ ಈ ತರ ಫಿಕ್ಸ್ ಮಾಡಿ ಇಟ್ಟು ಅದನ್ನ ನಾವು ಖಂಡಿತ ಬಳಸಬಹುದು. ಇನ್ನು ಐ ಮಸ್ಟ್ ಟೆಲ್ ಯು, ಮನೆಯ ಎನರ್ಜಿಗೆ ತುಂಬಾ ಸೂಕ್ತವಾದದ್ದು, ತುಂಬಾ ರೀಸನಬಲ್ ಆಗಿ ಸಿಗುವಂತದ್ದು ಬ್ಲ್ಯಾಕ್ ಟರ್ಮಲಿನ್. ಇದು ನೀವು ನೋಡ್ಬೋದು, ಇದೊಂದು ರಫ್ ಸ್ಟೋನ್. ಇದನ್ನ ಮತ್ತೆ ಕಟ್ ಮಾಡಿ ಇದು ಮಾಡಿ ಮಾಡೋದೆಲ್ಲ ಏನು ಬೇಕಾಗಲ್ಲ. ಇದರಲ್ಲಿ ಇನ್ಕ್ಲೂಷನ್ಸ್ ಇರುತ್ತೆ, ಗೋಲ್ಡನ್ ಕಲರ್, ವೈಟ್ ಕಲರ್ ಎಲ್ಲ, ಬಿಕಾಸ್ ಇಟ್ಸ್ ನ್ಯಾಚುರಲ್. ಸೊ ಈ ಕಲ್ಲನ್ನ ಮನೆಯ ಯಾವ್ದಾದ್ರು ಕಾರ್ನರ್ ಅಲ್ಲಿ ಇಟ್ಟು ಈ ಮನೆಯ ನೆಗೆಟಿವಿಟಿನ ಅದು ಅಬ್ಸರ್ವ್ ಮಾಡ್ತಾ ಇದೆ, ಅಥವಾ ಈ ಮನೆಯಲ್ಲಿ ಗುಡ್ ಎನರ್ಜಿಯನ್ನ ಇದು ಬೀಮ್ ಮಾಡ್ತಾ ಇದೆ ಅಂತ ಹೇಳಿ ಬಳಸಬಹುದಾಗಿದೆ. ಇನ್ನು ಇದು ಅಗೇಟ್, ಎಷ್ಟೋ ವರ್ಷಗಳಿಂದ ನಮ್ಮ ದೇಶದಲ್ಲಿ ಇವಿಲ್ ಐ ಪ್ರೊಟೆಕ್ಷನ್ಗೆ ಬಳಸುವಂತಹ
ಕ್ರಿಸ್ಟಲ್ ಇದು ನೋಡಿ, ನೋಡಕ್ಕೆ ಕಣ್ತರ ಇದೆ, ನೋಡಕ್ಕೆ ಕಣ್ತರ ಇದೆ ಇದು. ಸೊ ಇದೊಂದು ಈವಿಲ್ ಐ ಪ್ರೊಟೆಕ್ಟರ್, ಅಗೇಟ್ ಐ ಅಂತ ಕರಿತೀವಿ. ಇದನ್ನ ಮನೆಯ ಮುಖ್ಯ ದ್ವಾರದ ಹೊರಗಡೆ ಅಥವಾ ಗೇಟ್ ಮೇಲೇನು ಜಾಗ ಇರುತ್ತೆ, ಆ ಭೀಮ್ ಹತ್ರ, ಅಲ್ಲಿ ಇದನ್ನ ಹ್ಯಾಂಗ್ ಮಾಡೋಕೆ ಒಂದು ಹುಕ್ ಕೂಡ ಇರುತ್ತೆ ಫೆಸಿಲಿಟಿ, ಅದನ್ನ ಯೂಸ್ ಮಾಡಬಹುದು. ಇನ್ನು ಮನೆಗೆ ಅಂತಾನೆ ಈ ಒಂದು ಬ್ಯೂಟಿಫುಲ್ ಯೆಲ್ಲೋ ಜಾಸ್ಪರ್ನ ಅಥವಾ ಅಗೇಟನ್ನ ಮಾಡಿರುವಂತಹ ದಿಯಾಸ್ ಅನ್ನ ಯೂಸ್ ಮಾಡ್ಬೋದು, ಅಂದ್ರೆ ದೀಪದ ಹಣತೆ ತರ. ಸೊ ಇದು ಪ್ರಾಸ್ಪರಿಟಿನ ಹೆಚ್ಚು ಮಾಡುತ್ತೆ ಅಂತ ಕ್ರಿಸ್ಟಲ್ ಸೈನ್ಸ್ ಅಲ್ಲಿ ನಂಬ್ತೀವಿ. ಸೊ ಯಾವುದೇ ಒಂದು ಕ್ರಿಸ್ಟಲ್ಗೆ ಯೂಸ್ ಮಾಡ್ಕೊಂಡು ನಾವು ದೀಪ ಹಚ್ಚಿದ್ರೆ ದಟ್ ಅಟ್ರಾಕ್ಟ್ಸ್ ಗುಡ್ ವೈಬ್ಸ್ ಅಂತ. ದೀಪ ಹಚ್ಚೋದೇ ಒಂದು ಗುಡ್ ವೈಬ್, ಅದರಲ್ಲೂ ಇದು ತುಂಬಾ ಸಹಾಯ ಮಾಡುತ್ತೆ. ಇನ್ನು ತುಂಬಾ ಜನ ಹೆಣ್ಮಕ್ಳಿಗೆ, ಅಥವಾ ಈಗಂತೂ ತುಂಬಾ ಜನ ಬ್ರೇಸ್ಲೆಟ್ಸ್ ನ ತುಂಬಾ ಇಷ್ಟಪಡ್ತಾರೆ. ಸೊ ಹಿಯರ್ ಆರ್ ಸಮ್ ಆಫ್, ಇದು ನನ್ನ ಪರ್ಸನಲ್ ಬ್ರೇಸ್ಲೆಟ್, ಇದು ನೋಡಿರ್ತೀರಾ, ನಾನು ತುಂಬಾ ಸತಿ ಹಾಕಿರೋದು. ಇದು ಮಲ್ಟಿ ಕಲರ್, ಇದರಲ್ಲಿ ತುಂಬಾ ವೆರೈಟಿ ಕಲರ್ಸ್ ಬರುತ್ತೆ. ಪೂರ್ತಿ ಅಮೆಥಿಸ್ಟ್ ಅಲ್ಲಿ ಬರುತ್ತೆ, ಟೈಗರ್ಸ್ ಐ ಬರುತ್ತೆ, ರೋಸ್ ಕ್ವಾರ್ಟ್ಸ್ ಅಲ್ಲಿ ಬರುತ್ತೆ, ಪೈರೇಟ್ ಅಲ್ಲಿ ಬರುತ್ತೆ. ಸೊ ಈ ತರ ಬ್ರೇಸ್ಲೆಟ್ಸ್ ನ ನೀವು ಬಳಸಬಹುದು. ಅಂಡ್ ಎಸ್, ನಾನು ಆಗ್ಲೇ ಹೇಳಿದಾಗೆ ಯಾವುದೇ ಒಂದು ಮನೆಯ ಎನರ್ಜಿಯನ್ನ ಇನ್ಸ್ಟೆಂಟ್ ಆಗಿ ಶಿಫ್ಟ್ ಮಾಡಕ್ಕೆ ಒಂದು ಕ್ರಿಸ್ಟಲ್ ಟ್ರೀಯ ಬಳಕೆ ಕೂಡ ತುಂಬಾನೇ ಸಹಾಯಕಾರಿ. ಇದರಲ್ಲಿ ಎಲ್ಲಾ ಕ್ರಿಸ್ಟಲ್ಸು ಇದೆ, ಎಲ್ಲಾ ಕ್ರಿಸ್ಟಲ್ಸು ಇದೆ ಆಲ್ಮೋಸ್ಟ್. ಲ್ಯಾಪಿಸ್ ಲಜೂಲಿ ಇದೆ, ಅಮಿಥಿಸ್ಟ್ ಇದೆ, ಗ್ರೀನ್ ಅವೆಂಚುರಿನ್ ಇದೆ, ನಿಮ್ಗೆ ಎಲ್ಲೋ ಜಾಸ್ಪರ್ ಇದೆ, ಅಗೇಟ್ ಇದೆ. ಸೊ ದಿಸ್ ವಿಲ್ ಆಟೋಮ್ಯಾಟಿಕ್ಲಿ ಸ್ಪ್ರೆಡ್ ದಟ್ ವೈಬ್ಸ್ ಇನ್ ಟು ದ ಹೌಸ್. ಸೊ ಮನೆ ತುಂಬಾ ಪಾಸಿಟಿವ್ ಎನರ್ಜಿನ ಬೀಮ್ ಮಾಡು ಅಂತ ಹೇಳಿ ಆಗಾಗ ಇದನ್ನ ರೀಚಾರ್ಜ್ ಮಾಡಬಹುದು. ಇನ್ನು ಚಿಕ್ಕ ಚಿಕ್ಕ ಪಿರಮಿಡ್ಸು ಬರುತ್ತೆ, ನೀವು ಇಂಟೆನ್ಷನ್ಸ್ ಬರ್ದಿಡಕ್ಕೆ, ಕೆಳಗಡೆ ಪ್ರೇ ಮಾಡಕ್ಕೆ, ಅಥವಾ ಏನೋ ಒಂದು ಏಂಜಲ್ ಲೆಟರ್ ಬರೆಯೋಕೆ, ಅದೆಲ್ಲ ಈ ಪುಟಾಣಿ ಕ್ರಿಸ್ಟಲ್ಸ್ ಗಳನ್ನು ಕೂಡ ಬಳಸಬಹುದು. ಎಲ್ಲಾ ತರದ ಇದ್ರಲ್ಲೂ ಈ ಫಾರ್ಮ್ಸ್, ಇದ್ರಲ್ಲೂ ಟೈಪ್ಸ್ ಆಫ್ ಸ್ಟೋನ್ಸ್ ಅಲ್ಲೂ ಬರುತ್ತೆ. ಇನ್ನು ಇದು ಅತ್ಯಂತ ವಿಶೇಷವಾದದ್ದು ಕಾಪರ್. ನಮಗ್ ಗೊತ್ತಿದೆ, ಕಾಪರ್ ನಾವು ಒಂದು ದೇವಿ ಕಳಸವನ್ನ ಬಳಸೋದ್ರಿಂದ ಹಿಡಿದು ಎಲ್ಲಾ ರೀತಿಯಲ್ಲೂ ಒಂದು ಪ್ರೊಟೆಕ್ಷನ್, ಒಂದು ಮೆಡಿಟೇಷನ್, ಅಥವಾ ಒಂದು ದೇವಸ್ಥಾನ, ಒಂದು ಮಂಗಳಾರತಿ ತಟ್ಟೆ, ಎಲ್ಲದರಲ್ಲೂ ಕಳಶ, ಎಲ್ಲದರಲ್ಲೂ ಇದನ್ನ ಹೇಗೆ ಉಪಯೋಗಿಸ್ತೀವಿ ಅಂತ, ಪಿರಮಿಡ್ಸ್ಗಳು ಒಂದು ಕಾಸ್ಮಿಕ್ ಆಂಟಿನಾ ತರ ಯಥೇಚ್ಛವಾಗಿ ಪ್ರಾಣಶಕ್ತಿಯನ್ನ ಫೋಕಸ್ ಮಾಡಿ ಆ ಕೆಳಗಿರುವ ಒಂದು ಎನರ್ಜಿಗೆ ಅದು ಬೀಮ್ ಮಾಡುತ್ತೆ. ಅದಕ್ಕೇನೆ ಪಿರಮಿಡ್ ಮೆಡಿಟೇಷನ್ ಮಾಡ್ತಾರೆ. ಪಿರಮಿಡ್ ನ ಮನೆಯ ವಾಸ್ತುಗಳು ಸರಿ ಇಲ್ಲ ಅಂದ್ರೆ ಮೂಲೆಗಳಲ್ಲಿ ಇಡ್ತಾರೆ, ಪಕ್ಕದಲ್ಲಿ ಇಟ್ಕೊಳ್ತಾರೆ, ಮಲಗ್ಬೇಕಾದ್ರೆ ಮಂಚದ ಕೆಳಗೆ ಇಡ್ತಾರೆ. ಇದೇ ರೀತಿ ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ಒಂದು ಲೆಮನ್ ನಾನು ಇದರಲ್ಲಿ ಪ್ರಿಸರ್ವ್ ಮಾಡಿದ್ದೀನಿ. ಈ ಲೆಮನ್ ನೀವು ನೋಡಬಹುದು, ಇದು ಇನ್ನೇನು ಸ್ವಲ್ಪ ದಿನದಲ್ಲೇ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅದು ರೆಕಾರ್ಡ್ ಅಪ್ರೂವ್ ಆಗಿದೆ. ಅದು ಒಂದು ಇದು ಕನ್ಫರ್ಮೇಶನ್, ಇದು ಬರ್ಬೇಕಷ್ಟೇ, ಕೊರಿಯರ್ ಬರ್ಬೇಕಷ್ಟೇ. ಸೊ 10 ವರ್ಷದಿಂದ ನೀವು ನೋಡ್ಬೋದು ಇಂಟ್ಯಾಕ್ಟ್ ಆಗಿ ಇಟ್ಟಿದ್ದೀನಿ. ಅದನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ನಾನು. ದಟ್ ರೆಕಾರ್ಡ್ ಆಲ್ಸೋ ವಿಲ್ ಬಿ ಡನ್ ವೆರಿ ಸೂನ್. ಬಣ್ಣ ನೋಡಿ ಹಾಗೆ ಇದೆ. ಇನ್ಫ್ಯಾಕ್ಟ್ ನನ್ನ ಮಗ ಕೋವಿಡ್ ಟೈಮಲ್ಲಿ ಆಟಾಡ್ಬೇಕಾದ್ರೆ ನಿಂಬೆಣ್ಣ ಪಿರಮಿಡ್ ಇಂದ ದೂರ ಇಟ್ಟಿದ್ದ. ಬಟ್ ಫಾರ್ಚುನೇಟ್ಲಿ ಅದು ಮತ್ತೆ ಏನು ಫಂಗಸ್ ಫಾರ್ಮೇಶನ್ ಆಗಿಲ್ಲ, ಬಟ್ ಸ್ವಲ್ಪ ಕಪ್ಪಾಯ್ತು ಅಷ್ಟೇ. ಆದ್ರೂ ತುಂಬಾ ಬಹುಪಾಲು ನೀವು ನೋಡ್ಬೋದು ಆಗಾಗೆ ಅದು ಎಲ್ಲೋ ತರ ಇದೆ, ಅಬ್ಸಲ್ಯೂಟ್ಲಿ ಇಂಟ್ಯಾಕ್ಟ್, ಬಿಕಾಸ್ ಕಾಪರ್ ಪಿರಮಿಡ್ ಇಸ್ ಯೂಸ್ಡ್. ಸೊ ನಾವ್ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ, ಈ ತರ ಕಾಪರ್ ಪಿರಮಿಡ್ಗೆ ಯಾವ್ದಾದ್ರು ಒಂದು ಕ್ರಿಸ್ಟಲ್ ಅದ್ರ ಎನರ್ಜಿನ ಆಂಪ್ಲಿಫೈ ಮಾಡಕ್ಕೆ, ಇದೆಲ್ಲ ತುಂಬಾ ಏನ್ಷಿಯಂಟ್ ಸೈನ್ಸ್, ಕಾಪರ್ ಮತ್ತೆ ಕ್ರಿಸ್ಟಲ್ ಬೆಸ್ಟ್ ಕಾಂಬಿನೇಷನ್ ವರ್ಕ್ ಮಾಡಕ್ಕೆ, ಅದನ್ನ ಈ ತರ ಫಿಕ್ಸ್ ಮಾಡಿ ಅದನ್ನ ಒಂದು ಗ್ಲೂ ಅಲ್ಲಿ ಅಂಟಿಸಿ ಅದ್ರ ಕೆಳಗಡೆ ಇಂಟೆನ್ಷನ್ ವಸ್ತುನಿಡೋದು, ಅಥವಾ ಮೆಡಿಟೇಷನ್ ಕ್ಯಾಪ್ ತರ ಯೂಸ್ ಮಾಡೋದು, ಅಥವಾ ಆಹಾರದ ಮೇಲಿಡೋದು, ಈ ತರ ಎಲ್ಲ ಯೂಸ್ ಮಾಡ್ತೀವಿ. ಕಾಪರ್ ಪಿರಮಿಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಟು ಚಾರ್ಜ್ ದಿ ಎನರ್ಜಿ, ಟು ಚಾರ್ಜ್ ದ ರೂಮ್, ಟು ಚಾರ್ಜ್ ದ ಸ್ಪೇಸ್, ಟು ಚಾರ್ಜ್ ಅವರ್ ಬಾಡಿ. ಸೊ ಕ್ಯಾಪ್ ತರ ಯೂಸ್ ಮಾಡೋದಂತೂ ನಿಮ್ಗೆ ಗೊತ್ತೇ ಇರುತ್ತೆ. ಅಂಡ್ ಕಾಪರ್ ಇನ್ಕ್ಲೂಷನ್ಸ್ ತುಂಬಾ ಬರುತ್ತೆ. ಇದು ಆ ಡೈಮೆನ್ಷನ್ ಅಲ್ಲೇ ಇರ್ಬೇಕು, ಕೋನ್ ತರ ಅಲ್ಲ. ಇದು ಪಿರಮಿಡ್ ಆಫ್ ಗೀಜಾ ಯಾವ ತರ ಇದೆ ಅದೇ ಡೈಮೆನ್ಷನ್ ಅಲ್ಲಿ ಇರ್ಬೇಕು. ತುಂಬಾ ತುಂಬಾ ಇಂಪಾರ್ಟೆಂಟ್ ಆ ಸ್ಟ್ಯಾಟಿಸ್ಟಿಕ್ಸ್. ಆಗ ಮಾತ್ರ ಈ ತರದೆಲ್ಲ ಪ್ರಿಸರ್ವೇಷನ್ಸ್, ಮ್ಯಾಜಿಕ್ ಎಲ್ಲ ಆಗಕ್ಕೆ ಸಾಧ್ಯ. ಇನ್ನು ಕಾರ್ಲಿನಿಯನ್, ಇದು ನನ್ನ ಪರ್ಸನಲ್ ಕಲೆಕ್ಷನ್, ಬಟ್ ತೋರಿಸ್ತೀನಿ. ಹೆಣ್ಮಕ್ಳಿಗೆ ಈಗ ಪೀರಿಯಡ್ ಸೈಕಲ್ ಅಲ್ಲಿ ಪ್ರಾಬ್ಲಮ್ ಇರಬಹುದು, ಮಗು ಆಗ್ಬೇಕು ಅನ್ನೋದಿರಬಹುದು, ಅಥವಾ ಒಳ್ಳೆ ಮಗು ಆಗ್ಬೇಕು ಅನ್ನೋದಿರ್ಬೋದು. ಈ ತರ ಎಗ್ಸ್ ಬರುತ್ತೆ, ಪಿರಮಿಡ್ ಎಗ್ಸ್ ಬರುತ್ತೆ. ಆ ಎಗ್ಸ್ ಅನ್ನ ಬಳಸ್ಕೊಂಡು ಕೂಡ ಆ ಒಂದು ಯೂಟ್ರಸ್ ಎನರ್ಜಿನ ಹೆಚ್ಚು ಮಾಡ್ಕೊಳ್ಳೋದು ಮಾಡಬಹುದು. ಕಾರ್ಲಿನಿಯನ್ ಎಸ್ಪೆಷಲಿ ವೆರಿ ಗುಡ್ ಫಾರ್ ಆಲ್ ದಿ ಬ್ಲಡ್ ರಿಲೇಟೆಡ್, ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಅಷ್ಟೇ ಅಲ್ಲ, ಮೆಡಿಟೇಟರ್ಸ್ಗೆ ತುಂಬಾ ಒಂಥರ ಯುನೀಕ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಅಲ್ವಾ. ಅದರಿಂದ ಈ ತರ ಮರ್ಕಬಾ ಕಲೆಕ್ಷನ್ಸ್ ಇರಬಹುದು, ಬೇರೆ ಬೇರೆ ಜ್ಯುವೆಲ್ರಿ ಟೈಪ್ ಅಲ್ಲಿ ಕಲೆಕ್ಷನ್ಸ್ ಇರಬಹುದು. ಇದೆಲ್ಲ ತುಂಬಾ ರೀತಿಯಲ್ಲಿ ನಾವು ಬಳಕೆ ಮಾಡಬಹುದಾಗಿದೆ. ಮಕ್ಕಳಿಗಿರಬಹುದು. ಅಂಡ್ ಮೂನ್ ಸ್ಟೋನ್ ನೋಡಿ, ಈ ತರ ಬೇರೆ ಬೇರೆ ಫಾರ್ಮ್ಸ್ ಅಂಡ್ ಪ್ಯಾಟರ್ನ್ಸ್ ಅಲ್ಲಿ. ಇದು ನನ್ನ ಪರ್ಸನಲ್ ಕಲೆಕ್ಷನ್ ನಾನು ತೋರಿಸ್ತಾ ಇರೋದು, ನೇಟಿವ್ ಅಮೆರಿಕನ್ ಕಲೆಕ್ಷನ್ ಇದು. ಇದರಲ್ಲೆಲ್ಲ ಶಾಮನಿಕ್ ಅನಿಮಲ್ಸ್ ದೆಲ್ಲ ಪ್ಯಾಟರ್ನ್ಸ್ ಇದೆ. ಸೊ ಈ ತರನು ಬಳಸಬಹುದು. ಅಂಡ್
ಇಂಟೆಲಿಜೆನ್ಸ್ ಜಾಸ್ತಿ ಮಾಡೋಕೆ, ಮೆಮರಿ ಪವರ್ ಹೆಚ್ಚು ಮಾಡೋಕೆ, ನೆಗೆಟಿವ್ ಥಾಟ್ಸ್ ಕಮ್ಮಿ ಮಾಡೋಕ್ಕೂ ಅಮಿತಿಸ್ಟ್ ಅನ್ನೋದು ತುಂಬಾನೇ ಸೇಕ್ರೆಡ್. ಸೊ ಅದರಲ್ಲಿ ಕ್ರಿಸ್ಟಲ್ ಬಾಲ್ಗಳನ್ನಾದ್ರೂ ಬಳಸಬಹುದು, ಕ್ರಿಸ್ಟಲ್ ಪಿರಮಿಡ್ಗಳನ್ನಾದ್ರೂ ಬಳಸಬಹುದು, ಅಥವಾ ನಾವು ಇನ್ನೂ ಇಂಟೆನ್ಸ್ ಆಗಿ ಮೈಂಡ್ ಮೇಲೆ ವರ್ಕ್ ಮಾಡಬೇಕು ಅಂದ್ರೆ ಲ್ಯಾಪಿಸ್ ಲಜೂಲಿ ಅಂತ ಸಿಗತ್ತೆ. ಮತ್ತೆ ಕೆಲವೊಂದು ನಾನು ಆಗ್ಲೇ ಹೇಳಿದಾಗೆ ಕೆಲವೊಂದು ವ್ಯವಹಾರದಲ್ಲಿ ಟೇಬಲ್ ಮೇಲೆ ಇಡಕ್ಕಾಗ್ಲಿ, ಅಥವಾ ಬೇಡದೇ ಇರೋ ನೆಗೆಟಿವ್ ನ ವಾರ್ಡ್ ಆಫ್ ಮಾಡಕ್ಕಾಗ್ಲಿ, ಅಥವಾ ಸ್ಪೆಸಿಫಿಕ್ ಆಗಿ ಹಣ ಆಕರ್ಷಣೆಗೆ ಸಂಬಂಧಪಟ್ಟಿರೋ ಕ್ರಿಸ್ಟಲ್ ಆಗ್ಲಿ, ಅದಕ್ಕೆ ಸಂಬಂಧಪಟ್ಟ ಉದ್ದೇಶದಲ್ಲಿ ನಾವು ಅದನ್ನ ಬಳಸಬಹುದಾಗಿದೆ. ಇನ್ನು ಸಾಕಷ್ಟು ಜನ ಏಂಜಲ್ಸ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಏಂಜಲ್ಸ್ ಬಗ್ಗೆ ಕನೆಕ್ಟ್ ಮಾಡುವಂತ ಒಂದು ಆಸಕ್ತಿ ಅವ್ರಿಗಿರತ್ತೆ. ಇದರಲ್ಲಂತೂ ಎಷ್ಟು ಬ್ಯೂಟಿಫುಲ್ ಒಂದು ಎನರ್ಜಿ ಶಿಫ್ಟ್ಸ್ ಮತ್ತು ಮೆಡಿಟೇಷನ್ಸ್ ಆಗತ್ತೆ. ಸೊ ಏಂಜಲ್ಸ್ ಆಲ್ಸೋ ಇನ್ ಆಲ್ ಕಲರ್ಸ್ ಅಂಡ್ ವೆರೈಟೀಸ್ ಯು ಗೆಟ್ ದಟ್ ಕ್ಯಾನ್ ಬಿ ಯೂಸ್ಡ್. ಅಂಡ್ ಡೆಫಿನೆಟ್ಲಿ ಚಿಕ್ಕ ಕ್ರಿಸ್ಟಲ್ಸ್ ನಾವು ಯೂಸ್ ಮಾಡ್ಬೋದು, ಪೌಚಲ್ಲಿ ಇಡಕ್ಕೆ, ಅಥವಾ ಏನೋ ಬೆಡ್ ಕೆಳಗಡೆ ಇಡೋಕೆ, ಅಥವಾ ಏನೋ ಒಂದು ಜರ್ನಲಿಂಗ್ ಮಾಡಿರ್ತೀವಿ, ಮ್ಯಾನಿಫೆಸ್ಟೇಷನ್ ಮಾಡೋಕೆ, ಈ ತರ ಪುಟ್ಟದನ್ನು ನಾವು ಬಳಸಬಹುದು. ಸೊ ದೀಸ್ ಆರ್ ಸಮ್ ರೇರ್ ಕಲೆಕ್ಷನ್ಸ್ ಲೈಕ್ ಸನ್ ಸ್ಟೋನ್ ಇರಬಹುದು, ಆ ಥರದ್ದನ್ನು ನಾವು ಬಳಸಬಹುದು. ಅಂಡ್ ಆಲ್ಸೋ ಸೀರಿಯಸ್ ಬೆನಿಫಿಟ್ಸ್. ಅಂಡ್ ಇದು ನನ್ನ ಪರ್ಸನಲ್ ಕಲೆಕ್ಷನ್. ಇದನ್ನ ಹಾಕೊಂಡಿರೋದನ್ನ ನೀವು ಪ್ರಾಬ್ಲಿ ನೋಡಿರ್ತೀರಾ. ಸುಮಾರು ವರ್ಷಗಳಿಂದ ಟಿವಿ ವಾಹಿನಿಗಳನ್ನೆಲ್ಲ ಸುಮಾರು ಇಂಟರ್ವ್ಯೂಲಿ ಯಾವಾಗ್ಲೂ ಇರುತ್ತೆ, ನನ್ನ ಜೊತೆಲಿ ಯಾವಾಗ್ಲೂ ಇರುತ್ತೆ ಇದು. ಸೊ ಇಟ್ಸ್ ಅ ಬ್ರೇಸ್ಲೆಟ್. ಎಲ್ಲಾ ಸ್ಟೋನ್ಸ್ದು ಇದನ್ನ ಮಾಡಿ ಬ್ರೇಸ್ಲೆಟ್ ಮಾಡಿರೋದು. ಬಟ್ ಸಿಂಪಲ್ ಆಗಿ ಕೂಡ ನಾವು ವಿ ಕ್ಯಾನ್ ಜಸ್ಟ್ ಹ್ಯಾವ್ ಅ ಮಿನಿ ಬ್ರೇಸ್ಲೆಟ್ ವಿತ್ ಮಲ್ಟಿ ಕಲರ್ಸ್. ಈ ತರ ನಮ್ಮ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಇದನ್ನ ಬಳಸಬಹುದು. ಇನ್ನು ನಿಮ್ಮೆಲ್ರಿಗೋಸ್ಕರ ನನ್ನ ಪರ್ಸನಲ್ ಕಲೆಕ್ಷನ್ ನ ಕೆಲವೊಂದು ಕ್ರಿಸ್ಟಲ್ಸ್ ನ ನಿಮಗೆ ತೋರಿಸ್ತೀನಿ. ಇನ್ನು ಕ್ರಿಸ್ಟಲ್ಸ್ ಯೂಶಲಿ ಈ ತರ ಫಾರ್ಮ್ ಆಗುತ್ತೆ ಕ್ಲಸ್ಟರ್ಸ್ ಅಲ್ಲಿ, ನೀರಲ್ಲಿ ಅಥವಾ ಬೆಟ್ಟಗಳಲ್ಲಿ ಸಿಗುವಂಥದ್ದು. ಕ್ಲಸ್ಟರ್ಸ್ ಅಂತೀವಿ ಇದಕ್ಕೆ. ನೀವು ನೋಡ್ಬೋದು ಇಲ್ಲೆಲ್ಲ ತರ ಪ್ಯಾಟರ್ನ್ ಸ್ಟ್ರಕ್ಚರ್ಸ್ ಈ ತರ ಫಾರ್ಮ್ ಆಗಿರೋದು. ಈ ತರದ್ದು ಸಾಕಷ್ಟು ಸಿಗತ್ತೆ. ಆದ್ರೆ ಇದು ತುಂಬಾ ರೇರ್ ಪೀಸ್. ಇದು ನಾನು ಹೊರದೇಶದಿಂದ ನನ್ನ ಫ್ರೆಂಡ್ ಒಬ್ರು ನನಗೋಸ್ಕರ ಇದನ್ನ ಕೊಟ್ಟು ಕಳ್ಸಿದ್ದು. ನಾನು ಎಲ್ಲಿ ಟ್ರಾವೆಲ್ ಮಾಡಿದ್ರು ಕ್ರಿಸ್ಟಲ್ಸ್ ಗಳನ್ನ ಯೂಶಲಿ ತಗೊಳ್ತೀನಿ, ಅಥವಾ ನಂಗೆ ಗಿಫ್ಟ್ ಆಗಿ ಸಾಕಷ್ಟು ಕ್ರಿಸ್ಟಲ್ಸ್ ಗಳು ಬರುತ್ತೆ. ಇನ್ನು ನಮ್ಗೆ ನೋಡಿದ್ರೆ ಏನೋ ಒಂದು ಆಮೇನೇನೋ ಏನೋ ಇದೆ ಅಂತ ಅನ್ಸುತ್ತೆ. ಆದ್ರೆ ವೆನ್ ವಿ ಓಪನ್ ಇಟ್ ದೇರ್ ಆರ್ ದೀಸ್ ಬ್ಯೂಟಿಫುಲ್ ಕ್ಲಸ್ಟರ್ಸ್, ಅಮಿತಿಸ್ದಿದು. ಸೊ ಈ ತರದ್ದು ನಮ್ಗೆ ಎಷ್ಟೋ ಅಡಿಗಳದೆಲ್ಲ ಸಿಗತ್ತೆ. ಇದು ನನ್ನ ಜೊತೆಯಲ್ಲಿ ತುಂಬಾ ವರ್ಷಗಳಿಂದ ಇರುವಂತದ್ದು. ಸೊ ಇದು ತುಂಬಾ ರೇರ್. ನಿಮ್ಗೆ ತೋರ್ಸೋಣ ಎಷ್ಟೆಲ್ಲ ವೈವಿಧ್ಯಮಯ ವಿಷಯಗಳು ಪ್ರಕೃತಿಲಿ ಇದೆ ಅಂತ ಹೇಳಿ ನಾನು ತಗೊಂಡ್ ಬಂದು ತೋರಿಸ್ತಾ ಇದ್ದೀನಿ. ಬಿಕಾಸ್ ನೇಚರ್ ಹ್ಯಾಸ್ ಸೋ ಮಚ್ ಆಫ್ ಸೀಕ್ರೆಟ್ಸ್ ಫಾರ್ ಅಸ್, ಎಲ್ಲ 100% ನ್ಯಾಚುರಲ್ ಒನ್ಸ್. ಇನ್ನು ನನ್ನ ಪರ್ಸನಲ್ ಕಲೆಕ್ಷನ್ ಅಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಪುಟಾಣಿ ಕ್ರಿಸ್ಟಲ್ ಒಂದಿದೆ. ಇದು ಆಫ್ರಿಕನ್ ಫ್ರೆಂಡ್ ಒಬ್ರು ನನಗೋಸ್ಕರ ಗಿಫ್ಟ್ ಕೊಟ್ಟಿದ್ದು. ಈ ಥರದ್ದೊಂದಷ್ಟು ನಮ್ಮ ಮನೇಲಿದೆ. ಇದನ್ನ ನೋಡಿದ್ರೆ ನಮ್ಗೆ ಇದೇನೋ ಆಲೂಗಡ್ಡೆನೇನೋ ಅಥವಾ ಕಲ್ಲೇನೋ ಅಂತ ಅನ್ಸುತ್ತೆ. ಆದ್ರೆ ವೆನ್ ವಿ ಬ್ರೇಕ್ ಇಟ್ ಓಪನ್ ದರ್ ಇಸ್ ಅ ಹೋಲ್ ನ್ಯೂ ವರ್ಲ್ಡ್ ಇನ್ ಸೈಡ್. ಥೌಸಂಡ್ಸ್ ಆಫ್ ಮಿನಿ 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 ಫಾರ್ಮೇಶನ್ಸ್, ಈ ತರ ಕ್ಲಸ್ಟರ್ಸ್ ನಿಮಗೆ ಕಾಣಿಸುತ್ತೆ. ಇಟ್ಸ್ ಅ ವೆರಿ ರೇರ್ ಕ್ರಿಸ್ಟಲ್. ಅಂಡ್ ಇದನ್ನ ನನ್ನ ಫ್ರೆಂಡ್ ನನಗೋಸ್ಕರ ಗಿಫ್ಟ್ ಮಾಡಿದ್ದು. ಒಂದಷ್ಟು ಇದಕ್ಕೆ ಪೊಟ್ಯಾಟೊ ಕ್ರಿಸ್ಟಲ್ ಅಂತಾನು ಕರೀತಾರೆ, ಬಟ್ ದಿಸ್ ಇಸ್ ಅ ವೆರಿ ವೆರಿ ರೇರ್ ಒನ್. ಅಂಡ್ ತುಂಬಾ ಡೀಪ್ ಸ್ಪಿರಿಚುವಲ್ ವರ್ಕ್ಗೆಲ್ಲ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಆಗ್ಲೇ ಮರ್ಕಬ ಎಲ್ಲ ತೋರ್ಸದ್ನಲ್ಲ, ಶ್ರೀಚಕ್ರ, ಆತರ. ಒಂದು ಬೇಸಿಕ್ ಡೌಟ್ ಆಯ್ತಾ? ಪ್ಲೀಸ್ ಕೇಳಿ. ಈಗ ನಾನು ಇನಿಷಿಯಲಿ ಶುರು ಮಾಡಿದಾಗ ನಂಗೆ ವಿಪರೀತ ಪ್ರಾಬ್ಲಮ್ ಇತ್ತು ಇದ್ರ ಬಗ್ಗೆ. ಇವಾಗ್ಲೂ ಇದೆ, ಇಲ್ಲ ಅಂತ ಖಂಡಿತ ಇಲ್ಲ. ರೈಟ್. ಧ್ಯಾನ, ಓಕೆ, ಮೆಡಿಟೇಷನ್ ಮಾಡಕ್ಕೆ. ಮೆಡಿಟೇಷನ್ ಹೇಳ್ತಾರಲ್ಲ ಕೆಲವರು 10 ನಿಮಿಷ ಪ್ರತಿದಿನ 10 ನಿಮಿಷ ಮಾಡಿ, 15 ನಿಮಿಷ ಮಾಡಿ, ಕೆಲವರು ಗಂಟೆಗಳೊತ್ತು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ದೇವ್ರನ್ನೇ ಹೇಳ್ತೀನಿ, ನನ್ಗೂ ಕೂಡ ಈ ಪ್ರಾಬ್ಲಮ್ ಇದೆ. ರೈಟ್. ಒಂದ್ 10 ನಿಮಿಷ ಕುತ್ಕೊಳ್ಳೋದು ತುಂಬಾ ಕಷ್ಟ. ತುಂಬಾ ಜನಕ್ಕೆ ಸಮಸ್ಯೆ ಅಲ್ವಾ? ಹೌದು. ಈ ಮೆಡಿಟೇಷನ್ ಕುತ್ಕೊಬೇಕಂದ್ರೆ ನಾನು ಕೆಲವೊಂದ್ಸರಿ 1 ಅವರ್ ಕೂಡ ಮಾಡಿದ್ದು ಉಂಟು. ಬಟ್ ಕೆಲವೊಂದ್ಸರಿ ಖಂಡಿತ ಆಗಲ್ಲ. ನಾವು ಸುಮ್ನೆ ಕುತ್ಕೊಂಡು ಮೆಡಿಟೇಷನ್ ಮಾಡ್ಬೇಕಂದ್ರೆ ಬೇಸಿಕ್ ಹೆಂಗ್ ಶುರು ಮಾಡಬೇಕು, ಅದು ಹೇಗ್ ಸಾಧ್ಯ ಆಗುತ್ತೆ? ರೈಟ್. ತುಂಬಾ ಜನಕ್ಕೆ ಮೈಂಡ್ ಅಲ್ಲಿ ಏನಿರೋದು ಅಂದ್ರೆ ಧ್ಯಾನ ಅಂತಂದ ತಕ್ಷಣ ಥಾಟ್ಸ್ ಎಲ್ಲ ನಿಂತು ಹೋಗ್ಬೇಕು, ಯಾವುದೇ ಆಲೋಚನೆ ಬರಬಾರ್ದು, ಮೈಂಡ್ ಬ್ಲಾಂಕ್ ಆಗ್ಬೇಕು, ಅಥವಾ ಎಲ್ಲೋ ಲೋಕದಲ್ಲಿ ಹೋಗೋ ತರ ಭಾಸ ಆಗ್ಬೇಕು ಅಂತ. ಕರೆಕ್ಟ್. ಇದು ಯಾವುದೂನು ಮೆಡಿಟೇಷನ್ ನ ಪ್ರೀ ರಿಕ್ವಿಸಿಟ್ಸ್ ಅಲ್ಲ. ಅಂದ್ರೆ ಥಾಟ್ ನ ನೀವು ನಿಲ್ಸಕ್ ಹೋದಷ್ಟು ಥಾಟ್ ಬರ್ತಾನೆ ಇರುತ್ತೆ ಅಲ್ವಾ? ಈಗ ನಾವು ಬೇಡಪ್ಪ ನಂಗೆ ಥಾಟು, ಬೇಡಪ್ಪ ನಮ್ಗೆ ಥಾಟು ಅಂದ್ರೆ ಹೌದು, ಆ ಆಲೋಚನೆಯೇ ಒಂದು ದೊಡ್ಡ ಇಶ್ಯೂ ಆಗಿ ಅದನ್ನ ನಿಲ್ಸೋದೇ ಇನ್ನೊಂದು ದೊಡ್ಡ ಟಾಸ್ಕ್ ಆಗಿ
ಮೊದಲಕ್ಕಿಂತ ಜಾಸ್ತಿ ಓಡ್ತಾ ಇದೆ ಮೈಂಡು, ಈ ಧ್ಯಾನಕ್ಕಿಂತ ಎದ್ದು ಬಿಡದೆ ವಾಸಿ ಅಂತ ಮನಸ್ಸಿಗೆ ಅನ್ಸುತ್ತೆ. ಆದ್ರಿಂದ ನಾವು ಒಂದು ನೀರಿಗೆ ಕಲ್ಲು ಹೊಡೆದಾಗ ಅದರ ರಿಪಲ್ಸ್ ಬರೋ ತರ ಥಾಟ್ಸ್ಗಳು ಬರ್ತಾನೇ ಇರುತ್ತೆ. ನಾವು ಅದನ್ನ ನಿಲ್ಲಿಸ್ತೀನಿ ಅಂತ ನೀರ್ ಮೇಲೆ ಮುಟ್ತಾ ಇದ್ದಷ್ಟು ಏನಾಗುತ್ತೆ ಹೇಳಿ, ಇನ್ನು ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ನಾವು ಆಲೋಚನೆನ ವಿಟ್ನೆಸ್ ಮಾಡುವ ಕಲೆಯನ್ನ ಕಲಿಬೇಕು. ಅಂದ್ರೆ ಅದು ಬರ್ತಾ ಇದೆ, ಹೋಗ್ತಾ ಇದೆ, ಆಲೋಚನೆ ಹಿಂದೆ ಓಡ್ತಾ ಇದ್ರೆ ಅದು ಇನ್ನೂ ಹೆಚ್ಚಾಗತ್ತೆ ಹೊರತು ನಿಲ್ಲಲ್ಲ. ಸೊ ಒಂದು ಸಿನಿಮಾ ತರ ತೆರೆ ಮೇಲೆ ಅದು ಬರ್ತಾ ಇದೆ ಹೋಗ್ತಾ ಇದೆ ಅಂತ ಒಂದು ಸಾಕ್ಷೀಭೂತರಾಗಿ ಅದನ್ನ ನೋಡ್ತಾ ಹೋದಾಗ ಇದು ನನಗೆ ಬೇಡ, ಇದು ಈಗ ನನಗೆ ಮುಖ್ಯ ಅಲ್ಲ ಅನ್ನೋ ಮನಸ್ಥಿತಿಗೆ ಕ್ರಮೇಣವಾಗಿ ಹೋಗ್ತೀವಿ. ಸರ್, ಬುದ್ಧನಿಗೂ ಜ್ಞಾನೋದಯದ ಪಥಕ್ಕೆ ಹೋಗಕ್ಕೆ 6 ವರ್ಷಗಳಕ್ಕಿಂತ ಹೆಚ್ಚು ಸಮಯ ತಗೊಳ್ತು ಅಂದ್ಮೇಲೆ ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಖಂಡಿತವಾಗಿಯೂ ಆಹ್ಲಾದಕರ ಸ್ಥಿತಿಗೆ ಹೋಗಕ್ಕೆ ಸಮಯ ತಗೊಳುತ್ತೆ. ಆದ್ರೆ ಏನಾಗ್ತಾ ಇದೆ ಅದ್ರ ಜೊತೆಲೆ ಕೂತ್ಕೊಳ್ಳಿ ಅಂತ ಹೇಳೋದು. ಕಸಿವಿಸಿ ಆಗ್ತಾ ಇದೆಯಾ, ಕಿರಿಕಿರಿ ಆಗ್ತಾ ಇದೆಯಾ, ಆಲೋಚನೆ ಬರ್ತಾ ಇದೆಯಾ, ಟೆನ್ಷನ್ ಆಗ್ತಾ ಇದೆಯಾ, ಅಯ್ಯೋ ಎದ್ದೋಗ್ಬಿಡೋಣ ಅನ್ನಿಸ್ತಾ ಇದೆಯಾ, ಅದ್ರ ಜೊತೆಯಲ್ಲೇ ಕೂತ್ಕೊಳ್ಳೋದನ್ನೇ, ಅದನ್ನ ಅಬ್ಸರ್ವ್ ಮಾಡೋದನ್ನೇ ನಾವು ಒಂದು ರೀತಿಯ ಧ್ಯಾನ ಅಂತ ಶುರು ಮಾಡಿದಾಗ ಕ್ರಮೇಣವಾಗಿ ಖಚಿತವಾಗಿ ಹೇಗೆ ಕಲ್ಲು ಹೊಡೆದು ಸ್ವಲ್ಪ ಹೊತ್ತಾದ್ಮೇಲೆ ಆ ರಿಪಲ್ಸ್ ಎಲ್ಲ ಅಲೆಗಳೆಲ್ಲ ನಿಂತು ಅದು ಕ್ಲಿಯರ್ ಆಗಿ ಆಮೇಲೆ ನಿಮ್ಗೆ ಒಳಗಡೆ ನೋಡೋಕೆ ಸಾಧ್ಯ ಆಗುತ್ತೋ ಅದೇ ತರ ಖಂಡಿತವಾಗಿಯೂ ಮನಸ್ಸು ಹದಕ್ಕೆ ಬರುತ್ತೆ. ನೀವು 1 ನಿಮಿಷ ಬಿಟ್ಬಿಡಿ, ಫ್ಯೂ ಸೆಕೆಂಡ್ಸ್ ಇಂದ ಸ್ಟಾರ್ಟ್ ಮಾಡಬಹುದು. ಜಸ್ಟ್ ಫ್ಯೂ ಸೆಕೆಂಡ್ಸ್. ಓಕೆ, ಈ ಥಾಟ್ ಮಧ್ಯೆ ಒಂದು ಗ್ಯಾಪ್ ಇದೆ, ಬೇಕಾದ್ರೆ ನೀವು ಈಗಲೇ ಅಬ್ಸರ್ವ್ ಮಾಡಬಹುದು. ಕಣ್ ಮುಚ್ಕೊಂಡ್ರೆ ಒಂದ್ 2-3 ಥಾಟ್ ಟಕ್ ಅಂತ ಬರುತ್ತೆ. ಬಟ್ ಆ 2 ಥಾಟಿನ ನಡುವೆ ಗ್ಯಾಪ್ ಅನ್ನ ಅಬ್ಸರ್ವ್ ಮಾಡಕ್ ಶುರು ಮಾಡಿ, ನಿಮ್ಗೆ ಗೊತ್ತಾಗತ್ತೆ ಯು ಕ್ಯಾನ್ ಆಲ್ಸೋ ಮೆಡಿಟೇಟ್ ಅಂತ. ಅಂಡ್ ಕ್ರಮೇಣವಾಗಿ ಆ ಗ್ಯಾಪ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಈ ಗ್ಯಾಪ್ ಅನ್ನ ಹೆಚ್ಚು ಮಾಡೋಕೆ ಅಂದ್ರೆ ಆ ಸೈಲೆನ್ಸು, ಆ ನಿಶಬ್ದತೆ, ಆ ನಿರಾಳತೆ ನಮ್ಗೆ ಸಾಕಷ್ಟು ಸೌಲಭ್ಯಗಳನ್ನ ಪ್ರಕೃತಿ ಕೊಟ್ಟಿದೆ. ಅದರಲ್ಲಿ ಖಂಡಿತ ಪಂಚಭೂತಗಳಿರಬಹುದು, ನಮ್ಮದೇ ಇರುವ ಜಾಗ ಇರಬಹುದು, ನಮ್ಗೆ ಈ ಹಿಂದೆ ಯಾರೋ ಹೇಳಿರೋ ಒಳ್ಳೆ ವಿಚಾರ ಇರಬಹುದು, ಅಥವಾ ಈ ರೀತಿ ಹರಳುಗಳು, ಕ್ರಿಸ್ಟಲ್ಗಳಿರಬಹುದು. ಈ ತರ ತುಂಬಾ ಟೂಲ್ಸ್ ಇದೆ, ಉಪಯೋಗಿಸ್ಕೊಂಡು ಆ ಒಂದು ಗ್ಯಾಪ್ ಅನ್ನ ಸಸ್ಟೈನ್ ಮಾಡ್ತಾ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಈಗ ಧ್ಯಾನ ಅಂದ್ರೇನೆ ಗೊತ್ತಿಲ್ಲ, ಈಗ ಮೆಡಿಟೇಷನ್ ಅಂದ್ರೇನೆ ಗೊತ್ತಿಲ್ಲ ತುಂಬಾ ಜನಕ್ಕೆ. ಈಗ ಅವರು ಬೇಸಿಕ್ ಶುರು ಮಾಡ್ಬೇಕು ಅಂದ್ರೆ ಕೆಲವೊಂದ್ಸರಿ ಅನ್ಕೋತಾರೆ, ಕೆಲವರು ಯಾವ್ದಾರ ಒಂದು ಮ್ಯೂಸಿಕ್ ಹಾಕೊಂಡು ಸುಮ್ನೆ ಕೂತ್ಕೊಳ್ಳೋದು ಅಂತ, ಇನ್ ಕೆಲವರು ಪ್ರಕೃತಿ ಮಡಿಲಲ್ಲಿ ನದಿಗಳ ಪಕ್ಕ ಕೂತ್ಕೊಂಡು ಧ್ಯಾನ ಮಾಡ್ಬೇಕು ಅಂತ. ಈಗ ಈ ಪಾಡ್ಕಾಸ್ಟ್ ನೋಡ್ತಿರ್ತಕ್ಕಂಥವ್ರು ಯಂಗ್ಸ್ಟರ್ಸ್ಗಾಗ್ಲಿ ಅಥವಾ ಧ್ಯಾನ ಅಂದ್ರೆ ಗೊತ್ತೇ ಇಲ್ಲ, ಮೆಡಿಟೇಷನ್ ಹೆಂಗೆ ಮೆಡಿಟೇಷನ್ ಮಾಡೋದಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅನ್ನೋರಿಗೆ, ಈಗ ತುಂಬಾ ಹೆಲ್ತ್ ಇಶ್ಯೂಸ್ ಇದ್ರೆ, ಈಗ BP, ಶುಗರ್ ಆಗ್ಲಿ, ಥೈರಾಯ್ಡ್ ಸಮಸ್ಯೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಾಕಷ್ಟು ತಲೆನೋವು, ಮೈಗ್ರೇನ್, ಇದೆಲ್ಲದಕ್ಕೂ ಮೆಡಿಟೇಷನ್ ಒಂದು ದೊಡ್ಡ ಚಿಕಿತ್ಸೆ. ಈಗ ನೀವು ಸರಳವಾಗಿ ಹೇಳ್ಕೊಡೋದಾದ್ರೆ, ಈಗ ಹೊಸದಾಗಿ ಧ್ಯಾನ ಶುರು ಮಾಡ್ಬೇಕು ಅನ್ನೋರಿಗೆ ಅದು ಹೇಗೆ ಅಂತ ಒಂದು ಸಾಧ್ಯವಾದ್ರೆ ಇಲ್ಲೇ ಒಂದು ಲೈವ್ ಮೆಡಿಟೇಷನ್ ಮಾಡ್ಬೋದಾ ಅಂತ? ಖಂಡಿತ ಮಾಡಬಹುದು ಸರ್. ನೀವು ಹೇಳಿದಾಗೆ ಸಾಕಷ್ಟು ಕಾಯಿಲೆಗಳಿಗೆ ಯಾವುದೇ ಫಿಸಿಷಿಯನ್ ಇರಬಹುದು ಅಥವಾ ಅವ್ರು ಕನ್ಸಲ್ಟ್ ಮಾಡೋ ಯಾರೇ ಡಾಕ್ಟರ್ಸ್ ಇರಬಹುದು, ಯೂಶಲಿ ಏನ್ ಹೇಳ್ತಾರೆ, ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ, BP, ಡಯಾಬಿಟೀಸು, ಸ್ಕಿನ್ ಅಲರ್ಜಿ, ಬ್ರೀದಿಂಗ್ ಇಶ್ಯೂ, ಎಲ್ಲದಕ್ಕೂ ಪೀರಿಯಡ್ಸ್ ಇಂಬ್ಯಾಲೆನ್ಸಸ್, ಯಾಕೆ ಉದ್ವೇಗ ಆಗ್ತಾ ಇದೆ, ಅದನ್ನ ನಿಯಂತ್ರಣ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಬೆಟರ್ ಆಗುತ್ತೆ ಅಂತ ನಾವು ಕಳೆದ ಪಾಡ್ಕಾಸ್ಟ್ ಅಲ್ಲೂ ಮೈಂಡ್ ಬಾಡಿಗೆ ರಿಲೇಷನ್ ಬಗ್ಗೆ ತುಂಬಾ ಡೀಪ್ ಆಗಿ ಮಾತಾಡಿದ್ವಿ. ಈಗ ಯಾವುದೇ ರೀತಿ ಇಂಟ್ರಡಕ್ಷನ್ ಇಲ್ಲ, ನಾನು ಶುರು ಮಾಡ್ಬೇಕು, ನಂಗೆ ಗೊತ್ತಿದೆ ಇದರಿಂದ ಲಾಭ ಇದೆ ಅಂದ್ರೆ ನೀವು ಕೂತಿರೋ ಹಾಗೆ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳೋದು. ತುಂಬಾ ಟೆನ್ಷನ್ ಅಲ್ಲಿ, ತುಂಬಾ ಬೆನ್ನು ನೇರವಾಗಿ ಇಟ್ಕೊಂಡು ಏನೋ ಮಾಡ್ತಾ ಇದ್ದೀನಿ ಅಂತ ಸ್ಟಿಫ್ ಆಗಿ ಕೂತ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಆರಾಮವಾಗಿ ನಿರಾಳವಾಗಿ ಕೂತ್ಕೊಳ್ಳಿ. ಹಸ್ತವನ್ನ ಲಾಕ್ ಮಾಡ್ಕೊಳ್ಳೋದು ಬೆಟರ್. ಯಾಕಂದ್ರೆ ನಾವು ಯಾವಾಗ ಎನರ್ಜಿ ಕನ್ಸರ್ವ್ ಮಾಡಬೇಕು, ಅದನ್ನ ಸಂಗ್ರಹ ಮಾಡ್ಬೇಕು ಅಂತೀವೋ ಆಗ ಕಾಲ್ ಮಡ್ಚಿ ಕೈನೂ ಲಾಕ್ ಮಾಡ್ಕೊಳ್ತೀವಿ. ಕೆಲವು ಇರುತ್ತೆ ಬೇಕು ಅಂತ ಕೈನ ಬಿಡಿ, ಕಾಲ್ನ ಬಿಡಿ ಅಂತ ಹೇಳ್ತೀವಿ, ಅದು ರಿಲೀಸ್ ಮಾಡುವಂತ ಭಂಗಿಗಳು. ಬಟ್ ಮೆಡಿಟೇಷನ್ ಎನರ್ಜಿ ಕನ್ಸರ್ವ್ ಮಾಡ್ತೀವಿ. ಸೊ ನೀವು ಇವಾಗ ಕೂತಿರೋ ಭಂಗಿ ಪರ್ಫೆಕ್ಟ್ ಆಗಿದೆ. ಹಸ್ತವನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ಎಸ್, ಆದಷ್ಟು ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ, ಬಟ್ ತೀರಾ ಸ್ಟಿಫ್ ಆಗಿ ಇಟ್ಕೊಳ್ಳೋದು ಬೇಡ. ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಂಡು ಮೃದುವಾಗಿ ಕಣ್ಮುಚ್ಚಿ ನಿಮ್ಮ ಸಹಜವಾದ ಉಸಿರಾಟದ ಮೇಲೆ ಗಮನ ವಹಿಸಬೇಕು. ಅಂದ್ರೆ ದ ಮಿನಿಟ್ ಅವೇರ್ನೆಸ್ ಗೆಟ್ಸ್ ಆನ್ ಟು ಯುವರ್ ಬ್ರೆತ್, ಇಟ್ ಬಿಕಮ್ಸ್ ರಿಲ್ಯಾಕ್ಸ್ಡ್. ಅಂದ್ರೆ ನೀವು ಬ್ರೀದಿಂಗ್ ನ ಮ್ಯಾನಿಪುಲೇಟ್ ಮಾಡೋದು ಬೇಡ, ಜೋರಾಗಿ ಮಾಡೋದು, ನಿಧಾನವಾಗಿ ಮಾಡೋದು ಅಂತ ಉಸಿರು ಸೌಂಡ್ ಬರೋ ತರ ಮಾಡೋದು ಯಾವುದನ್ನು ಮಾಡಬಾರ್ದು. ನಾವು 24 hours ಬ್ರೀದಿಂಗ್ ಮಾಡ್ತೀವಲ್ಲ, ಅದನ್ನೇ ಅಬ್ಸರ್ವ್ ಮಾಡಬೇಕು ಅಷ್ಟೆ. ಅಂಡ್ ಬ್ಯೂಟಿ ಏನಪ್ಪಾ ಅಂದ್ರೆ, ಅಬ್ಸರ್ವ್ ಮಾಡಕ್ ಶುರು ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ದರ್ ಇಸ್ ಸೆನ್ಸ್ ಆಫ್ ಲೈಟ್ನೆಸ್. ಸೊ ವಿ ಕ್ಯಾನ್ ಟ್ರೈ ನೌ.
ಸೊ ಜಸ್ಟ್ ನೀವು ಅದನ್ನ ನಿಮ್ಮ ವಾಯ್ಸ್ ಅಲ್ಲಿ ನೀಟಾಗಿ ಹೇಳ್ಬೋದಾ? ಅಬ್ಸಲ್ಯೂಟ್ ಅಂದ್ರೆ ಈಗ ಕುತ್ಕೊಳ್ಳಿ, ಕಣ್ Yes. ಮುಚ್ಕೊಳ್ಳಿ, ಧ್ಯಾನ ಖಂಡಿತ. ಕಂಪ್ಲೀಟ್ ಅದೊಂದು ಡೆಮೋ ತರನೇ. ಎಸ್ ಸರ್, ಎಸ್ ಸಾಧ್ಯವಾಗಿದ್ರೆ ಮನೇಲಿರ್ತಕ್ಕಂತ ಎಲ್ಲ ನನ್ನ ಸ್ನೇಹಿತರು, ನೀವು ಕೂತಿರ್ತಕ್ಕಂಥ ಪ್ಲೇಸ್ ಅಲ್ಲಿ ನಿಮಗೆ ಜಾಗ ಇದ್ರೆ ಮೆಡಿಟೇಷನ್ ಮಾಡಕ್ಕೆ Yes. ಇಲ್ಲೇ ಲೈವ್ ಮಾಡೋಣ. ಎಸ್ ಓಕೆ, ನೀಟಾಗಿ ನಿಮ್ ವಾಯ್ಸ್ ಅಲ್ಲೇ ಹೋಗ್ಲಿ, ನಾನು ಏನು ಮಾತಾಡಲ್ಲ, ಎಸ್ ಶುರು ಮಾಡುವ. ಓಕೆ, ಆರಾಮವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ. ನಿಧಾನವಾಗಿ ನೀವೀಗ ನಿಮ್ಮ ಗಮನವನ್ನ ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ. ಪ್ರತಿ ಉಸಿರಿನ ಜೊತೆಯಲ್ಲೂ ನಿಮ್ಮ ದೇಹ ಇನ್ನೂ ಹಗೂರವಾಗಿ ನಿಮ್ಮನ್ನು ಇನ್ನೂ ಆಳವಾದ ವಿಶ್ರಾಂತಿ ಸ್ಥಿತಿಗೆ ಕರೆದೊಯ್ಯುತ್ತಿದೆ. ಪ್ರತಿ ಉಸಿರಾಟದ ಜೊತೆಯಲ್ಲೂ ಇನ್ನೂ ಆಳವಾದ ಧ್ಯಾನ ಸ್ಥಿತಿಗೆ ಇಳಿಯುತ್ತಿರುವ ನೀವೀಗ ನಿಮ್ಮ ಸಹಜವಾದ ಉಸಿರಾಟವನ್ನು ನಿಧಾನವಾಗಿ ಗಮನಿಸಿ. ಹಲವಾರು ಆಲೋಚನೆಗಳು ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿದ್ದರೂ ಆಲೋಚನೆಯ ನಡುವೆ ಇರುವ ಆ ನಿರಾಳವಾದ, ಸಮಾಧಾನಕರವಾದ, ಆಳವಾದ ಮನಸ್ಥಿತಿಯನ್ನು ನಿಧಾನವಾಗಿ ಗಮನಿಸಿ. ಈ ಧ್ಯಾನವನ್ನು ಇನ್ನೂ ಆಳವಾದ ಸ್ಥಿತಿಗೆ ಕರೆದೊಯ್ಯಲು ಕೆಲವು ಕ್ಷಣಗಳ ನಂತರ ನೀವು ನಿಮ್ಮ ಗಮನವನ್ನ ನಿಮ್ಮ ಹೃದಯದ ಕಡೆಗೆ ವರ್ಗಾಯಿಸಬಹುದು. ಹೃದಯದಲ್ಲಿರುವ ಆ ಪ್ರಕಾಶಮಾನವಾದ ಬೆಳಕಿನ ಕಿರಣಗಳನ್ನು ಹೃದಯದಿಂದ ನಿಧಾನವಾಗಿ ಇಡೀ ದೇಹಕ್ಕೆ ಹರಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಆತ್ಮೀಯರೇ, ನಿಮ್ಮ ಆತ್ಮದ ಸಹಜವಾದ ಗುಣವಾದ ಪ್ರೀತಿ, ಶಾಂತಿ, ಸೌಹಾರ್ದತೆ, ಸಮೃದ್ಧತೆ ಈ ಬೆಳಕಿನ ಕಿರಣಗಳ ಜೊತೆಯಲ್ಲಿ ನಿಮ್ಮ ದೇಹದಾದ್ಯಂತ ಹರಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಈಗ ಈ ಬೆಳಕು ನಿಮ್ಮ ಎಲ್ಲ ಅಂಗಾಂಗಗಳನ್ನೂ ಆವರಿಸುತ್ತಾ ಮೂಳೆ ಮಾಂಸಗಳಲ್ಲಿ, ನರನಾಡಿಗಳಲ್ಲಿ ತುಂಬುತ್ತಾ ನಿಮ್ಮ ದೇಹದಿಂದ ಹೊರಗೆ ನಿಮ್ಮ ಪ್ರಭೆಯ ತುಂಬಾ ಆವರಿಸುತ್ತಿದೆ. ಈ ಪ್ರಕಾಶಮಾನವಾದ ಬೆಳಕಿನ ಮಧ್ಯದಲ್ಲಿ ನಿಮ್ಮ ದೇಹವೀಗ ಹಗೂರವಾಗಿ, ಆನಂದವಾಗಿ, ಇನ್ನೂ ಆಳವಾದ ಧ್ಯಾನಕ್ಕೆ ಜಾರುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಬಿಳಿಯ ಬಣ್ಣದಲ್ಲಿ, ಚಿನ್ನದ ಪ್ರಕಾಶಮಾನವಾದ ಕಿರಣಗಳಲ್ಲಿ ನಿಮಗಿಷ್ಟವಿರುವ ಸುಂದರವಾದ ವೈವಿಧ್ಯಮಯವಾದ ಬಣ್ಣದ ರೂಪದಲ್ಲಿ ಇದೀಗ ನಿಮ್ಮ ಪ್ರಭೆಯನ್ನೂ ಮೀರಿ ನೀವಿರುವ ಜಾಗದ ತುಂಬಾ ಆವರಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಇನ್ನೂ ವಿಸ್ತಾರವಾಗಿ, ಇನ್ನೂ ವಿಶಾಲವಾಗಿ ಬೆಳಗುತ್ತಿರುವ ಬೆಳಕು ನಮ್ಮ ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ ಹರಡುತ್ತಾ ಇಡೀ ಭೂಮಿಗೆ ವಿಸ್ತಾರವಾಗಿ, ಇನ್ನೂ ಗಾಢವಾಗಿ, ಆಳವಾಗಿ ನಮ್ಮ ಸಂಪೂರ್ಣ ಸೂರ್ಯಮಂಡಲದ ಅಗಲಕ್ಕೂ ಹರಡುತ್ತಾ ಬ್ರಹ್ಮಾಂಡದಲ್ಲಿರುವ ಆ ಪರಮ ಚೈತನ್ಯದ ಜೊತೆಯಲ್ಲಿ ಒಂದಾಗಿ ಆ ಪ್ರಕೃತಿಯ ಶಕ್ತಿಯ
ಬ್ರಹ್ಮಾಂಡದ ಕೃಪೆಯ ಪ್ರೀತಿಯ ಬೆಳಕು ನಿಮ್ಮ ಹೃದಯದಲ್ಲಿರುವ ಬೆಳಕನ್ನು ಸಹಸ್ರಾರು ಪಟ್ಟು ಹೆಚ್ಚಿಸುತ್ತಾ ಪರಮಾನಂದದ ಸ್ಥಿತಿಗೆ ನಿಮ್ಮನ್ನು ಕರೆದೊಯ್ಯುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ನೀವಿಚ್ಛಿಸಿರುವ ಶಾಂತಿ, ಆರೋಗ್ಯ, ಸಮೃದ್ಧತೆ, ಪ್ರಗತಿ ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಈ ಬೆಳಕಿನಲ್ಲಿ ನಿಮ್ಮೊಳಗೆ ಆಹ್ವಾನಗೊಳ್ಳುತ್ತಿರುವ ಹಾಗೆ ಭಾವಿಸುತ್ತಾ, ನೀವಿಚ್ಛಿಸುತ್ತಿರುವುದೆಲ್ಲವೂ ನಿಮ್ಮೊಳಗೆಯೇ ಇದೆ ಎಂದು ಅರಿತುಕೊಂಡು ನಿಧಾನವಾಗಿ ಈಗ ಬ್ರಹ್ಮಾಂಡದ ಈ ಪರಮಶಕ್ತಿಯನ್ನು ಅನುಭವಿಸುತ್ತಾ ನಿಧಾನವಾಗಿ ಗಮನವನ್ನು ಮತ್ತೊಮ್ಮೆ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸುತ್ತಾ ನೀವಿರುವ ವಾತಾವರಣದ ಕಡೆಗೆ ಗಮನವನ್ನು ಹರಿಸಿ. ನೀವು ಕುಳಿತಿರುವ ವಾತಾವರಣ ಹೇಗೆ ಸಹಜವಾಗಿ ಹಗುರವಾಗಿದೆ ಎಂಬುದನ್ನು ಆನಂದಿಸುತ್ತಾ, ಆ ಪರಿವರ್ತನೆಯನ್ನು ಆನಂದದಿಂದ ಗಮನಿಸುತ್ತಾ ನಿಧಾನವಾಗಿ ನಿಮ್ಮ ಪ್ರಭೆಯ ಕಡೆ, ನಿಮ್ಮ ದೇಹದ ಕಡೆಗೆ ಗಮನವನ್ನು ವರ್ಗಾಯಿಸಿ. ದೇಹದಲ್ಲಿ ಈಗಾಗಲೇ ಅನುಭವಕ್ಕೆ ಸಿಗುತ್ತಿರುವ ಹಗೂರತೆಯನ್ನು ಇನ್ನೂ ಆಳವಾಗಿ ಸಂಭ್ರಮಿಸುತ್ತಾ ನೀವಿಚ್ಛಿಸಿದಾಗ ಈ ಆಳವಾದ ಧ್ಯಾನ ಕ್ರಿಯೆಯಿಂದ ಹೊರಬನ್ನಿ. ಪ್ರತಿ ಬಾರಿ ನೀವು ಈ ರೀತಿಯ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆದಾಗ ನಿಮ್ಮ ಒಳ ಮನಸ್ಸು ಇನ್ನೂ ಹೆಚ್ಚು ಸುಲಭವಾಗಿ, ಇನ್ನೂ ಆನಂದದಿಂದ, ಇನ್ನೂ ಆಳವಾದ ಅನುಭವವನ್ನು ನಿಮಗೆ ಕೊಡುತ್ತದೆ ಎಂದು ನಂಬುತ್ತಾ ಜಾಗೃತ ಮನಸ್ಸಿನ ಕಡೆಗೆ ಗಮನ ವಹಿಸುತ್ತಿದ್ದ ಹಾಗೆ ಕೈಕಾಲು ಬೆರಳಾಡಿಸಿ ದೀರ್ಘವಾಗಿ ಉಸಿರನ್ನು ತಗೊಂಡು ದೀರ್ಘವಾಗಿ ಉಸಿರು ಬಿಡಿ. Slowly and gently wiggle your toes, move your fingers, rub your palms against each other. Yes, ನಿಮ್ಮ ಹಸ್ತದ ಮಧ್ಯದಲ್ಲಿ ಆ ಶಾಖಾಶಕ್ತಿಯನ್ನು ಅನುಭವಿಸ್ತಾ ನಿಧಾನವಾಗಿ ನಿಮ್ಮ ಹಸ್ತಗಳನ್ನು ಕಣ್ಮೇಲೆ ಇರಿಸಿ ಹಸ್ತದಿಂದ ಬರುವ ಶಾಖಾಶಕ್ತಿಯನ್ನು ಕಣ್ಗಳ ಮೂಲಕ ದೇಹಕ್ಕೆ ವರ್ಗಾಯಿಸ್ತಾ feel that healing energy passing through your nerves, your skin, your whole body. Slowly open your eyes and come back to normal. Welcome back. Yes, how was your experience, sir? Though it was a short one, ಕೆಲವು ಸತಿ ಶಿಫ್ಟ್ಸ್ ಆರ್ ಇನ್ಸ್ಟಂಟೇನಿಯಸ್, ಅಂದ್ರೆ ಠಕ್ ಅಂತ ಮೈಂಡ್ ಶಿಫ್ಟ್ ಆಗಿ ಬೇರೆ ಒಂದು ಡೈಮೆನ್ಷನ್ಗೆ ಹೊರಟೋಗುತ್ತೆ. ಸೊ ಹೌ ಡಿಡ್ ಯು ಫೀಲ್? ಓಕೆ, ಎಸ್, ಬ್ಲ್ಯಾಂಕ್ ಆಗತ್ತೆ ಒಂದು ನಿಮಿಷ. ಹೌದು. ಅಂಡ್ ದಟ್ ಬ್ಲ್ಯಾಂಕ್ ಸ್ಟೇಟ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್. ಅಂಡ್ ಪ್ರತಿ ಸತಿ ಅಂದ್ರೆ ನೀವು ಹೇಳಿದ್ರಿ ಕೆಲವು ನಿಮಿಷಗಳ ಕಾಲ ಬ್ಲ್ಯಾಂಕ್ನೆಸ್ ಬರುತ್ತೆ, ಅದು ಧ್ಯಾನ ಮಾಡ್ತಾ 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 ವಿಸ್ತಾರ ಆಗ್ತಾ ಹೋಗುತ್ತೆ. ಆಗ ನಮಗೆ ಹೊಸ ಪ್ರಪಂಚ ಓಪನ್ ಆಗ್ತಾ ಹೋಗುತ್ತೆ. ನಾ ಫಸ್ಟ್ ಅಲ್ಲಿ ಮೆಡಿಟೇಷನ್ ಅಂತ ಕಲ್ತಿದ್ದು ಅಂದ್ರೆ ಇದು ನಮಗೆ ಗೊತ್ತಾಗಿದ್ದು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಈ ಬ್ರಹ್ಮಕುಮಾರಿ, ಪ್ರಜಾಪಿತ ಬ್ರಹ್ಮಕುಮಾರಿ ಅಂತ ಅದು ಸೆಂಟರ್ಸ್ ಇರುತ್ತೆ ಗೊತ್ತಿಲ್ಲ ಅಲ್ಲಿ. ಹೌದು ಹೌದು. ಅಲ್ಲಿ ನಮ್ಮ ಮನೆಯಿಂದ ಒಂದ್ ಸ್ವಲ್ಪ ದೂರದಲ್ಲಿತ್ತು. ನಾನು ನನ್ನ ತಂಗಿ ಟ್ಯೂಷನ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಒಂದ್ಸರಿ ಕ್ಯೂರಿಯಾಸಿಟಿಗೆ ಹೋದ್ವಿ ಫ್ರೆಂಡ್ಸ್ ಜೊತೆ. ಅಲ್ಲಿ ಹೋದಾಗ ಒಂದು ಆರೆಂಜ್ ಕಲರ್ ಲೈಟ್ ಹಾಕ್ಬಿಟ್ಟು Yes. ಅಲ್ಲೂ ಮೆಡಿಟೇಷನ್ ತರ ಹಿಂಗ್ ಕುತ್ಕೊಂಡಿದೆ ನೋಡಿ ನೋಡಿ ಅಂತ ಅಂತಾರೆ. ನಮ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ, ಸುಮ್ನೆ ಕುತ್ಕೊಂಡು ನೋಡ್ತಾ ಇದ್ವಿ ಅಷ್ಟೇ. ರೈಟ್, ಎಷ್ಟೋ ದಿನ ಆದ್ಮೇಲೆ ಗೊತ್ತಾಯ್ತು ಅದ್ ಯಾಕೆ ನೋಡ್ಬೇಕು, ಏನದು ಎಕ್ಸಾಕ್ಟ್ಲಿ. ಅಂತ ಅಂದ್ಬಿಟ್ಟು. ಬಟ್ ನಿಜವಾಗ್ಲೂ ಐ ಟೆಲ್ ಯು, ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಸೀರಿಯಸ್ಲಿ ಹೇಳ್ತೀನಿ, ಅದು ನಿಮ್ಮನ್ನ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಒಂದು ಹೊಸ ಬದಲಾವಣೆ ತಂದ್ಬಿಡುತ್ತೆ. ಸರ್, ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ನೀವು ಜಸ್ಟ್ ಒಂದು ಫ್ಯೂ ವೀಕ್ಸ್ ಮಾಡಿದ್ರು ನೀನ್ ಮೊದಲ ತರ ಇಲ್ಲ, ಏನೋ ಬದಲಾವಣೆ ಇದೆ ಅಂತ ಖಚಿತವಾಗಿ ಹೇಳ್ತಾರೆ. ಮನೇಲಿರೋರೇ ಗಮನಿಸ್ತಾರೆ ಅದನ್ನ. ಅಂಡ್ ಇದೊಂದು ಸ್ಲೋ ಟ್ರಾನ್ಸಿಷನ್. ಅಷ್ಟು ತಾಳ್ಮೆ ಇದ್ದಾಗ
ಅಂದ್ರೆ ಟೈಮ್ ಇಲ್ಲ ಅಂತ ಹೇಳೋರಿಗೆ, ನೀವು ಟೈಮ್ ಇಲ್ಲ ಅಂತ ತುಂಬಾ ಟೈಮ್ ಆಕ್ಚುಲಿ ವೇಸ್ಟ್ ಮಾಡ್ತಾ ಇರ್ತೀರಾ. ಯಾವಾಗ ಧ್ಯಾನಕ್ಕೆ ಅಟ್ಲೀಸ್ಟ್ ಒಂದು 5 ನಿಮಿಷ ಕೊಡ್ತಿರೋ, ಆಗ ಅಯ್ಯೋ ನನ್ನ ಹತ್ರ ಇಷ್ಟೊಂದು ಟೈಮ್ ಇದೆಯಲ್ಲ, ಇನ್ನೇನ್ ಮಾಡಬಹುದು ಅಂತ ಹೇಳಕ್ ಶುರು ಮಾಡ್ತೀರಾ. ಸೊ ದಟ್ ಇಸ್ ದ ಶಿಫ್ಟ್. ಅಂಡ್ ನಾನು ಇನ್ನೂ ಒಂದು ನನ್ನ ಸೀಕ್ರೆಟ್ ಹೇಳ್ತೀನಿ. ಈಗ Yes. ಎಷ್ಟೋ ಜನ ನನಗೆ ಕೇಳ್ತಿರ್ತಾರೆ, ಈಗ ನಾನು ಮಾಡೋ ನನ್ನ ರೇಡಿಯೋ ಕಾರ್ಯಕ್ರಮ ಆಗ್ಬೋದು ಅಥವಾ ಇಲ್ಲಿ ರೈಟ್, ಪಾಡ್ಕಾಸ್ಟ್ ಅಲ್ಲಿ ಪಾಡ್ಕಾಸ್ಟ್. ಆಗ್ಬೋದು, ಎಸ್, ಸರ್ ಗೆಸ್ಟ್ಗಳಂಗಿದ್ದಾಗ ನೀವು ಎಷ್ಟು ಪೇಷನ್ಸ್ ಆಗಿ ಹೆಂಗ್ ಕುತ್ಕೊಂತೀರಾ ಮಾತಾಡದೆ. ಯಾ, ಮೆಡಿಟೇಷನ್, ಅಬ್ಸಲ್ಯೂಟ್ಲಿ. ನೀವು ಮೆಡಿಟೇಷನ್ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ನಿಮ್ಮ ಒಂದು ಗ್ರಹಿಸುವಿಕೆ ಅಂತ ಏನ್ ಕರಿತೀವಲ್ಲ, ಹೌದು, ಮುಂಚೆಲ್ಲ ನಾವು ಏನ್ ಮಾಡ್ತೀವಿ, ಈಗ ಮೆಡಿಟೇಷನ್ ಯಾರು ಮಾಡಲ್ಲ ಗಮನಿಸಿ, ನೀವೇನಾದ್ರೂ ಅವ್ರಿಗೆ ಪ್ರಶ್ನೆ ಕೇಳಕ್ ಮುಂಚೆನೆ ಬಿಡಲ್ಲ ಅವ್ರು ನಿಮಗೆ, ಎಸ್. ತಕ್ಷಣ ಕಟ್ ಮಾಡ್ಬಿಡ್ತಾರೆ ನಿಮ್ಗೆ ಅವರು. ಪ್ರಶ್ನೆನೂ ಕೇಳಕ್ ಬಿಡಲ್ಲ, ನಾವು ಕೊಡೋ ಅಡ್ವೈಸು ಹೇಳಲ್ಲ. ದಿಲ್ ಕಟ್ ಥ್ರೂ, ಹಾ. ಜಂಪಿಂಗ್ ದ ಗನ್ ಅಂತೀವಲ್ಲ. ಅಬ್ಸಲ್ಯೂಟ್ಲಿ, ದೇ ಆರ್ ಸೋ ಆಂಕ್ಷಿಯಸ್, ಸೋ ರೆಸ್ಟ್ಲೆಸ್. ದೇ ವಾಂಟ್ ಟು ರಿಯಾಕ್ಟ್. ಎಸ್, ಅಬ್ಸಲ್ಯೂಟ್ಲಿ, ರಿಯಾಕ್ಷನ್ ಮಾಡೋದು ಬೇಡ, ಸುಮ್ಮನೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅಬ್ಸಲ್ಯೂಟ್ಲಿ. ಅಂಡ್ ಇವತ್ತು ನಾವು ಮಾತಾಡ್ತಿದೀವಿ ಕ್ರಿಸ್ಟಲ್ಸ್ ಬಗ್ಗೆ. ಎಸ್, ಈ ಕ್ರಿಸ್ಟಲ್ ಒಬ್ರು ಕಾಮನ್ ಮನ್ಗೂ ಕೂಡ ಅರ್ಥ ಆಗ್ಬೇಕು. ಹಾ. ಹಾಗೆ ಎಸ್, ಈ ಕ್ರಿಸ್ಟಲ್ ಅಂದ್ರೆ ಏನು, ರೈಟ್, ಅದು ಹೇಗೆ ವರ್ಕ್ ಆಗುತ್ತೆ, ರೈಟ್.